Good morning, everybody. No voice. Today is a great day. So today amongst us is Sri Akshay Simha, All India ranking 77 and state first rank holder in UPSC examinations. We welcome you, sir, for this gathering. So I request Mr. Akshay Simha to share his experience and his process of taking up the examinations to our aspirants here assembled here. So the stage is yours, sir. Okay. Camera recording. Yes, everything is happening. I should call. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಕನ್ನಡ ಬರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಆದಷ್ಟು ನ್ಯಾಚುರಲ್ ಆಗಿ ನಾವು ರೆಗ್ಯುಲರ್ ಆಗಿ ಮಾತಾಡ್ಬೇಕಾದ್ರೆ ಹೇಗೆ ಕನ್ನಡ ಇಂಗ್ಲಿಷ್ ಎರಡು ಸೇರ್ಸಿ ಮಾತಾಡ್ತೀವಿ ಅದೇ ರೀತಿ ಮಾತಾಡೋಣ. ಸೊ ದಟ್ ಸ್ವಲ್ಪ ಆ ಒಂದು ಫಾರ್ಮಲ್ ಫೀಲಿಂಗ್ ಬೇಡ, ಆದಷ್ಟು ಇಂಟ್ರಾಕ್ಟಿವ್ ಆಗಿ. ಮಧ್ಯದಲ್ಲಿ ಅಕಸ್ಮಾತ್ ಏನಾದ್ರು ಪ್ರಶ್ನೆಗಳಿದ್ರೆ ಅಲ್ಲೇ ಕೇಳಿ, ಪೂರ್ತಿ ನಿಲ್ಲಿಸ್ಬೇಕು ಆಮೇಲೆ ಕೇಳಬೇಕು ಆತರ ಅಂದ್ರೆ ನಿಮ್ಗೂ ಆಮೇಲೆ ಏನ್ ಕೇಳಬೇಕು ಅನ್ನೋದು ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನ್ಯಾಚುರಲ್ ಆಗಿ ಎಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಹೇಗೆ ಆರಾಮಾಗಿ ಮಾತಾಡ್ತಿರ್ತೀರಾ ಅದೇ ತರ ಮಾತಾಡೋಣ. ಯಾಕೆಂದ್ರೆ ಇಲ್ಲಾಂದ್ರೆ ನಂಗೂ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಆಲ್ ಆಫ್ ಅಸ್ ಬಿಲಾಂಗ್ ಟು ದ ಸೇಮ್ ಏಜ್ ಗ್ರೂಪ್ ಅಲ್ಲ. ಸೊ ಆ ಒಂದು ಫಾರ್ಮಾಲಿಟಿ ಬೇಡ ನಮ್ಮ ಮಧ್ಯೆ. ಆರಾಮಾಗಿ ಎಷ್ಟು ಸಹಜವಾಗಿ ಎಷ್ಟು ನ್ಯಾಚುರಲ್ ಆಗಿ ಕಾನ್ವರ್ಸೇಷನ್ ಆಗುತ್ತೆ ಅದೇ ರೀತಿ ಮಾತಾಡೋಣ, ರೈಟ್? ಸೊ ನನ್ನ ಹೆಸರು ಅಕ್ಷಯ್ ಸಿಂಹ ಅಂತ. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಟ್ಬಿಡ್ತೀನಿ. ನಾನು ಐಸರ್ ಕೋಲ್ಕತ್ತಾಲಿ ಮಾಸ್ಟರ್ಸ್ ಮಾಡಿದೆ, ಇಂಟಿಗ್ರೇಟೆಡ್ ಮಾಸ್ಟರ್ಸ್, 5 ವರ್ಷ ಕೋರ್ಸ್ ಅದು. ಅದಾದ್ಮೇಲೆ 2018 ಅಲ್ಲಿ ಗ್ರಾಜುಯೇಟ್ ಆದೆ. ಗ್ರಾಜುಯೇಟ್ ಆದ ತಕ್ಷಣ ನಾನು ಸಿವಿಲ್ ಸರ್ವಿಸಸ್ ಬರೀಬೇಕು ಅಂತ ಡಿಸೈಡ್ ಮಾಡಿ ಬೆಂಗಳೂರಿಗೆ ವಾಪಸ್ ಬಂದೆ. ಬೆಂಗಳೂರಿಗೆ ಬಂದ್ಮೇಲೆ ಇಲ್ಲಿ ಇನ್ಸೈಟ್ಸ್ ಅಲ್ಲಿ ಕೋಚಿಂಗ್ ತಗೊಂಡೆ. 2018 to 2019 ಅವರ ಕ್ಲಾಸ್ ರೂಮ್ ಪ್ರೋಗ್ರಾಮ್ ಇತ್ತು, ಅದರಲ್ಲಿ ಐ ವಾಸ್ ಪಾರ್ಟ್ ಆಫ್ ಇಟ್. 2019 ಅಲ್ಲಿ ನನ್ನ ಫಸ್ಟ್ ಅಟೆಂಪ್ಟ್ ಕೊಟ್ಟೆ, ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಕ್ಲಿಯರ್ ಆಗಲಿಲ್ಲ. ಮೇನ್ಸ್ ಕ್ಲಿಯರ್ ಆಗಲಿಲ್ಲ. ಮೇನ್ಸ್ ರಿಸಲ್ಟ್ ಬರೋದು ಆ ವರ್ಷ ಸ್ವಲ್ಪ ಡಿಲೇ ಆಯ್ತು, ಬಿಕಾಸ್ ಆಫ್ ಸಮ್ ಲಿಟಿಗೇಷನ್, ಯಾವುದೋ ಒಂದು ಕೇಸ್ ಇತ್ತು. ಸೊ ಹಾಗಾಗಿ ರಿಸಲ್ಟ್ ಬರೋದು ಡಿಲೇ ಆಯ್ತು. ಅಷ್ಟೊತ್ತಿಗೆ ನಂಗೆ ಗೊತ್ತಾಗಿತ್ತು, ಓಕೆ ಈ ಸತಿ ಮೇನ್ಸ್ ಆಗೋದು ಸ್ವಲ್ಪ ಕಷ್ಟ ಇದೆ, ಏನೇನ್ ತಪ್ಪು ಮಾಡಿದೆ ಅನ್ನೋದು ಗೊತ್ತಾಯ್ತು. ಸೊ ಐ ಡಿಸೈಡೆಡ್ ನನ್ನ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಏನೇನ್ ತಪ್ಪಾಗಿದೆ ಅಂತ ನಾನು ಏನ್ ಅನ್ಕೊಂಡಿದೀನಿ ಅದನ್ನ ಸ್ವಲ್ಪ ಲೆಟ್ ಮಿ ವರ್ಕ್ ಆನ್ ಇಟ್, ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳೋಣ, ಲೆಟ್ ಮಿ ಗಿವ್ ಇಟ್ ಅನದರ್ ಅಟೆಂಪ್ಟ್. ಸೊ 2020 ನನ್ನ ಸೆಕೆಂಡ್ ಅಟೆಂಪ್ಟ್ ಕೊಟ್ಟೆ. ಐ ವಾಸ್ ಲಕ್ಕಿ ಎನಫ್ ದಟ್ ಐ ಗಾಟ್ ಇನ್ ಟು ದ ಫೈನಲ್ ಲಿಸ್ಟ್ ಅಂಡ್ ಐ ಸ್ಟುಡ್ 77th ಓವರ್ ಆಲ್. ಸೊ ದಿಸ್ ದ ಬ್ರೀಫ್ ಬ್ಯಾಕ್ ಗ್ರೌಂಡ್. ಇವತ್ತು ಸಾಗರ್ ಅವ್ರು ನಂಗೆ ಹೇಳಿದಾಗ ಇಲ್ಲಿ ಬಂದು ಸ್ವಲ್ಪ ಆಸ್ಪಿರೆಂಟ್ಸ್ ಜೊತೆ ಮಾತಾಡ್ಬೇಕು ಅಂದಾಗ ಐ ಆಸ್ಕ್ಡ್ ಹಿಮ್ ಏನ್ ಮಾತಾಡ್ಬೇಕು ಎಕ್ಸಾಕ್ಟ್ಲಿ, ವಾಟ್ ಎಕ್ಸಾಕ್ಟ್ಲಿ ಡು ಯು ವಾಂಟ್ ಮೀ ಟು ಸ್ಪೀಕ್ ಅಂತ. ಸೊ ಹಿ ಸೆಡ್ ನಿಮ್ಮ ಪ್ರಿಪರೇಷನ್ ಪ್ರಾಸೆಸ್ ಏನಿದೆ, ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಪ್ರಿಪರೇಷನ್ ಪ್ರಾಸೆಸ್ ಏನಿದೆ ಅದ್ರ ಬಗ್ಗೆ ಮಾತಾಡಿ ಅಂತ. ಸೊ ನನ್ನ ಒಂದು 2 ವರ್ಷದ ಅನುಭವ ಏನಿದೆ, ಎರಡು ಅಟೆಂಪ್ಟ್ ಅನುಭವ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಯು ಗೈಸ್ ಟು ಕಮಿಟ್ ದ ಸೇಮ್ ಮಿಸ್ಟೇಕ್ಸ್. ಯಾರೇ ಆಗಿದ್ರು ಫ್ರೆಶ್ ಮಿಸ್ಟೇಕ್ಸ್ ಮಾಡಿದಾಗ ಇಟ್ ಇಸ್ ಓಕೆ, ಬಿಕಾಸ್ ವಿಲ್ ಬಿ ಲರ್ನಿಂಗ್. ಈಗ ತಪ್ಪು ಮಾಡಿರೋದ್ರಿಂದ ಕಲಿಯೋದು ಬಹಳ ಇರುತ್ತೆ, ನಾವೇ ತಪ್ಪು ಮಾಡಿ ಕಲಿಬೇಕಾಗಿದೆ. ಸೊ ಬೇರೆಯವ್ರು ತಪ್ಪು ಮಾಡಿರೋದ್ರಿಂದ ಕಲ್ತ್ಕೊಂಡು ಅದೇ ತಪ್ಪುಗಳನ್ನ ಮಾಡದೇ ಇದ್ರೆ ದೆನ್ ಆರ್ ಪ್ರೋಸೆಸ್ ಬಿಕಮ್ಸ್ ಈಸಿಯರ್. ಸೊ ಹಾಗಾಗಿ ನಾ ಏನೇನ್ ತಪ್ಪುಗಳು ಮಾಡಿದೆ ಅಂಡ್ ಐ ಹೋಪ್ ಇಟ್ ಇಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಅಟ್ ದ ಎಂಡ್ ಆಫ್ ದ ಡೇ. ಐ ಕೆನಾಟ್ ಗ್ಯಾರಂಟಿ ದಟ್ ಇಟ್ಸ್ ಗೋಯಿಂಗ್ ಟು ಬಿ ಯೂಸ್ಫುಲ್, ಐ ಕ್ಯಾನ್ ಓನ್ಲಿ ಹೋಪ್ ನಾನು ಹೇಳೋದು ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ. ಯಾಕೆಂದ್ರೆ ಈಗ 1 ವರ್ಷದಲ್ಲಿ ಒಂದು 750 ಜನ ಸೆಲೆಕ್ಟ್ ಆಗಿದ್ರೆ 750 ಜನಕ್ಕೂ ಅವ್ರದೇ ಆದಂತಹ ಕಥೆ ಇರುತ್ತೆ. ದೇರ್ ಆರ್ 750 ಡಿಫರೆಂಟ್ ಸಕ್ಸಸ್ ಸ್ಟೋರೀಸ್. ಅಂಡ್ ನೆಕ್ಸ್ಟ್ ಇಯರ್ 700 ಪೀಪಲ್ ಸೆಲೆಕ್ಟ್ ಆಗ್ತಾರೆ ಅಂದ್ರೆ ದೇರ್ ಆರ್ ಅಗೇನ್ 700 ಡಿಫರೆಂಟ್ ಸಕ್ಸಸ್ ಸ್ಟೋರೀಸ್. ಸೊ ನಿಮ್ಮ ಸಕ್ಸಸ್ ಸ್ಟೋರಿ ನೀವೇ ಬರೀಬೇಕು. ಬೇರೆಯವರು ಮಾಡಿರೋದನ್ನ ನೀವು ತಿಳ್ಕೋಬಹುದು, ಅದರಿಂದ ಏನ್ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡು ಅದನ್ನ ನಿಮ್ಮ ಒಂದು ಪ್ರೋಸೆಸ್ಗೆ, ನಿಮ್ಮ ಒಂದು ಜರ್ನಿಗೆ ನೀವು ಅಡ್ಯಾಪ್ಟ್ ಮಾಡ್ಕೋಬೇಕಾಗುತ್ತೆ. ಕಾಪಿ ಪೇಸ್ಟ್ ಯಾವುದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಐ ಕ್ಯಾನ್ ಶೇರ್ ಮೈ ಜರ್ನಿ, ಐ ಕ್ಯಾನ್ ಶೇರ್ ಮೈ ಎಕ್ಸ್ಪೀರಿಯನ್ಸಸ್. ಅದರಿಂದ ತಿಳ್ಕೊಂಡು ಅದನ್ನ ಹೇಗೆ ಅಡ್ಯಾಪ್ಟ್ ಮಾಡ್ಕೋತೀರಾ ಅನ್ನೋದು ಅದು ನಿಮಗೆ ಬಿಟ್ಟು, ರೈಟ್? ಸೊ ಆ ಒಂದು ಡಿಸ್ಕ್ಲೇಮರ್ ಜೊತೆಗೆ ಐ ಥಿಂಕ್ ಐ ಜಸ್ಟ್ ಸ್ಟಾರ್ಟ್ ಆಫ್ ವಿತ್ ದ process.
ಒಂದೇನಾಗತ್ತೆ ಅಂದ್ರೆ ಈಗ ಫಾರ್ ಎನಿ ಗ್ರಾಜುಯೇಟ್ ಒನ್ಸ್ ಹಿ ಎಂಟರ್ಸ್ ಇನ್ ಟು ದ UPSC ಪ್ರಿಪರೇಷನ್ ಏನಾಗತ್ತೆ ಅಂದ್ರೆ ಒಂದು ಗ್ರಾಜುಯೇಷನ್ ಆದಾಗ ಒಂದು 21-22ರಲ್ಲಿ ನ್ಯಾಚುರಲಿ ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಹುಚ್ ಕಾನ್ಫಿಡೆನ್ಸ್ ಇರುತ್ತೆ. ನಂಗೆ ಎಲ್ಲ ಗೊತ್ತು, ನಾ ಎಲ್ಲ ಮಾಡ್ಬಿಡ್ತೀನಿ, ಓಕೆ UPSC ಇಸ್ ಈಸಿ, ನನ್ ಗ್ರಾಜುಯೇಷನ್ ಆಗಿದೆ, ಇವಾಗ ಡಿಗ್ರಿ ಇವಾಗ ತಾನೇ ಮುಗಿಸಿದೀನಿ, ನಂಗೆ ಎಲ್ಲ ಗೊತ್ತು ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಓವರ್ ಕಾನ್ಫಿಡೆನ್ಸ್ ಇರುತ್ತೆ, ಸ್ವಲ್ಪ ಆರೋಗೆನ್ಸಿ ಇರುತ್ತೆ. ಸೊ ನನ್ನ ಫಸ್ಟ್ ಅಟೆಂಪ್ಟಿಗೆ ನಾನು ಪ್ರಿಪರೇಷನ್ ಶುರು ಮಾಡಿದಾಗ ಐ ವಾಸ್ ಸಿಮಿಲರ್ಲಿ ಸ್ಲೈಟ್ಲಿ ಆರೋಗೆಂಟ್. ಓಕೆ, ನಾ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಇಂದ ಗ್ರಾಜುಯೇಟ್ ಆಗಿದ್ದೀನಿ, ನಂಗೆ ಇವಾಗ ನಾನು ದೇಶದಿಂದ ಬೇರೆ ಬೇರೆ ಕಡೆ ಬಂದಿರೋ ಜನದ ಜೊತೆ ನಾನು ಇದ್ದೀನಿ, ಸೊ ನನ್ನ ಪರ್ಸನಾಲಿಟಿ ಚೆನ್ನಾಗಿದೆ, ನಂಗೆಲ್ಲ ಗೊತ್ತು. ಬಟ್ ಒನ್ಸ್ ಯು ಸ್ಟಾರ್ಟ್ ದಿಸ್ ಪ್ರೊಸೆಸ್ ಆಫ್ UPSC ಜರ್ನಿ, ತಿಳ್ಕೊತಾ ಹೋದಂಗೆ, ಓದ್ತಾ ಹೋದಂಗೆ, ಯು ರಿಯಲೈಸ್ ದಟ್ ವಾಟ್ ಯು ನೋ ಇಸ್ ವೆರಿ ಲಿಟಲ್. ಅಂಡ್ ಈವನ್ ಒಂದ್ಸತಿ UPSC ಕ್ರ್ಯಾಕ್ ಮಾಡಿ ಆದ್ಮೇಲೂ ಸಹ ವಾಟ್ ವಿ ನೋ ಇಸ್ ವೆರಿ ಲಿಟಲ್. ಸೊ ಆ ಜರ್ನಿ ಶುರು ಮಾಡ್ಬೇಕಾದ್ರೇನೆ, ಇಫ್ ಯು ಹ್ಯಾವ್ ದಟ್ ಆಟಿಟ್ಯೂಡ್ ಆಫ್ humility and knowing that what you know is very little and there is so much more to learn, that is the kind of an attitude that you need to actually start off with this journey, right? ಯಾಕೆಂದ್ರೆ ನಮ್ ಗ್ರಾಜುಯೇಷನ್ ಸಬ್ಜೆಕ್ಟ್ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರ್ಬೋದು, ನಾವು ಗ್ರಾಜುಯೇಟ್ ಆದ್ರೂ ಸಹ ಅದ್ರಲ್ಲಿ ಪೂರ್ತಿ ಗೊತ್ತಿದೆ ಅಂತ ನಾವ್ ಯಾರಿಗೂ ಹೇಳಕ್ಕಾಗಲ್ಲ, ರೈಟ್? ಇವಾಗ ಎಷ್ಟೋ ಜನ ಕ್ಯಾಂಪಸ್ ಸೆಲೆಕ್ಷನ್ ಹೋಗ್ತಾರೆ, ಬೇರೆ ಕಡೆಗೆ ಹೋಗ್ತಾರೆ, ಅದ್ರಲ್ಲಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಪ್ರಾಬ್ಲಿ ಉತ್ತರಿಸಿ ನಾವು ಸೆಲೆಕ್ಟ್ ಆಗ್ಬೋದೇ ಹೊರತು ಪೂರ್ತಿ ಸಬ್ಜೆಕ್ಟ್ ಅಲ್ಲಿ ಗೊತ್ತಿದೆ ಅಂತ ನಮ್ಗೇನು ಗೊತ್ತಿಲ್ಲ. ಅಂಡ್ UPSC ಸಿವಿಲ್ ಸರ್ವಿಸಸ್ ಅಂದ್ರೆ ಅದೊಂದು ಸಮುದ್ರ ತರ, ರೈಟ್? ಹಿಸ್ಟ್ರಿ ಓದ್ತೀವಿ, ಜಾಗ್ರಫಿ ಓದ್ತೀವಿ, ಪೊಲಿಟಿ ಓದ್ತೀವಿ, ಎಕನಾಮಿಕ್ಸ್ ಓದ್ತೀವಿ, ಸೋಶಿಯಾಲಜಿ ಓದ್ತೀವಿ, ನಾವು ಆಪ್ಷನಲ್ಸ್ ಚೂಸ್ ಮಾಡಿದ್ರೆ ಆಪ್ಷನಲ್ ಸಬ್ಜೆಕ್ಟ್ಸ್ ಓದ್ತೀವಿ. ಸೊ ದಿಸ್ ಇಸ್ ಅ ಜರ್ನಿ ವೇರ್ ಲರ್ನಿಂಗ್ ನೆವರ್ ಎಂಡ್ಸ್. ಸೊ ಆ ಒಂದು ಕಾನ್ಸ್ಟೆಂಟ್ ಆಗಿ ಕಲಿಯುವಂತಹ ಒಂದು ಮೈಂಡ್ ಸೆಟ್ಗೆ ಮತ್ತೆ ಕಲಿಯೋದನ್ನ ಎಂಜಾಯ್ ಮಾಡುವಂತಹ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಈ UPSC ಜರ್ನಿಗೆ ಇಳಿಬೇಕು. ಯಾಕೆಂದ್ರೆ ಇದು 1 ಅಟೆಂಪ್ಟ್ ಆಗತ್ತಾ, 2 ಅಟೆಂಪ್ಟ್ ಆಗತ್ತಾ, 3 ಅಟೆಂಪ್ಟ್ ಆಗತ್ತಾ, ಯಾರಿಗೂ ಗೊತ್ತಿಲ್ಲ, ರೈಟ್? ಸೊ as long as you are not enjoying the process, it becomes difficult to sustain the same amount of intensity, the same amount of commitment to the learning process over multiple years. So be prepared to learn and be prepared to actually re-strategize your process, re-strategize the way you work as you go along. ಯಾಕೆಂದ್ರೆ ಕೆಲವು ಸತಿ ತಪ್ಪು ಮಾಡ್ತೀವಿ, ಆ ತಪ್ಪಿಂದ ತಿದ್ಕೋತೀವಿ, and then again you'll have to reorient your process. ಅದಕ್ಕೆ ರೆಡಿ ಇರಬೇಕು. ಇಲ್ಲ ನಾನು ಈ ಒಂದು ಪ್ರಾಸೆಸ್ ಹಾಕೊಂಡಿದ್ದೀನಿ, ಇದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನಾಯ್ತು ಅಂದ್ರೆ, ನನಗೆ ಪ್ರಿಲಿಮ್ಸ್ ವಾಸ್ ಓಕೆ, ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಡ. ಐ ಸ್ಟಾರ್ಟ್ ಆಫ್ ವಿತ್ ದ ಪ್ರಿಲಿಮ್ಸ್ ಜರ್ನಿ. ಸೊ ಯೂಶಲಿ ವೆನ್ ಯು ಸ್ಟಾರ್ಟ್ ಆಫ್ ಯೋರ್ ಪ್ರಾಸೆಸ್, ಇವಾಗ there are the standard books ಅಲ್ವಾ? NCERTs ಇದೆ. For polity you have Lakshmikant, for history you have Spectrum, for economics you have Ramesh Singh or maybe Mrunal notes refer ಮಾಡ್ತಾರೆ ಕೆಲವರು. So you have these standard books. ಅದನ್ನ ಕವರ್ ಮಾಡಿದ್ರೆ you will get your basics right, foundation ಚೆನ್ನಾಗಿರುತ್ತೆ, but they are not sufficient. So ಈ ಬೇಸಿಕ್ ಬುಕ್ಸ್ ಬಿಟ್ಟು ಏನ್ ಪ್ರಿಪೇರ್ ಆಗ್ತೀರಾ ಅಥವಾ ಯಾವ್ಯಾವ ಸೋರ್ಸಸ್ ರೆಫರ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. I can give you a few sources. Nange first attempt alli ee sources gothirilla, but as I went along I realized that there are quite a few excellent sources that one can refer to. Aa sources na heltini. Surely it might feel a little overwhelming, yakandre tumba jaasti sources agogabohudu anta ansutte. But once you get used to the process, once you start making a schedule for yourself, a routine for yourself, ee sources nella refer madodikke, then you'll find that it's very useful, it's very helpful in the process of your UPSC journey. Na yaki sources ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, this is something that I want to tell you. ಈ ಬಾರಿ ನಾನು ಇಂಟರ್ವ್ಯೂ ಡೆಲ್ಲಿಗೆ ಹೋಗಿದ್ದಾಗ ಅಲ್ಲಿ I happened to meet a person who currently works as part of the Niti Aayog. So ಅವರು ಇದಕ್ಕೆ ಮುಂಚೆ ಮಿನಿಸ್ಟ್ರಿಲಿ ಇದ್ರು, and he said ಪ್ರಿಲಿಮ್ಸ್ ಪೇಪರ್ಸ್ ಇವಾಗ ಸೆಟ್ ಮಾಡ್ತಿರೋ ಪ್ರೊಸೆಸ್, ನಾನು ಅವ್ರನ್ನ ಕೇಳಿದೆ. ಐ ಮೆಟ್ ಹಿಮ್ ಓವರ್ ಡಿನ್ನರ್, ಕರ್ನಾಟಕ ಭವನದಲ್ಲಿ ಇದ್ದಾಗ ಅವರು ಒಂದಿನ ಡಿನ್ನರಿಗೆ ಬಂದಿದ್ರು, ನಾನು ಅಲ್ಲಿದ್ದೆ. ಸೊ ಐ ಹ್ಯಾಪನ್ ಟು ಮೀಟ್ ಹಿಮ್. ಅವಾಗ ನಾ ಕೇಳಿದೆ ಹೀಗೆ, UPSC ನಾನು ಕೇಳಿದ್ರು UPSC ಪ್ರಿಪರೇಷನ್ ಇದೆ, ಓಕೆ ಎಷ್ಟನೇ ಅಟೆಂಪ್ಟ್ ಎಲ್ಲ ಹೀಗೆ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು ಪ್ರಿಲಿಮ್ಸ್ ಕಟ್ ಆಫ್ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ರು. ಇವಾಗ ಅಂಟಿಲ್ ಐ ಥಿಂಕ್ 2017 or 2016 100 ಮೇಲೆ ಇರೋದು, 102, 105 ಈ ರೀತಿ ಕಟ್ ಆಫ್ ಇರೋದು. ಫ್ರಮ್ 2018 ಆನ್ವರ್ಡ್ಸ್ ಕಡಿಮೆ ಆಗ್ತಾ ಇದೆ. 98 ಇತ್ತು, 2019 ಅಲ್ಲಿ 98 ಇತ್ತು, ಈ ಬಾರಿ 92, 93 ಇದೆ ಜನರಲ್. ಸೊ ಅವ್ರು ಹೇಳಿದ್ದು ಏನಕ್ಕೆ ಈ ತರ ಕಟ್ ಆಫ್ಸ್ ಕಡಿಮೆ ಆಗ್ತಾ ಇದೆ ಅಂದ್ರೆ, UPSC ಸಿವಿಲ್ ಸರ್ವಿಸಸ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಆಸ್ಪಿರೆಂಟ್ಸ್ ಏನೇನಿದ್ದಾರೆ
they are used to this fixed mindset of referring to these standard books. ಒಂದೆರಡು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಂದ ಟೆಸ್ಟ್ ಸೀರೀಸ್ ಮಾಡೋಣ, ಮೊದಲೆಲ್ಲ ಕೆಲವು ಕ್ವೆಶ್ಚನ್ಸ್ ಈ ಟೆಸ್ಟ್ ಸೀರೀಸ್ ಇಂದಾನೆ ಡೈರೆಕ್ಟ್ ಆಗಿ ಬರೋದು, ಸೊ ಅದು ಹೆಲ್ಪ್ ಆಗೋದು. ಬಟ್ ನಾವು ದ ಟ್ರೆಂಡ್ ಇಸ್ ಚೇಂಜಿಂಗ್. ಅವ್ರು ಏನ್ ಹೇಳಿದ್ರು ಅಂದ್ರೆ, ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಆಗಲಿ ಅಥವಾ ಇನ್ಸ್ಟಿಟ್ಯೂಟ್ ಕಂಪೈಲೇಷನ್ಸ್ ಆಗಲಿ ಇವಾಗ ನಾವು ರೆಫರ್ ಮಾಡಲ್ಲ. ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಆರ್ ಗೋಯಿಂಗ್ ಟು ದ ಸೋರ್ಸ್ ಮೆಟೀರಿಯಲ್. ಯಾವುದೇ ಒಂದು ಸೈಂಟಿಫಿಕ್ ಆರ್ಟಿಕಲ್ ಬಂದಿದ್ರು, ಅದು ನ್ಯೂಸ್ ಅಲ್ಲಿ ಕವರ್ ಆಗಿದೆ, ಅದರ ಒಂದು ಇಂಟ್ರೊಡಕ್ಷನ್ ಅಥವಾ ಅಬ್ಸ್ಟ್ರಾಕ್ಟ್ ಏನಿರುತ್ತೆ ಅದರ ಬೇಸಿಸ್ ಮೇಲೆ ನಾವು ಕ್ವೆಶ್ಚನ್ಸ್ ಕೊಡ್ತೀವಿ. ಅಥವಾ ಇವಾಗ ಎಕನಾಮಿಕ್ ಸರ್ವೆ ಅಥವಾ ಬೇರೆ ನೀತಿ ಆಯೋಗ ರಿಪೋರ್ಟ್ಗಳಿದ್ರೆ ಆ ಸೋರ್ಸ್ ಮೆಟೀರಿಯಲ್ ಇಂದಾನೆ ನಾವು ಕ್ವೆಶ್ಚನ್ಸ್ ಕೊಡ್ತೀವಿ ಹೊರತು ಅದನ್ನ ಕವರ್ ಮಾಡಿರೋ ಯಾವುದೇ ನ್ಯೂಸ್ ಪೇಪರ್ ರಿಪೋರ್ಟ್ ಇಂದ ಕೊಡಲ್ಲ. ಬಿಕಾಸ್ ವಿ ವಾಂಟ್ ದ ಕ್ಯಾಂಡಿಡೇಟ್ಸ್ ಟು ಆಕ್ಚುಲಿ ರೆಫರ್ ಟು ದ ಸೋರ್ಸ್ ಮೆಟೀರಿಯಲ್ ರಾದರ್ ದ್ಯಾನ್ ರಿಲೈಯಿಂಗ್ ಆನ್ ಇನ್ಫಾರ್ಮೇಶನ್ ದಟ್ ಇಸ್ ಆಲ್ರೆಡಿ ಪ್ರೊಸೆಸ್ಡ್, ಆಲ್ರೆಡಿ ಡೈಜೆಸ್ಟೆಡ್ ಅಂಡ್ ಪ್ರೆಸೆಂಟೆಡ್ ಟು ದೆಮ್. ಸೊ ಅವ್ರು ಏನ್ ಹೇಳಿದ್ರು ಅಂದ್ರೆ, ಕ್ಯಾಂಡಿಡೇಟ್ಸ್ ಸ್ವತಃ ಅವರೇ ಎಫರ್ಟ್ಸ್ ಹಾಕಬೇಕು ಟು ಗೆಟ್ ದ ಇನ್ಫಾರ್ಮೇಶನ್, ಟು ಪ್ರೊಸೆಸ್ ದಟ್ ಇನ್ಫಾರ್ಮೇಶನ್, rather than relying on any other source or any other coaching institute to do that work for them. So ಹೀಗಿರುವಾಗ ಆದಷ್ಟು ನಾವು ಸೋರ್ಸ್ಗೆ, ಆದಷ್ಟು ಮೂಲಕ್ಕೆ ಹೋಗಿ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ. ಸೊ ಒಂದು ವೆರಿ ಯೂಸ್ಫುಲ್ ಸೋರ್ಸ್ ಯಾವ್ದಾಗಿರ್ಬೋದು ಅಂದ್ರೆ ದ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ಅವರು ಡೈಲಿ ನ್ಯೂಸ್ ಬುಲೆಟಿನ್ಸ್ ರಿಲೀಸ್ ಮಾಡ್ತಾರೆ ಮಿನಿಸ್ಟ್ರಿ ವೈಸ್. ಸೊ ಯಾವುದೇ ಗವರ್ಮೆಂಟ್ ಸ್ಕೀಮ್ಸ್ ಇದ್ರು, ಯಾವುದೇ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಇದ್ರು, ಅಥವಾ ಪ್ರೈಮ್ ಮಿನಿಸ್ಟರ್ or ವೈಸ್ ಪ್ರೆಸಿಡೆಂಟ್ ಎಲ್ಲೇ ಒಂದು ಸ್ಪೀಚ್ ಮಾಡಿದ್ರೆ about any government event or any new policy that the government is launching, a PIB ಅವರು summarize ಮಾಡೋದು, because it is from the government, it is very authentic. And prelims ಅಲ್ಲಿ ಈಗ questions frame ಆದಾಗ, ಈಗ they say they give you a government program and list these are the 4 salient features, choose which are the correct options. So PIB ಅಂತ source ಇಂದ ರೆಫರ್ ಮಾಡಿದಾಗ we get the authentic information. ಅದನ್ನ ನಾವು ನೋಟ್ ಮಾಡ್ಕೊಂಡ್ರೆ there is very little chance that you can go wrong when you are answering the questions related to that. So PIB is going to be a very good source. And mains ದೃಷ್ಟಿಯಿಂದ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಈಗ ಗವರ್ಮೆಂಟ್ ಯಾವುದೇ ಒಂದು ಸೇ ಡೀಪ್ ಓಷನ್ ಮಿಷನ್, ಸೊ ಅದ್ರ ಬಗ್ಗೆ ಪ್ರೈಮ್ ಮಿನಿಸ್ಟರ್ ಅಥವಾ ಮಿನಿಸ್ಟರ್ ಅದ್ರ ಬಗ್ಗೆ ಸ್ಪೀಚ್ ಮಾಡಿದ್ರೆ, ವೆನ್ ಯು ಆರ್ ಸ್ಟ್ರಕ್ಚರಿಂಗ್ ಯುವರ್ ಆನ್ಸರ್, ಇಂಟ್ರೊಡಕ್ಷನ್ ಅಲ್ಲಿ, ಕನ್ಕ್ಲೂಷನ್ ಅಲ್ಲಿ ಮಿನಿಸ್ಟ್ರಿ ಈ ರೀತಿಯಾದಂತ ಒಂದು ಸ್ಟಾನ್ಸ್ ಇದೆ ಮಿನಿಸ್ಟ್ರಿದು, ಅಥವಾ ದಿಸ್ ಇಸ್ ದ ವಿಷನ್ ಆಫ್ ದ ಮಿನಿಸ್ಟ್ರಿ, ದಿಸ್ ಇಸ್ ದ ವಿಷನ್ ಆಫ್ ದ ಗವರ್ಮೆಂಟ್ ಅಂತ ಹೇಳಿದಾಗ it adds value to your answers. So PIB is going to be a very good source for your prelims as well as your mains. And on the preparation ದೃಷ್ಟಿಯಿಂದ ದಯವಿಟ್ಟು prelims na mains na interview na more distinct process ಆಗಿ ನೋಡಬೇಕು. It has to be an integrated approach for all the 3 stages. ಈಗ ಪ್ರಿಲಿಮ್ಸ್ ಅಲ್ಲಿ ಮತ್ತೆ ಮೇನ್ಸ್ ಅಲ್ಲಿ ಇನ್ಫಾರ್ಮೇಶನ್ ಪ್ರೆಸೆಂಟ್ ಮಾಡೋ ದೃಷ್ಟಿ ಬೇರೆ ಆಗಿರುತ್ತೆ ಹೊರತು ಇನ್ಫಾರ್ಮೇಶನ್ ಬೇರೆ ಆಗಿರೋದಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ ವಾಟ್ ಎವರ್ ಇನ್ಫಾರ್ಮೇಶನ್ ದಟ್ ಯು ಆರ್ ಕಲೆಕ್ಟಿಂಗ್ ಫಾರ್ ಯೋರ್ ಪ್ರಿಲಿಮ್ಸ್ ಇಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಫಾರ್ ಯೋರ್ ಮೇನ್ಸ್. And the same viewpoints or the same data that is going to be collected during the process of prelims and mains will be useful when you are answering your questions in the interview, if it is data based, or even if it is opinion based. ಈಗ ಮೇನ್ಸ್ ಅಲ್ಲಿ ನಾ ಹೇಳಿದಾಗ, ನೀವು ಗವರ್ಮೆಂಟ್ ಈ ತರ ವ್ಯೂ ಪಾಯಿಂಟ್ ಇದೆ ಅಂತ ನೀವು ಮೇನ್ಸ್ ಗೆ ಆನ್ಸರ್ಸ್ ಅಲ್ಲಿ ಹೇಗೆ ಪ್ರಿಫೇಸ್ ಮಾಡ್ತೀರಾ, ಅದೇ ತರ ಇಂಟರ್ವ್ಯೂ ಸಹ the same thing you are going to take, the same stance you are going to express, primarily because you want to be part of the system. Right? At the end of the day, you want to enter into the government and be part of the system. So interview questions allu ಕೆಲವು ಬಾರಿ ಅವರು ಪ್ರೊವೋಕ್ ಮಾಡೋದಕ್ಕೆ ನಿಮ್ಮನ್ನ ಸ್ವಲ್ಪ ಗವರ್ಮೆಂಟ್ ಗೆ ವಿರುದ್ಧವಾಗಿರುವಂತ ಅವ್ರ ಸ್ಟೇಟ್ಮೆಂಟ್ಸ್ ಕೊಡಬಹುದು and ask what your opinion is. But because you want to be part of the system, you cannot afford to take a stance that is drastically against the government. You can say, okay, ಇದು ಕೆಲವು ಡ್ರಾಬ್ಯಾಕ್ಸ್ ಇದೆ, ಇದನ್ನ ಇಂಪ್ರೂವ್ ಮಾಡಬಹುದು ಅಂತ ಹೇಳ್ಬೋದು ಹೊರತು ಇಲ್ಲ ಈ ಪಾಲಿಸಿ ಸರಿ ಇಲ್ಲ, ಈ ಗವರ್ಮೆಂಟ್ ಮಾಡ್ತಿರೋದು ಸರಿ ಇಲ್ಲ ಅಂತ ನೀವೆಲ್ಲೂ ಹೇಳಕ್ಕಾಗಲ್ಲ, ಬಿಕಾಸ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ದ ಸಿಸ್ಟಮ್. ಸೊ ಗವರ್ಮೆಂಟ್ ಸೋರ್ಸಸ್ ನ ಅಥೆಂಟಿಕ್ ಆಗಿ ರೆಫರ್ ಮಾಡೋದ್ರಿಂದ ನಿಮ್ಮ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ ಮೂರಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ. ಅನದರ್ ಯೂಸ್ಫುಲ್ ಸೋರ್ಸ್ ಪರ್ಹ್ಯಾಪ್ಸ್ ಇಸ್ ಗೋಯಿಂಗ್ ಟು ಬಿ ದ ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ದಟ್ ಆರ್ ಗೋಯಿಂಗ್ ಟು ಬಿ ರಿಲೀಸ್. ಎಕನಾಮಿಕ್ ಸರ್ವೆ ರಿಲೀಸ್ ಆದ್ರೆ, ಎಕನಾಮಿಕ್ ಸರ್ವೆ ಅದನ್ನ ಎಷ್ಟೋ ಇನ್ಸ್ಟಿಟ್ಯೂಟ್ ಗಳ ಕಂಪೈಲೇಷನ್ ಮಾಡಿಕೊಡ್ತಾರೆ ಚಾಪ್ಟರ್ ವೈಸ್, ಬಟ್ ಇಟ್ ಇಸ್ ಬೆಟರ್ ಇಫ್ ಯು ರೆಫರ್ ಟು ಅಟ್ ಲೀಸ್ಟ್ ಟು ದ ಇಂಟ್ರೊಡಕ್ಷನ್, to the first chapter overview ಏನಿರುತ್ತೆ, ಮತ್ತೆ ಕೀ ಡೇಟಾ ಪಾಯಿಂಟ್ಸ್ ನ ಎಕನಾಮಿಕ್ ಸರ್ವೆ ಇಂದಾನೆ ತಗೊಂಡ್ರೆ, then it is going to add value to your answers. ಈಗ ನೀತಿ ಆಯೋಗ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ ರಿಲೀಸ್ ಮಾಡಿದ್ರೆ, ಅದರಲ್ಲೂ ಅಷ್ಟೇ ಹೌ ವಿ ಹ್ಯಾವ್ ಫೇರ್ಡ್ ಓವರ್ ದ ಇಯರ್ಸ್ ಅನ್ನೋ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಅವ್ರ ಪೂರ್ತಿ ಐಡಿಯಾ ಇರುತ್ತೆ. ಇಂಡೆಕ್ಸ್ ಶುರು ಆದಾಗ ಯಾವ ಸಿಚುವೇಶನ್ ಅಲ್ಲಿ ಇದ್ವಿ, ಇವಾಗ ಯಾವ ಸಿಚುವೇಶನ್ ಅಲ್ಲಿ ಇದ್ದೀವಿ, ಮುಂದೆ ವಾಟ್ ಆರ್ ದ ಸ್ಟೆಪ್ಸ್ ದಟ್ ದ ಗವರ್ಮೆಂಟ್ ಇಸ್ ಪ್ಲಾನಿಂಗ್ ಟು ಟೇಕ್ ಟು ಆಕ್ಚುಲಿ ಇಂಪ್ರೂವ್ ಆನ್ ದ ವೇರಿಯಸ್ ಇಂಡಿಕೇಟರ್ಸ್. ಸೊ ಈ ರೀತಿಯಾಗಿ ಸೋರ್ಸ್ ಡಾಕ್ಯುಮೆಂಟ್ಸ್ ನ ರೆಫರ್ ಮಾಡಿದಾಗ
you can add value to your answers. Another source that I can actually refer to you is Observer Research Foundation anta ಒಂದು think tank ಇದೆ Delhi. It is a think tank that usually conducts programs in association with the government. So every year Resina Dialogue anta ಒಂದು foreign affairs international relations dialogue ಆಗುತ್ತೆ. So Observer Research Foundation along with the Ministry of External Affairs ಪ್ರತಿ ವರ್ಷ ಆ ಒಂದು ಕಾನ್ಕ್ಲೇವ್ ನ ಆರ್ಗನೈಸ್ ಮಾಡುತ್ತೆ. ಅವರ ವೆಬ್ಸೈಟ್ ಅಲ್ಲಿ orfonline.org ಅಂತ ಅವರ ವೆಬ್ಸೈಟ್. So if you refer to that website, ಪ್ರತಿದಿನ ಅವರದು ಸುಮಾರು ಆರ್ಟಿಕಲ್ಸ್ ಬರುತ್ತೆ. ಇಟ್ಸ್ ನಾಟ್ ಜಸ್ಟ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂಟರ್ನಲ್ ಸೆಕ್ಯೂರಿಟಿ ಆಗಿರಬಹುದು, ಕ್ಲೈಮೇಟ್ ಚೇಂಜ್ ಆಗಿರಬಹುದು, ಅಥವಾ ಹೊಸದಾಗಿ ಬರ್ತಿರುವಂತಹ ಕ್ಲೀನ್ ಎನರ್ಜಿ ಟೆಕ್ನಾಲಜೀಸ್ ಬಗ್ಗೆ ಆಗಿರಬಹುದು. They cover a wide range of issues and their articles are pretty excellent. Some of the best people in the field write articles for them. So ಇದನ್ನ ನೀವು ಓದಿದಾಗ ಮೇನ್ಸ್ಗೆ ನಿಮ್ಮ ಬೇರೆ ಬೇರೆ GS2 GS3 ಎಸ್ಪೆಷಲಿ ಬೇರೆ ಬೇರೆ ಏರಿಯಾಸ್ ತುಂಬಾ ಚೆನ್ನಾಗಿ ಕವರ್ ಆಗುತ್ತೆ. ಅಂಡ್ ಈವನ್ ಫಾರ್ ಯೋರ್ ಇಂಟರ್ವ್ಯೂ ಹೊಸ ಹೊಸ ಐಡಿಯಾಸ್ ನಿಮಗೆ ಸಿಗುತ್ತೆ. ಅಂಡ್ ಮೇ ಬಿ ವೆನ್ ಯುರ್ ರೈಟಿಂಗ್ ಯುವರ್ ಎಸ್ಸೇಸ್ ಅಲ್ಲ, ಈಗ ಕೆಲವು ಇನ್ಫಾರ್ಮೇಶನ್ ಬೇಸ್ಡ್ ಎಸ್ಸೇಸ್ ಇರುತ್ತೆ, ಕೆಲವು ತುಂಬಾ ಟಾಪಿಕ್ ಬೇಸ್ಡ್ ಎಸ್ಸೇಸ್ ಇರುತ್ತೆ. ರಿಫ್ಲೆಕ್ಟಿವ್ ಎಸ್ಸೇಸ್ ಅದು ಬೇರೆ, ಅದನ್ನ ನೀವು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ ಏನಿದೆ ಮತ್ತೆ ಬೇರೆ ಏನೇನು ಓದಿದ್ರೆ ಅದ್ರ ಬೇಸಿಸ್ ಮೇಲೆ ಬರೀಬೇಕಾಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಇನ್ಫಾರ್ಮೇಶನ್ ಬೇಸ್ಡ್ ಎಸ್ಸೇಸ್, ವೆನ್ ಇಟ್ ಕಮ್ಸ್ ಟು ಕಾಂಟೆಂಪರರಿ ಇಶ್ಯೂ ಬೇಸ್ಡ್ ಎಸ್ಸೇಸ್, ORF ಅವ್ರ ವೆಬ್ಸೈಟ್ ಅಲ್ಲಿ ಸಿಗುವಂತ ಆರ್ಟಿಕಲ್ಸ್, they can give you new perspective, they can give you very new ideas, and this can add value to your essays, and this can also be useful for your mains answers and as well as your interview. Prelims drushtiinda ashtu useful agagde idru to collect information to actually build perspectives, ORF online can be a very good source. Next inondu usually ivaga aspirants en ಮಾಡ್ತಾರೆ ಅಂದ್ರೆ they refer to the Hindu alva. Most of you would be referring to the Hindu. It's a very good source. It's a very good newspaper for improving your language, for improving your vocabulary, and even for information. But problem ಏನಾಗುತ್ತೆ ಅಂದ್ರೆ ಹಿಂದೂಲಿ, it gives you one-sided perspectives. It is slightly left of center and it gives you one-sided perspectives. But ಒಬ್ಬ civil service aspirant cannot afford to have one-sided perspectives. ಯಾವುದೇ ಒಂದು ಇಶ್ಯೂನ ಹೋಲಿಸ್ಟಿಕ್ ಆಗಿ ನೋಡಬೇಕು. ನಮ್ಮ ಆನ್ಸರ್ಸ್ ಅಲ್ಲಿ ಬೀಟ್ ಇನ್ ಯೋರ್ ಮೇನ್ಸ್, ಬೀಟ್ ಇನ್ ಯೋರ್ ಇಂಟರ್ವ್ಯೂ, ಯಾವುದೇ ಒಂದು ಇಶ್ಯೂ ಬಗ್ಗೆ ಕೇಳಿದಾಗ it is advisable that you have a holistic point of view, and especially when you are in your interview, it's important that you take a pro government stance. ಸದ್ಯಕ್ಕೆ ಹಿಂದೂ ಓದಿದ್ರೆ ಗ್ಯಾರಂಟಿ ಪ್ರೋ ಗವರ್ಮೆಂಟ್ ಸ್ಟಾನ್ಸ್ ಬರುತ್ತೆ. ಹಾಗಾಗಿ ಹಿಂದೂ ಓದೋದ್ರ ಜೊತೆಗೆ you will have to refer to other newspapers also, and that newspaper in my personal opinion could be Indian Express. Indian Express ಅಲ್ಲಿ they try to cover viewpoints from both sides of the spectrum. Left indanu cover ಮಾಡ್ತಾರೆ, right indanu cover ಮಾಡ್ತಾರೆ. So ಹಾಗಾಗಿ you will get a complete picture. And South India ಅಲ್ಲಿ ಬರೋದು New Indian Express. New Indian Express ರೆಫರ್ ಮಾಡಬೇಡಿ, Indian Express ಅವ್ರ ವೆಬ್ಸೈಟ್ ಅಲ್ಲಿ ರೆಫರ್ ಮಾಡಿ, preferably the Delhi edition. ಯಾಕಂದ್ರೆ Delhi is the power center and all of us aspire to work in Delhi someday. So ಅಲ್ಲಿ ಪಬ್ಲಿಷ್ ಆಗುವಂತ ಆರ್ಟಿಕಲ್ಸ್ they are pretty authentic. ಗವರ್ಮೆಂಟ್ ಗೆ ಕ್ಲೋಸ್ ಆಗಿರೋ ಸೋರ್ಸಸ್ ಇಂದಾನೆ ಪಬ್ಲಿಷ್ ಆಗುವಂತ ಆರ್ಟಿಕಲ್ಗಳು. So ಹಾಗಾಗಿ if you start referring to the New Indian Express's Delhi edition, especially the editorials, articles, ಜೊತೆಗೆ ಅದರಲ್ಲಿ explained ಅಂತ ಒಂದು ಸೆಕ್ಷನ್ ಬರುತ್ತೆ. The Hinduli usually they cover it on Sundays. Explained ಅಂತ ಮಾಡಿ ಸೈನ್ಸ್ ಅಂಡ್ ಟೆಕ್ ಬಗ್ಗೆ ಕವರ್ ಮಾಡ್ತಾರೆ, ಇಶ್ಯೂಸ್ ನ ತುಂಬಾ ಡೀಟೇಲ್ ಆಗಿ ಕವರ್ ಮಾಡ್ತಾರೆ. ಬಟ್ Indian Express does that on a daily basis. So ಅವರ explained section ನೀವು ಕವರ್ ಮಾಡಿದ್ರೆ ಅಲ್ಲಿ ಬರುವಂತ ಇನ್ಫಾರ್ಮೇಶನ್, ಈಗ ಕೆಲವು ಪ್ರಿಲಿಮ್ಸ್ ದೃಷ್ಟಿಯಿಂದ ಇರುತ್ತೆ, ಸೇ ಸಮಥಿಂಗ್ ಲೈಕ್ polar vortex or something, ಅದು ಪ್ರಿಲಿಮ್ಸ್ ದೃಷ್ಟಿಯಿಂದ ನಿಮಗೆ ಚೆನ್ನಾಗಿ ಕವರ್ ಆಗುತ್ತೆ. And there are other issues on which ಅವರು ಯಾವ ರೀತಿ ಅವ್ರ ಆರ್ಟಿಕಲ್ ರೆಡಿ ಮಾಡಿರ್ತಾರೆ ಎಕ್ಸ್ಪ್ಲೇನ್ಡ್ ಅಲ್ಲಿ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಯುವರ್ ಮೇನ್ಸ್ ಆನ್ಸರ್ ಕಾಪಿ ಪೇಸ್ಟ್ ಮಾಡ್ಬಿಡ್ಬೋದು ನೀವು. ಅಷ್ಟು ಚೆನ್ನಾಗಿ, ಅಷ್ಟು ಡೀಟೇಲ್ಡ್ ಆಗಿ, ಅಷ್ಟು ಡೈವರ್ಸ್ ಆಗಿ ಎಲ್ಲಾ ವ್ಯೂ ಪಾಯಿಂಟ್ಸ್ ನ ಕವರ್ ಮಾಡೋ ರೀತಿ ಇರುತ್ತೆ. ಸೊ Indian Express Explained can be a very good source for your preparation for your prelims as well as your mains. Interview time ge okay, maybe not so much, but it's always helpful to actually know any issue holistically. So hagagi Indian Express Explained section can be a very good source throughout your journey. And Sunset TV, ಮೊದಲು ರಾಜ್ಯಸಭಾ ಟಿವಿ, ಲೋಕಸಭಾ ಟಿವಿ ಏನಿತ್ತು, ಮರ್ಜ್ ಆಗಿ ಇವಾಗ ಸನ್ಸೆಟ್ ಟಿವಿ ಆಗಿದೆ.
ಸೊ ಅವರಲ್ಲಿ ಬರುವಂತ ಡಿಸ್ಕಷನ್ಸ್ ಐ ಥಿಂಕ್ ಮೊದಲು 9:30 ಬಿಗ್ ಪಿಕ್ಚರ್ ಬರೋದು ರಾಜ್ಯಸಭಾ ಟಿವಿ, ಇವಾಗ ಅದು ಯಾವ ಟೈಮಿಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಸನ್ಸೆಟ್ ಟಿವಿ ಸ್ಟಿಲ್ ಹ್ಯಾಸ್ ದಟ್ ಟ್ರೆಡಿಷನ್ ಆಫ್ ಕಂಡಕ್ಟಿಂಗ್ ದೀಸ್ ಡಿಸ್ಕಷನ್ಸ್ ಆನ್ ಕಾಂಟೆಂಪ್ರರಿ ಇಶ್ಯೂಸ್. ಸೊ ಅದನ್ನ ರೆಫರ್ ಮಾಡಿ. ಅಂಡ್ ದೇರ್ ಇಸ್ ದಿಸ್ ಚಾನೆಲ್ ಕಾಲ್ಡ್ ಭಾರತ ಫಸ್ಟ್ ಆನ್ ಯೂಟ್ಯೂಬ್. ಮೊದಲು ರಾಜ್ಯಸಭಾ ಟಿವಿ ಫ್ರಾಂಕ್ ರಾಜನ್ ಪೆರೇರಾ ಅಂತ ಯಾರು ಬಿಗ್ ಪಿಕ್ಚರ್ ಹೋಸ್ಟ್ ಮಾಡ್ತಾ ಇದ್ರು, ದಟ್ ಸೇಮ್ ಪರ್ಸನ್, ಬಿಕಾಸ್ ಆಫ್ಟರ್ ದ ಮರ್ಜರ್ ಹಿ ಕ್ವಿಟ್ ದ ಚಾನೆಲ್ ಅಂಡ್ ನೌ ಹಿ ಇಸ್ ವರ್ಕಿಂಗ್, ಹಿ ಹಸ್ ಸ್ಟಾರ್ಟೆಡ್ ಹಿಸ್ ಓನ್ ಯೂಟ್ಯೂಬ್ ಚಾನೆಲ್ ಭಾರತ ಫಸ್ಟ್ ಅಂತ. ಬಿಗ್ ಪಿಕ್ಚರ್ ಶೋ ಇವಾಗ್ಲೂ ಬರುತ್ತೆ. ಅದ್ರ ಜೊತೆಗೆ ಹಿ ಕಂಡಕ್ಟ್ಸ್ other discussions also, and there are other people conducting very good discussions on that channel. Weekend shows ಕೆಲವು ಬರುತ್ತೆ. So you can start referring to these sources as part of your preparation. I understand, ನಾನು ಮೊದಲೇ ಹೇಳಿದಾಗೆ ನೀವು ಮೊದಲನೇ ದಿನದಿಂದಾನೇ ಇದೆಲ್ಲ ಮಾಡ್ತೀನಿ ಅಂದ್ರೆ along with your static preparation ಸ್ವಲ್ಪ ತಲೆ ಕೆಡೋ ಚಾನ್ಸಸ್ ಇರುತ್ತೆ. ಹೇಗ್ ಮಾಡ್ಲಿ ನಾನು, ಟೈಮ್ ಹೇಗ್ ಡಿವೈಡ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಸ್ಟಾಟಿಕ್ ಪೋರ್ಷನ್ಸ್ ಕ್ಲಾಸ್ ರೂಮ್ ನಡೀತಾ ಇರುತ್ತೆ, ಅದ್ರ ಜೊತೆ ಟೆಸ್ಟ್ ಸೀರೀಸ್ ಗಳು ನಡೀತಾ ಇರುತ್ತೆ. ಸೊ ಇಟ್ ಮೈಟ್ ಫೀಲ್ ಅ ಲಿಟಲ್ ಓವರ್ವೆಲ್ಮಿಂಗ್ ಶುರುಲಿ ನಿಮ್ಗೆ, ಬಟ್ ಗಿವ್ ಇಟ್ ಟೈಮ್. ಯಾವುದೇ ಒಂದು ಪ್ರಿಪ್ರೇಷನ್ ಆದ್ರೂ ಇಟ್ ಹ್ಯಾಸ್ ಟು ಎವಾಲ್ವ್ ಆರ್ಗ್ಯಾನಿಕ್ಲಿ. ಸೊ ನಿಮ್ಗೆ ಶುರುಲಿ ನಿಮ್ಗೆ ಟೈಮ್ ಹೇಗೆ ಮಾಡ್ಕೋತೀರಾ ಅಥವಾ ಸ್ಕೆಡ್ಯೂಲ್ ಹೇಗೆ ಮಾಡ್ಕೋತೀರಾ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಈಗ ನ್ಯೂಸ್ ಪೇಪರ್ ಅಲ್ಲಿ ಇವಾಗ ಶುರು ಮಾಡಿದಾಗ ಅನ್ ಆಸ್ಪಿರೆಂಟ್ ನ್ಯೂಸ್ ಪೇಪರ್ ಓದ್ಬೇಕು ಅಂದ್ರೆ ಸ್ಟಾರ್ಟ್ ಟು ಫಿನಿಶ್ ಎಲ್ಲ ಓದ್ಬೇಕು ಅಂತ, ಬಟ್ ಸ್ಟಾರ್ಟ್ ಟು ಫಿನಿಶ್ ಓದ್ಬೇಕಾಗಿರಲ್ಲ. ಯಾಕಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಅರ್ಧ ಓದಿದ್ರೆ ಅರ್ಧಕ್ಕರ್ಧ ಪೊಲಿಟಿಕಲ್ ಸ್ಟೋರೀಸ್ ಇರುತ್ತೆ, ನಮ್ಗೆ ಅದು ಬೇಕಾಗಿಲ್ಲ. ವಿ ಡೋಂಟ್ ಕೇರ್ ವಿಚ್ ಪೊಲಿಟಿಕಲ್ ಪಾರ್ಟಿ, ಯಾವ ಪೊಲಿಟಿಕಲ್ ಲೀಡರ್ ಯಾರ ಬಗ್ಗೆ ಏನ್ ಬೈತಾ ಇದಾರೆ, ನಮಗೆ ಬೇಕಾಗಿಲ್ಲ. ವಿ ಡೋಂಟ್ ವಾಂಟ್ ದ ಕಾಂಟ್ರವರ್ಸೀಸ್, ವಿ ಡೋಂಟ್ ವಾಂಟ್ ದ ಎಲೆಕ್ಷನ್ಸ್. ನಮಗೆ ಬೇಕಾಗಿರೋದು ಪ್ರಿಪರೇಷನ್ ದೃಷ್ಟಿಯಿಂದ ಎಷ್ಟು ಅಂತ. ಸೊ ಹಾಗೆ ನೋಡಿದಾಗ half of your newspaper reading is reduced. So you can add another newspaper. ಈಗ ಹಿಂದೂ ಆರ್ಟಿಕಲ್ಸ್ ಓದ್ತಿದ್ರೆ ಜೊತೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಆರ್ಟಿಕಲ್ಸ್ ಓದಿ, ಆ ತರ ಸಪ್ಲಿಮೆಂಟ್ ಆಗುತ್ತೆ. ಅಂಡ್ ನೀವು PIB ರೆಫರ್ ಮಾಡಿದ್ರೆ ಈಗ ಎಷ್ಟೋ ನ್ಯೂಸ್ ಐಟಮ್ಸ್ ನಿಮ್ಗೆ ಮಾರನೇ ದಿನ ನ್ಯೂಸ್ ಪೇಪರ್ ಅಲ್ಲಿ ಬರೋದು, ಇವತ್ತೇ ನಿಮಗೆ PIB ಸಿಗುತ್ತೆ. ಸೊ ದಟ್ ಸೇವ್ಸ್ ಯು ಅ ಲಾಟ್ ಆಫ್ ಟೈಮ್. ಅಂಡ್ ಈ ತರ ಡಿಸ್ಕಷನ್ ವಿಡಿಯೋಸ್ ನೋಡಿದಾಗ ಸನ್ಸೆಟ್ ಟಿವಿಲಿ ಆಗಿರ್ಬೋದು ಅಥವಾ ಭಾರತ ಫಸ್ಟ್ ಅಲ್ಲಿ ಆಗಿರ್ಬೋದು, ಡಿಸ್ಕಷನ್ ವಿಡಿಯೋಸ್ ನೋಡಿದಾಗ ನಿಮ್ಗೆ ನೆಕ್ಸ್ಟ್ ಇವಾಗ ಯಾವ್ದೇ ಒಂದು ಇಶ್ಯೂ ಇದ್ರೆ ಒಂದು 4-5 ದಿನ ಅದೇ ಇಶ್ಯೂ ಬಗ್ಗೆ ಆರ್ಟಿಕಲ್ಸ್ ಬರುತ್ತೆ. ಹಿಂದೂಲ್ ಬರುತ್ತೆ, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬರುತ್ತೆ, ತಪ್ಪಿದ್ರೆ ಟೈಮ್ಸ್ ಆಫ್ ಇಂಡಿಯಾ ಬರುತ್ತೆ. ಅದೇ ಇಶ್ಯೂ ಬಗ್ಗೆ ಆರ್ಟಿಕಲ್ಸ್ ಬರ್ತಾರೆ. ಸೊ ನೀವು ಒಂದು ಅರ್ಧ ಗಂಟೆ ಡಿಸ್ಕಷನ್ ನೋಡಿದ್ರೆ ನಿಮ್ಗೆ ಮತ್ತೆ ಬರೋ ಆರ್ಟಿಕಲ್ಸ್ ನ ಓದೋ ನೆಸೆಸಿಟಿ ಇರಲ್ಲ. ಸೊ ದಟ್ ವೇ ಯು ವಿಲ್ ಬಿ ಸೇವಿಂಗ್ ಟೈಮ್. ಸೊ 1.5-2 ತಿಂಗಳು ನೀವು ಪ್ರೊಸೆಸಿಗೆ ಸ್ಟಿಕ್ ಆನ್ ಆದ್ರೆ ಅವಾಗ ಯು ವಿಲ್ ರಿಯಲೈಸ್ ವೇರ್ ಯು ಕ್ಯಾನ್ ಸೇವ್ ಯೋರ್ ಟೈಮ್, ಯಾವ ಆರ್ಟಿಕಲ್ಸ್ ನ ಓದಿದ್ರೆ ಎಷ್ಟು ಯೂಸ್ಫುಲ್ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಶುರುಲಿ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಥವಾ ಸ್ವಲ್ಪ ಜಾಸ್ತಿ ಬರ್ಡನ್ ಆಗುತ್ತೆ ಅಂತ ಡೋಂಟ್ ಸ್ಕಿಪ್ ದ ಪ್ರಾಸೆಸ್. ಅಂಡ್ ಇಟ್ ಇಸ್ ಎಸೆನ್ಷಿಯಲ್ ಥ್ರೂ ಔಟ್ ಯೋರ್ UPSC ಸಿವಿಲ್ ಸರ್ವಿಸಸ್ ಪ್ರಿಪರೇಷನ್ ಜರ್ನಿ ದಟ್ ಯು ಮೇಕ್ ಅ ರೊಟೀನ್ ಅಂಡ್ ಸ್ಟಿಕ್ ಟು ಇಟ್. ಓಕೆ, ಪ್ರಿಲಿಮ್ಸ್ ನಿಮ್ಗೆ ಬೇರೆ ರೊಟೀನ್ ಇರುತ್ತೆ, ಯಾಕಂದ್ರೆ ಪ್ರಿಲಿಮ್ಸ್ ಅಲ್ಲಿ ನೀವು ಟೆಸ್ಟ್ ಪೇಪರ್ ಸಾಲ್ವ್ ಮಾಡ್ಬೇಕಾಗಿರುತ್ತೆ, ಆಲ್ಮೋಸ್ಟ್ 1 every day or maybe 1 paper in 2 days ಆ ತರ ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು ಟೈಮ್ ಹೇಗೆ ಸ್ಕೆಡ್ಯೂಲ್ ಮಾಡ್ಕೋತೀರಾ ಅನ್ನೋದು ಒಂದು, ಬಟ್ ಎನ್ಶ್ಯೂರ್ ದಟ್ ದ ಪ್ರಿಪರೇಷನ್ ದಟ್ ಇಸ್ ದೇರ್, ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಎರಡೂ ಸೇರಿಸಿ ನೀವು ಪ್ರಿಪರೇಷನ್ ಮಾಡ್ಕೋತಿರೋದ್ರಿಂದ ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ಟೈಮ್ ಇದೆ. ನೀವು ಆಮೇಲೆ ಬೇಕಾದ್ರೆ ನೀವು ಇವತ್ತೊಂದ್ ದಿನ 2 hours ನಾನು ಟೆಸ್ಟ್ ಪೇಪರ್ ಮಾಡ್ತೀನಿ, ನಾಳೆ 2 ಅಥವಾ 2.5 ಗಂಟೆ ಸೊಲ್ಯೂಷನ್ಸ್ ಚೆಕ್ ಮಾಡ್ತೀನಿ, ಆ ತರ ಮಾಡ್ಕೊಳ್ಳಿ. ಬಟ್ ದಿಸ್ ಪ್ರಾಸೆಸ್ ಆಫ್ ಯೋರ್ ಪ್ರಿಪರೇಷನ್ ಯಾವುದೇ ಕಾರಣಕ್ಕೂ ಅದನ್ನ ಬ್ರೇಕ್ ಮಾಡಬೇಡಿ. ವಾಟ್ ಎವರ್ ಸೋರ್ಸಸ್ ದಟ್ ಯು ಆರ್ ರೆಫರಿಂಗ್ ಟು, ನೀವು ಅದನ್ನ ಬೆಳಗ್ಗೆ ರೆಫರ್ ಮಾಡ್ತೀರಾ, ಸಂಜೆ ರೆಫರ್ ಮಾಡ್ತೀರಾ, ರಾತ್ರಿ ರೆಫರ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ಬಿಕಾಸ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಅ ಡಿಫರೆಂಟ್ ಟೈಮ್ ಆಫ್ ಡೇ ವೇರ್ ದಟ್ ಪರ್ಸನ್ ಇಸ್ ಮೋಸ್ಟ್ ಆಕ್ಟಿವ್. ಈಗ ನನಗೆ ಐ ಯೂಸ್ ಟು ಬಿ ಆಕ್ಟಿವ್, ನಂಗೆ ರಾತ್ರಿ 1 ಗಂಟೆ 2 ಗಂಟೆ ತನಕ ಎದ್ದಿರೋದು ಅಭ್ಯಾಸ ಆಯ್ತು ಹಾಸ್ಟೆಲ್ ಲೈಫ್ ಇಂದ. ಸೊ ನನಗೆ ಅದು ತೊಂದರೆ ಆಗ್ತಿರ್ಲಿಲ್ಲ. ಸೊ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಶುರು ಮಾಡಿದ್ರು, ಐ ಯೂಸ್ ಟು ಎಕ್ಸ್ಟೆಂಡ್ ಇಟ್ ಲೇಟ್ ಇನ್ ಟು ದ ನೈಟ್. ನನಗೆ ಅದು ಪ್ರೊಡಕ್ಟಿವ್ ಆಗಿರುತ್ತೆ ಅಂತ ಅನ್ಸೋದು, ಆ ರೀತಿ ನಾ ಮಾಡ್ಕೋತಾ ಇದ್ದೆ. ಸೊ ನೀವು ಯಾವ ಟೈಮಲ್ಲಿ ತುಂಬಾ ಪ್ರೊಡಕ್ಟಿವ್ ಆಗಿರ್ತೀರಾ, ತುಂಬಾ ಆಕ್ಟಿವ್ ಆಗಿರ್ತೀರಾ ಅದನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ ಅಂಡ್ ಮೇಕ್ ಅ ರೊಟೀನ್ ಅಕಾರ್ಡಿಂಗ್ಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಿಕ್ ಟು ಯುವರ್ ರೊಟೀನ್. ಯಾಕೆಂದ್ರೆ ನಿಮ್ಮ ಬಾಡಿ ಅಂಡ್ ಯುವರ್ ಮೈಂಡ್ ಹ್ಯಾಸ್ ಟು ಗೆಟ್ ಕಂಡೀಷನ್ ಟು ಡೆಡಿಕೇಟಿಂಗ್ ಸೋ ಮೆನಿ ಅವರ್ಸ್ ಆಫ್ ಡೇ ಫಾರ್ ಯೋರ್ ಪ್ರಿಪರೇಷನ್. ಈಗ ಇವತ್ತು ನಾನು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ಓದ್ತೀನಿ, ಆಮೇಲೆ 4 ಗಂಟೆಯಿಂದ 8 ಗಂಟೆ ತನಕ ಓದ್ತೀನಿ, ನಾಳೆ ದಿನ ನಾ ಬೇರೆ ಸ್ಕೆಡ್ಯೂಲ್ ಮಾಡ್ತೀನಿ ಅಂದ್ರೆ ನಿಮ್ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಲ್ಲ and your mind will also not get adjusted to it. So ಹಾಗಾಗಿ ಮೇಕಿಂಗ್ a routine and sticking to it is very important. ಅದು ಹೇಗೆ ನಿಮ್ಗೆ ವರ್ಕ್ ಆಗುತ್ತೆ, ಯಾವ ಟೈಮ್ ಆಫ್ ದ ಡೇ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ, ರೈಟ್? ಅಂಡ್
It's also important that ನೀವು ಇವಾಗ ಜನರಲ್ ಸ್ಟಡೀಸ್ ಪ್ರಿಲಿಮ್ಸ್ ಮೇನ್ಸ್ ಎಲ್ಲ ಓದ್ತಿರ್ತೀರಾ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ಫೋಕಸ್ ಆನ್ ಯುವರ್ ಆಪ್ಷನಲ್ಸ್ ಆಲ್ಸೋ. ಪ್ರಿಲಿಮ್ಸ್ಗೆ ನೀವು ಯಾವತ್ತು ಪ್ರಿಪರೇಷನ್ ಶುರು ಮಾಡ್ತೀರಾ ಅವತ್ತಿಂದಾನೇ ಸ್ಟಾರ್ಟ್ ಯುವರ್ ಆಪ್ಷನಲ್ ಪ್ರಿಪರೇಷನ್. ಡೆಡಿಕೇಟ್ 2 or 3 hours a day ಫಾರ್ ಯುವರ್ ಆಪ್ಷನಲ್ ಪ್ರಿಪರೇಷನ್. ಅದು ಒಂದೂವರೆ 2 ತಿಂಗಳಲ್ಲಿ ಯು ವಿಲ್ ಕವರ್ ಅ ಫೇರ್ ಗ್ರೌಂಡ್ ಇನ್ ಯುವರ್ ಆಪ್ಷನ್ಸ್. ಸೊ ಹಾಗಾಗಿ ಅದಾದ್ಮೇಲೆ ಯು ವೋಂಟ್ ರಿಕ್ವೈರ್ ದಟ್ ಮಚ್ ಅಮೌಂಟ್ ಆಫ್ ಟೈಮ್. ಆಮೇಲೆ ನೀವು ಆನ್ಸರ್ ರೈಟಿಂಗ್ ಅದನ್ನ ಟೈಮ್ ಡೆಡಿಕೇಟ್ ಮಾಡ್ಕೊಳ್ಳಿ. ಅದನ್ನ ಹೇಗೆ ಡಿವೈಡ್ ಮಾಡ್ಕೋತೀರಾ ನೋಡಿ. ಈಗ ಎಷ್ಟು ಜನ, ಐ ಥಿಂಕ್ ಆಲ್ ಆಫ್ ಯು ಹ್ಯಾವ್ ಆಲ್ರೆಡಿ ಚೋಸನ್ ಯುವರ್ ಆಪ್ಷನ್ಸ್ ಅಲ್ವಾ? ಆರ್ ಇಸ್ ದೇರ್ ಎನಿಬಡಿ ಸ್ಟಿಲ್ ಇನ್ ದ ಪ್ರಾಸೆಸ್ ಆಫ್ ಚೂಸಿಂಗ್ ಯುವರ್ ಆಪ್ಷನ್ಸ್? There are. Okay. So when you are choosing your optional, usually ಏನ್ ಮಾಡ್ತಾರೆ ಅಂದ್ರೆ ಕೆಲವರು they look at the past trends. ಯಾವ ಸಬ್ಜೆಕ್ಟ್ ತುಂಬಾ ಸ್ಕೋರಿಂಗ್ ಆಗಿದೆ, ಯಾವ ಸಬ್ಜೆಕ್ಟ್ ಅಲ್ಲಿ ಸೆಲೆಕ್ಷನ್ ರೇಷಿಯೋ ಚೆನ್ನಾಗಿದೆ, ಅದ್ರ ಬೇಸಿಸ್ ಮೇಲೆ ಆಪ್ಷನಲ್ ಚೂಸ್ ಮಾಡ್ತಾರೆ. ದಟ್ಸ್ ಅ ವೆರಿ ರಾಷನಲ್ ವೇ ಆಫ್ ಲುಕಿಂಗ್ ಅಟ್ ಇಟ್. ಬಟ್ ಮೈ ಪರ್ಸನಲ್ ಒಪಿನಿಯನ್ ಆರ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳೋದಾದ್ರೆ, ಇಟ್ಸ್ ಆಲ್ವೇಸ್ ಯೂಸ್ಫುಲ್ ಟು ಆಕ್ಚುಲಿ ಚೂಸ್ ಅ ಸಬ್ಜೆಕ್ಟ್ ನಿಮ್ಗೆ ಯಾವ್ದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ, rather than going strictly by the scores or strictly by the selection ratio. ಯಾಕೆಂದ್ರೆ ನಮಗೆ ಗೊತ್ತಿಲ್ಲ, your civil services journey can get over in 1 attempt. It can take 3-4 attempts also. So ಹಾಗಿರುವಾಗ choose a subject where you think you're going to enjoy the process. ಯಾಕೆಂದ್ರೆ ನಿಮ್ಗೆ ಇಷ್ಟ ಇಲ್ದೇ ಇರೋ ಒಂದು ಸಬ್ಜೆಕ್ಟ್ ಜೊತೆ 2-3 ವರ್ಷ ಹೆಣಗಾಡೋ ಬದಲು ಇಷ್ಟ ಇರೋ ಸಬ್ಜೆಕ್ಟ್ ತಗೊಂಡು ಎಂಜಾಯ್ ದ ಪ್ರಾಸೆಸ್. ಈಗ ನೀವು ಆಪ್ಷನಲ್ ತಗೊಂಡು ಅಯ್ಯೋ ಯಾಕೆ ಓದ್ತಾ ಇದೀನಪ್ಪ, ಇದು ಸುಮ್ಮನೆ ಇದು ಯಾವಾಗ ಮುಗಿಯಿತು ಅಂತ ನಿಮ್ಗೆ ಅನ್ಸಿದ್ರೆ, that sort of a mentality will affect your general studies preparation also. So ಈಗ UPSC journey ಅನ್ನೋದು, it is not just about what syllabus you're going to cover, it's also about how you prepare yourself mentally for this long journey. Even ಒಂದೇ ಅಟೆಂಪ್ಟ್ ಅಲ್ಲಿ ಆಗತ್ತೆ ಅಂದ್ರೂ ನೀವು 1 ವರ್ಷ ಪ್ರಿಪರೇಷನ್, 1 ವರ್ಷ ಎಕ್ಸಾಮ್ ಸೈಕಲ್, 2 ವರ್ಷ ಅದ್ರ ಜೊತೆ ಇರ್ಲೇಬೇಕು ಆ ಒಂದು ಆಪ್ಷನಲ್ ಸಬ್ಜೆಕ್ಟ್ ಜೊತೆ, ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ತೀರಾ ಅಂದ್ರೆ. ಸೊ ಚೂಸ್ ಅ ಸಬ್ಜೆಕ್ಟ್ ವೇರ್ ಯು ಹ್ಯಾವ್ an inclination towards, choose a subject where you think you're going to enjoy the process. ನಿಮ್ ಗ್ರಾಜುಯೇಷನ್ ಸಬ್ಜೆಕ್ಟ್ ಆಗ್ಬೇಕು ಅಂತೇನಿಲ್ಲ, ರೈಟ್? ಎಷ್ಟೋ ಜನ ಸುಮ್ಮನೆ ಗ್ರಾಜುಯೇಷನ್ ಮಾಡಬೇಕು ಅಂತ ಗ್ರಾಜುಯೇಷನ್ ಮಾಡಿರ್ತೀವಿ. ಬೆಂಗಳೂರಲ್ಲಿ ಕಲ್ಲೊಡಿದ್ರೆ ಎಷ್ಟೋ ಜನ ಇಂಜಿನಿಯರ್ ಸಿಗ್ತಾರೆ, ಎಲ್ಲರೂ ಇಂಜಿನಿಯರಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡೇ ಮಾಡಿದ್ರು, ರೈಟ್? ಇಂಜಿನಿಯರಿಂಗ್ ಮಾಡೋಣ ಆಮೇಲೆ ಏನಾಗತ್ತೆ ನೋಡೋಣ ಅನ್ನೋರು ಎಷ್ಟೊಂದು ಜನ. ಸೊ ನಿಮ್ ಗ್ರಾಜುಯೇಷನ್ ಸಬ್ಜೆಕ್ಟೇ ಅಲ್ಲದೆ ಇದ್ವಿ ಬೇರೆ ಯಾವ್ದೋ ಒಂದು ಸಬ್ಜೆಕ್ಟ್ ನಿಮ್ಗೆ ಇಂಟ್ರೆಸ್ಟ್ ಇದೆ, ಲಿಟ್ರೇಚರ್ ಆಗಿರ್ಬೋದು, ಅಥವಾ ಮೇ ಬಿ ಸೈಕಾಲಜಿ ಬಗ್ಗೆ ತಿಳ್ಕೊಳಕ್ ನಿಮ್ಗೆ ಆಸಕ್ತಿ ಜಾಸ್ತಿ ಇರ್ಬೋದು, ಆರ್ ಮೇ ಬಿ ಆಂಥ್ರೋಪಾಲಜಿ. ಸೊ ಈ ರೀತಿ ಸಬ್ಜೆಕ್ಟ್ಸ್ ನ ನಿಮ್ಗೆ ಯಾವ್ದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ಓದಿದ್ರೆ ಇಲ್ಲಪ್ಪ ನಂಗೆ ಪ್ರಿಪರೇಷನ್ ಆದ್ರೂ ಐ ಆಮ್ ಗೋಯಿಂಗ್ ಟು ಎಂಜಾಯ್ ದಿಸ್ ಪ್ರೊಸೆಸ್ ಅಂತ ಎಲ್ಲಿ ಅನ್ಸುತ್ತೆ, ಆ ರೀತಿ ಸಬ್ಜೆಕ್ಟ್ಸ್ ನ ಚೂಸ್ ಮಾಡಿ. ಅಂಡ್ that kind of a mental framework ನಿಮ್ಗೆ, okay, once you start realizing that you're enjoying the process, ನಿಮ್ಗೆ ಅದು ಆಪ್ಷನಲ್ ಪ್ರಿಪರೇಷನ್ ಅಲ್ಲೂ ಹೆಲ್ಪ್ ಆಗುತ್ತೆ. ಅಂಡ್ ಬಿಕಾಸ್ ಯು ಆರ್ ಇನ್ ಅ ರಿಲ್ಯಾಕ್ಸ್ಡ್, ಇನ್ ಅ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್, ನಿಮ್ಮ ಜನರಲ್ ಸ್ಟಡೀಸ್ ಪ್ರಿಪರೇಷನ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ನೀವು ಬರ್ಡನ್ ಮಾಡ್ಕೊಂಡ್ರೆ ಈ ಕಡೆ ಆಪ್ಷನಲ್ಗೂ ನೀವು ಜಸ್ಟಿಸ್ ಮಾಡ್ದಂಗಾಗಲ್ಲ, ಈ ಕಡೆ ಜನರಲ್ ಸ್ಟಡೀಸ್ಗೂ ಜಸ್ಟಿಸ್ ಮಾಡ್ದಂಗಾಗಲ್ಲ. ಸೊ ಥಿಂಕ್ ಕೇರ್ಫುಲಿ. 2-3 ಕ್ರೈಟೀರಿಯಾ ಇಟ್ಕೊಳ್ಳಿ. ಒಂದು, ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಎರಡನೇದು, ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ಕೋಚಿಂಗ್ ಸಿಗ್ಬೇಕು. ಈಗ there are quite a few people who clear the civil services exam without any coaching. They have an inborn talent, but most of us will require some sort of help, some sort of coaching, and it's not wrong to actually get coaching or get help. ನಮ್ಗೆ ಆಗದೆ ಇರುವಂತಹ ವಿಷಯಗಳಿದ್ದಾಗ ಅಥವಾ ನಮ್ಗೆ ಕಷ್ಟ ಆಗುವಂತ ವಿಷಯಗಳಿದ್ದಾಗ ಹೆಲ್ಪ್ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ in fact, that is one of the mistakes that I did during my first attempt. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗ ಸ್ವಲ್ಪ ಆರೋಗ್ಯನ್ಸ್ ಇತ್ತು, ನಾನು ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಇಂದ ಬಂದು ನಾ ಮಾಡ್ತೀನಿ ಅಂತ. ಅಂಡ್ ಐ ಡಿಡ್ ನಾಟ್ ಆಕ್ಚುಲಿ ಗೋ ಅಂಡ್ ಮೀಟ್ ಎನಿ ಆಫ್ ದ ಮೆಂಟರ್ಸ್ ಅಥವಾ ಇನ್ಸೈಟ್ಸ್ ಅಲ್ಲಿ ವಿನಯ್ ಸರ್ ಇದಾರೆ, ಅವ್ರನ್ನ ನಾನು ಮೀಟ್ ಮಾಡಕ್ ಹೋಗಿಲ್ಲ. ನಾನೇ ಮಾಡ್ಬೋದು, ಅವ್ರ ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ಆರೋಗ್ಯನ್ಸ್ ಇತ್ತು. ಅಂಡ್ ಹೊಡಿಸ್ಕೊಂಡೆ. ಅದಕ್ಕೆ ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅದಕ್ಕೆ ಜನರಲ್ ಸ್ಟಡೀಸ್ ಅಲ್ಲಿ ಕಡಿಮೆ ಬಂತು. ಪ್ರಾಬ್ಲಿ ನಾನು ಅವ್ರ ಹತ್ರ ಹೋಗಿ ಮೆಂಟರ್ಸ್ ನ ಮೀಟ್ ಮಾಡಿದ್ರೆ ಅಥವಾ ಅಲ್ಲಿ ವಿನಯ್ ಸರ್ ನ ಮೀಟ್ ಮಾಡಿದ್ರೆ ಮೇ ಬಿ ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಆಗೋದು, ಯಾರಿಗೂ ಗೊತ್ತು. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಆಸ್ಕ್ ಫಾರ್ ಹೆಲ್ಪ್ ವೇರ್ ಯು ಆರ್ ನಾಟ್ ಕಂಫರ್ಟಬಲ್. And that is also an attitude that you'll need once you enter into the services. ನಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ ಸುತ್ತಮುತ್ತ ಇರೋರ್ನ ಕೇಳಿ ತಿಳ್ಕೋಬೇಕು. ನಮ್ಮ ಈಗೋ ಮೇಲೆ, ನಮ್ ಈಗೋನೇ ನಮಗೆ ಮುಖ್ಯ ಆಗಿದ್ರೆ then we'll be wasting time. And once you enter into service, ನಮ್ ಈಗೋ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಹೋದ್ರೆ then it is not good personally, and it is also not good for the people that you are serving.
ರೈಟ್? ನಾವು ಎಂಟರ್ ಆಗ್ತಿರೋದು ಸರ್ವಿಸ್ಗೆ, ನಮ್ಮ ಪರ್ಸನಲಿ ನಾವು ಬೆಳಿಬೇಕು ಅನ್ನೋ ಒಂದು ಆಸ್ಪಿರೇಷನ್ ಇರುತ್ತೆ, ಅದ್ರ ಜೊತೆಗೆ ಸರ್ವಿಸ್ ಕೂಡ ಇರುತ್ತೆ, ರೈಟ್? ಸೊ ನಮ್ ಈಗೋ ನಾವು ಮುಂದೆ ಇಟ್ಟು ನಮ್ಮ ಸರ್ವಿಸ್ಗೆ ನಾವು ಯಾವತ್ತು ಅದರಿಂದ ಧಕ್ಕೆ ಆಗ್ಬಾರ್ದು. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಆಸ್ಕ್ ಫಾರ್ ಹೆಲ್ಪ್. ಅಂಡ್ ಆ ಒಂದು ದ ಪ್ರಾಸೆಸ್ ಇಸ್, ಇಫ್ ಯು ಆಸ್ಕ್ ಫಾರ್ ಹೆಲ್ಪ್, ನಮ್ಮಲ್ಲಿರುವಂತ ಒಂದು ಈಗೋ ಕಡಿಮೆ ಆಗುತ್ತೆ. ಅಂಡ್ ದಟ್ ಇಸ್ ಆಲ್ವೇಸ್ ಅ ಪಾಸಿಟಿವ್ ಗೋಯಿಂಗ್ ಫಾರ್ವರ್ಡ್. ನೀವು ಯು ಬಿಕಮ್ ಮೋರ್ ಅಪ್ರೋಚಬಲ್, ಯು ಬಿಕಮ್ ಮೋರ್ ಫ್ರೆಂಡ್ಲಿ. ಅಂಡ್ ನಾವ್ ಎಷ್ಟು ಹಂಬಲ್ ಆಗಿರ್ತೀವಿ, ಜನ ನಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ. ಸೊ ದ ಎಂಟೈರ್ ಸಿವಿಲ್ ಸರ್ವಿಸಸ್ ಜರ್ನಿ ಹೇಳ್ತಾ ಇರೋದು, ತಿಳ್ಕೊಳ್ಳೋದು ಬಹಳಷ್ಟು ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಅಕಾಡೆಮಿಕ್, ಇನ್ ಟರ್ಮ್ಸ್ ಆಫ್ ದ ಸಿಲೆಬಸ್ ಪಾರ್ಟ್ ಆಫ್ ಇಟ್. ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟು ಇರುತ್ತೆ. ಸೊ ಹಾಗಾಗಿ try to be as humble as possible and try to be as sincere to the process as possible. ಇದು ಪ್ರಿಲಿಮ್ಸ್ ದೃಷ್ಟಿಯಿಂದ ಯಾವ್ಯಾವ ಸೋರ್ಸಸ್ ರೆಫರ್ ಮಾಡಬೇಕು ಮತ್ತೆ ಆಪ್ಷನಲ್ಸ್ ನ ಹೇಗೆ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಒನ್ಸ್ ಯು ಚೋಸನ್ ಯುವರ್ ಆಪ್ಷನಲ್ಸ್ ಅಂಡ್ ಒನ್ಸ್ ಯು ಆರ್ ಸ್ಟಾರ್ಟಿಂಗ್ ವಿತ್ ದಿಸ್ ಪ್ರಾಸೆಸ್ ಆಫ್ ಯುವರ್ ಸೋರ್ಸಸ್ ನ ರೆಫರ್ ಮಾಡೋದು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು, ಆದಷ್ಟು ಟ್ರೈ ಟು ಮೇಕ್ ಹ್ಯಾಂಡ್ ರಿಟನ್ ನೋಟ್ಸ್. ಯಾಕೆಂದ್ರೆ ಈಗ ಓಕೆ, ನಾವು ಲ್ಯಾಪ್ಟಾಪ್ಸ್ ಇದೆ, ಐಪ್ಯಾಡ್ಸ್ ಇದೆ, ಬೇರೆ ರೀತಿಯಾದಂತಹ ಡಿವೈಸಸ್ ಇದೆ, ಇಟ್ ಬಿಕಮ್ಸ್ ವೆರಿ ಈಸಿ ಟು ಆಕ್ಚುಲಿ ಕಟ್, ಕಾಪಿ, ಪೇಸ್ಟ್. ಬಟ್ ಸಿವಿಲ್ ಸರ್ವಿಸಸ್ ಅಲ್ಲಿ ಸದ್ಯಕ್ಕಂತೂ ಅಲ್ಟಿಮೇಟ್ಲಿ ಮೇನ್ಸ್ ಅಲ್ಲಿ ನಾವೇ ಆನ್ಸರ್ಸ್ ಕೈಯಾರೆ ಬರೀವಿ, ಟೈಪ್ ಮಾಡೋ ಆಪ್ಷನ್ ಇಲ್ಲ, ಅಥವಾ ಬೇರೆ ಯಾವ್ದೋ ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸ್ ಮಾಡೋ ಆಪ್ಷನ್ ಇಲ್ಲ. ಸೊ ಹಾಗಿರುವಾಗ ಮೇಕ್ ಹ್ಯಾಂಡ್ ರಿಟನ್ ನೋಟ್ಸ್ ವೇರ್ ಎವರ್ ಪಾಸಿಬಲ್, ಸೊ ದಟ್ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಅಂಡ್ you will understand how to condense the information that is available. ಯಾಕಂದ್ರೆ ಮೇನ್ಸ್ ಅಲ್ಲಿ ನಿಮ್ಗೆ ಪೂರ್ತಿ ಕತೆ ಬರೆಯಕ್ಕೆ ಟೈಮ್ ಇರಲ್ಲ. ಎಸ್ ಎಲ್ ಕತೆ ಹೊಡಿಬೋದೇ ಹೊರತು ಬೇರೆ ಜನರಲ್ ಸ್ಟಡೀಸ್ ಅಲ್ಲಿ ಕತೆ ಬರೆಯಕ್ಕೆ ಟೈಮ್ ಇರಲ್ಲ. ಸೊ ಎಷ್ಟು ಕಂಡೆನ್ಸ್ ಆಗಿ, ಎಷ್ಟು ಕನ್ಸೈಸ್ ಆಗಿ ಬರಿತೀವಿ ಅನ್ನೋದು ನಾವು ನೋಟ್ ಮೇಕಿಂಗ್ ಮಾಡ್ಕೋಬೇಕಾದ್ರೆ ನಮ್ಗೆ ಅಭ್ಯಾಸ ಆಗುತ್ತೆ. ಆದಷ್ಟು ಕೈಯಾರೆ ನೋಟ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ವಾಟ್ ಯು ಕ್ಯಾನ್ ಡೂ ಇಸ್ GS 1, 2, 3, 4 4 ಬೇರೆ ಬೇರೆ ಬುಕ್ ಇಡಿ. ಇವತ್ತು ಒಂದು ಇಶ್ಯೂ ಬಗ್ಗೆ ಆರ್ಟಿಕಲ್ಸ್ ಬಂದಿದೆ ಅಂದ್ರೆ ಮೇಕ್ ಅ ನೋಟ್ ಆಫ್ ಇಟ್. ಲೀವ್ ಸ್ಪೇಸ್, ಒಂದ್ 2-3 ಪೇಜ್ ಬಿಡಿ. ಯಾಕೆಂದ್ರೆ ಇನ್ನೊಂದು 4-5 ದಿನದಲ್ಲಿ ಇನ್ನ ಸುಮಾರು ಆರ್ಟಿಕಲ್ಸ್ ಬರುತ್ತೆ ಅದೇ ವಿಷಯದ ಬಗ್ಗೆ. ಸೊ ದಟ್ ಯು ಹ್ಯಾವ್ ಸ್ಪೇಸ್ ಟು ಆಕ್ಚುಲಿ ಆಡ್ ಆಲ್ ದಟ್ ಇನ್ಫಾರ್ಮೇಶನ್. ಸೊ ನಿಮ್ಗೆ ರಿವೈಸ್ ಮಾಡ್ಬೇಕಾದ್ರೆ ಎಲ್ಲಾ ಇನ್ಫಾರ್ಮೇಶನ್ ಒಂದೇ ಕಡೆ ಇರುತ್ತೆ. ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾ ಇದೇ ತಪ್ಪು ಮಾಡಿದ್ದು, ನೋಟ್ಸ್ ಮಾಡ್ಕೋತಾ ಇದ್ದೆ. ಬಟ್ ಇವತ್ತು ಒಂದ್ ಕಡೆ ನೋಟ್ಸ್ ಮಾಡಿದ್ರೆ ನಾನು ನೆಕ್ಸ್ಟ್ ಜಾಗ ಬಿಡ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಅದ್ರ ಬಗ್ಗೆನೇ ಆರ್ಟಿಕಲ್ಸ್ ಬಂದಾಗ ಅದ್ರ ಬಗ್ಗೆ ಬೇರೆ ಇನ್ನೊಂದು ಶೀಟ್ ಅಲ್ಲಿ ನೋಟ್ಸ್ ಮಾಡ್ಕೋತಾ ಇದ್ದೆ, ಅದು ಇನ್ನೊಂದೆಲ್ಲೋ ಕಡೆ ಇರೋದು. ಸೊ ರಿವೈಸ್ ಮಾಡ್ಬೇಕಾದ್ರೆ ತುಂಬಾ ಗೋಜ್ಲಾಗೋಯ್ತು ನನಗೆ, ಇಲ್ಲೊಂದು ಪೇಜ್ ಇರೋದು, ಇನ್ನೊಂದು ಎಲ್ಲೋ ಕಡೆ ಇನ್ನೊಂದು ಪೇಜ್ ಇರೋದು. ಸೊ ಯಾವಾಗ ನಿಮ್ಗೆ ಎಕ್ಸ್ಟರ್ನಲಿ ನಿಮ್ಗೆ ಅದು ಆರ್ಗನೈಸ್ಡ್ ಆಗಿ ಕಾಣಲ್ಲ, ಇಂಟರ್ನಲಿ ಕೂಡ ಆರ್ಗನೈಸ್ ಆಗೋದು ಕಷ್ಟ ಆಗುತ್ತೆ. ಸೊ ಆಸ್ ಪಾರ್ಟ್ ಆಫ್ ಯುವರ್ ಪ್ರಿಪರೇಷನ್ ನೀವು ಎಕ್ಸ್ಟರ್ನಲಿ ಆರ್ಗನೈಸ್ ಮಾಡ್ಕೊಂಡ್ರೆ ನಿಮ್ ನೋಟ್ ಮೇಕಿಂಗ್ ಅಲ್ಲಿ, ಇಂಟರ್ನಲಿ ಕೂಡ ಅದೇ ರೀತಿ ಕನ್ಸಾಲಿಡೇಟ್ ಆಗ್ತಾ ಹೋಗುತ್ತೆ. ನಿಮ್ಗೆ ರಿವೈಸ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಅಂಡ್ ಒನ್ಸ್ ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್ ಇನ್ ಯುವರ್ ಮೇನ್ಸ್ ಆನ್ಸರ್ಸ್, ಅದು ನಿಮ್ಗೆ ಇಟ್ ಫ್ಲೋಸ್ ನ್ಯಾಚುರಲಿ. ಇಲ್ಲ ಅಂದ್ರೆ ನೀವು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಬೇಕಾಗತ್ತೆ. ವಿಲ್ ಸ್ಟಾರ್ಟ್ ವೇಸ್ಟಿಂಗ್ ಟೈಮ್ ಆನ್ ಆಕ್ಚುಲಿ ಆರ್ಗನೈಸಿಂಗ್ ದ ಆನ್ಸರ್ಸ್ ವೆನ್ ಇಟ್ ಕಮ್ಸ್ ಟು ದ ಎಕ್ಸಾಮ್. ಆನ್ ದ ಡೇ ಆಫ್ ದ ಎಕ್ಸಾಮ್ ನೀವು ಅಲ್ಲಿ ಕೂತ್ಕೊಂಡು ಆರ್ಗನೈಸ್ ಮಾಡೋದಕ್ಕಿಂತ ಈ ರೀತಿ ನೋಟ್ಸ್ ಮಾಡ್ಕೊಂಡ್ರೆ it will be useful as part of your preparation, and it will be useful even when you want to execute your answers. ನಾನು ನಿಮ್ಗೆ ಸೋರ್ಸಸ್ ಬಗ್ಗೆ ಹೇಳಬೇಕಾದ್ರೆ ಐ ಫರ್ಗಾಟ್ ಟು ಮೆನ್ಷನ್ ಅಬೌಟ್ GS 4. ಈಗ ಎಥಿಕ್ಸ್ ಬಗ್ಗೆ ರೈಟ್, ಈಗ ಒಂದು 120 ಮಾರ್ಕ್ ಕೇಸ್ ಸ್ಟಡೀಸ್ ಇರುತ್ತೆ, ಅದ್ರ ಬಗ್ಗೆ ಹೆಚ್ಚಾಗಿ ಏನು ಮಾಡೋಕ್ಕಾಗಲ್ಲ. ಯು ವಿಲ್ ಹ್ಯಾವ್ ಟು ಲುಕ್ ಅಟ್ ದ ಕ್ವೆಶ್ಚನ್ ಆನ್ ದ ಡೇ ಅಂಡ್ ಯು ವಿಲ್ ಹ್ಯಾವ್ ಟು ಆನ್ಸರ್. ಬಟ್ ನಿಮ್ಮ ಪ್ರಿಪರೇಷನ್ ಅಲ್ಲಿ ಫಾರ್ ಎಥಿಕ್ಸ್ ಲೆಕ್ಸಿಕಾನ್ ರೆಫರ್ ಮಾಡ್ತೀರಾ, DK Balaji ರೆಫರ್ ಮಾಡ್ತೀರಾ, ಯು ಗೆಟ್ ಯುವರ್ ಕಾನ್ಸೆಪ್ಟ್ಸ್ ಕ್ಲಿಯರ್, ಯು ಗೆಟ್ ಯುವರ್ ಡೆಫಿನಿಷನ್ಸ್ ಕ್ಲಿಯರ್, ಫೈನ್. But there is always an element of going beyond these prescribed textbooks. ಯಾಕೆಂದ್ರೆ ಎಥಿಕ್ಸ್ ಅಲ್ಲಿ ಮೇನ್ಲಿ ನೀವು ಲೈಫ್ ನ ಯಾವ ದೃಷ್ಟಿಯಿಂದ ನೋಡ್ತೀರಾ, ಸಿಚುವೇಶನ್ಸ್ ನ ಯಾವ ದೃಷ್ಟಿಯಿಂದ ನೋಡ್ತೀರಾ, ವಾಟ್ ಇಸ್ ಯೋರ್ ಡ್ರೈವಿಂಗ್ ಫಿಲಾಸಫಿ ಅನ್ನೋದು ಮುಖ್ಯ ಆಗುತ್ತೆ. ಅಂಡ್ ಹೌ ವೆಲ್ ಯು ಆರ್ ಏಬಲ್ ಟು ಆರ್ಟಿಕ್ಯುಲೇಟ್ ದಟ್. ಸೊ ವಾಟ್ ಐ ವುಡ್ ರೆಫರ್ ಟು ಯು ಇಸ್ ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಸ್ಪೀಕಿಂಗ್ ಟ್ರೀ ಅಂತ ಒಂದು ಕಾಲಮ್ ಬರುತ್ತೆ. ಇನ್ಫ್ಯಾಕ್ಟ್ ಇವನ್ ವಿಜಯ ಕರ್ನಾಟಕದಲ್ಲಿ ಬೋಧಿ ವೃಕ್ಷ ಅಂತ ಅದನ್ನೇ ಪ್ರಿಂಟ್ ಮಾಡ್ತಾರೆ. ಸೊ ಈ ಸ್ಪೀಕಿಂಗ್ ಟ್ರೀ ಕಾಲಮ್ ನೀವು ಓದಿದಾಗ it gives you a philosophical, spiritual approach to life, different situations, which can be pretty useful in answering your ethics questions. Jotege, there is this website called The Better India. Adralli, they give you case studies or they give you real life examples of excellent civil servants who are doing
extremely good work in wherever they are posted. Forest services ಆಗಿರ್ಬೋದು ಅಥವಾ collectors ಆಗಿರ್ಬೋದು, they give you very good real life examples. And ethics answers ಅಲ್ಲಿ mainly what they're looking for is what argument you make and how well you're able to substantiate it with examples. So ಈ Better India website ನೋಡಿದಾಗ civil servants examples ಸಿಗುತ್ತೆ, and even other NGOs or social workers who are doing extremely well and trying to help different sections of the society. Our kathegalirutte. So if you can get to know their life stories, if you can condense it and present it as part of your ethics answers, it adds value. Yakandre ethics is one of the papers where you can score even up to 130, 140. So itara new case studies na, itara real life examples na kottaga, it is going to add value to your answers. And in the bit too, even for your ethics and for your essays, what can be a very good source andre ನಮ್ಮ ಮೈಥಾಲಜಿ ಇಂದ ಬರುವಂತ ಕಥೆಗಳು. It can be from the Ramayana, Mahabharata ಆಗಿರ್ಬೋದು ಅಥವಾ ಭಾಗವತ ಆಗಿರ್ಬೋದು, or even if you can refer to your Greek mythology or Christian mythology. ಇಲ್ಲಿಂದ ಎಕ್ಸಾಂಪಲ್ಸ್ ಕೊಡಿ. ಏನಾಗುತ್ತೆ ಅಂದ್ರೆ, ಓಕೆ, ಹಿಂದೂ ಮೈಥಾಲಜಿಯಿಂದ ಎಕ್ಸಾಂಪಲ್ಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, if you, it shows a sense of knowing your culture or knowing where you're coming from, and it shows a sense of being grounded in the value systems that you're brought up in. So it's a very positive sign. ಯಾರಾದ್ರೂ evaluate ಮಾಡಬೇಕಾದ್ರೆ ಅವರು ಅಲ್ಲಿ face to face ನಮ್ಮ ಹತ್ರ interact ಮಾಡಕ್ ಆಗಲ್ಲ. when they're evaluating our essays or ethics paper, ನಮ್ಮನ್ನ face to face interact ಮಾಡಕ್ ಆಗಲ್ಲ. But when you are saying that, when you start off your essays or when you quote examples from your mythology, it sends out a very positive sign that, okay, this person knows where he's coming from. So namanna nodakagde idru, it creates a very positive image. And one 2 mark extra hakadre hakli, it can be a make or break kalva nimge. For every ethics answer, if he's going to give you 1 mark extra, it can be 13 to 15 marks which can change, and that can change your service, that can change whether you're in or out of the list. So why do you want to lose out on that? So ಈ ರೀತಿ ಬೇರೆ ಬೇರೆ ಸೋರ್ಸಸ್ ಇಂದ ಈಗ ಸ್ಟ್ಯಾಂಡರ್ಡ್ ಆಗಿ ಕೆಲವರು ಎಕ್ಸಾಂಪಲ್ಸ್ ಕೋಟ್ ಮಾಡ್ತಾರೆ, ಈ ಶ್ರೀಧರನ್ ಅಥವಾ ಪರಮೇಶ್ವರ ಅಯ್ಯರ್, ಈ ತರ ಸಿವಿಲ್ ಸರ್ವೆಂಟ್ಸ್, ವೆರಿ ಫೇಮಸ್ ಸಿವಿಲ್ ಸರ್ವೆಂಟ್ಸ್, ದೀಸ್ ಆರ್ ದ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಸ್. ಅದ್ ಬಿಟ್ಟು ಸ್ವಲ್ಪ ಟ್ಯಾಂಜೆನ್ಷಿಯಲಿ ಯೋಚನೆ ಮಾಡಿ ಎಕ್ಸಾಂಪಲ್ಸ್ ಕೋಟ್ ಮಾಡಿದಾಗ your answers stand out, and maybe you have a chance of scoring extra marks in your essays or your ethics answers. So ಈ ಸೋರ್ಸಸ್ ನ ಸ್ವಲ್ಪ ರೆಫರ್ ಮಾಡಿ. ನಿಮಗೆ ಟೈಮ್ ಆದಾಗ, when you are really stressed out or burnt out from your general studies preparation, from your optional preparation, avaga start referring to these mythology stories, and they are very good stories to read anyway. Relax agakke atha tilkolakke, they are very good stories. If it can add value to your preparations, why not? So ನಿಮ್ಮ mains preparation ge, especially for GS4 and essays, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, start thinking on it, so that ivattalde idru maybe a few weeks down the lane, idanna you can add to your preparation process, you can add to your daily schedule of how you're going to frame your day or how you're going to schedule your preparation. Mains ದೃಷ್ಟಿಗೆ ಬಂದಾಗ ಮತ್ತೆ prelims ಗೆ ಬಂದಾಗ, it's important that you choose a test series and stick to it. ಈಗ ಇಲ್ಲೇ ನಿಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲೇ ಟೆಸ್ಟ್ ಸೀರೀಸ್ ಕೊಡ್ತಿದ್ರೆ ಅದೇ ಸ್ಟಿಕ್ ಟು ಇಟ್. ಮೇಬಿ ಯು ಕ್ಯಾನ್ following the same vision. Vision test series ne follow. Okay, fine. So ಯಾವ್ದೇ ಒಂದು ಟೆಸ್ಟ್ ಸೀರೀಸ್ ತಗೊಂಡ್ರು ಸ್ಟಿಕ್ ಟು ಇಟ್. ಈಗ ಫಸ್ಟ್ ಒಂದ್ 2-3 ಟೆಸ್ಟ್ ಅಲ್ಲಿ ಅಥವಾ 4-5 ಟೆಸ್ಟ್ ಅಲ್ಲಿ ಕಡಿಮೆ ಸ್ಕೋರ್ ಬಂತು ಅಂತ ಟೆಸ್ಟ್ ಸೀರೀಸ್ ನ ಸ್ಕಿಪ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಬಿಕಾಸ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕಾನ್ಸ್ಟೆಂಟ್ ಎವಲ್ಯೂಷನ್. ನಿಮ್ಗೆ ಫಸ್ಟ್ ಟೆಸ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ, ಸೆಕೆಂಡ್ ಟೆಸ್ಟ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಅಂಡ್ ಗ್ರಾಜುಯಲಿ ಯುವರ್ ಸ್ಕೋರ್ಸ್ ಇಂಪ್ರೂವ್. ಓವರ್ ನೈಟ್ ಯಾವುದು ಆಗುವಂತದ್ದು ಪ್ರೋಸೆಸ್ ಅಲ್ವೇ ಅಲ್ಲ. ದಿ ಸಿವಿಲ್ ಸರ್ವಿಸಸ್ ಜರ್ನಿ ಇಸ್ ನಾಟ್ ಅನ್ ಓವರ್ ನೈಟ್ ಪ್ರೋಸೆಸ್. ಯು ಹ್ಯಾವ್ ಟು ಡೆಡಿಕೇಟ್ ಅ ಫ್ಯೂ ಮಂತ್ಸ್, ಮೇ ಬಿ ಅ ಫ್ಯೂ ಇಯರ್ಸ್ ಆಲ್ಸೋ ಟು ದಿಸ್ ಎಂಟೈರ್ ಪ್ರೋಸೆಸ್. ಸೊ ಒಂದ್ 2 ಟೆಸ್ಟ್ ಅಲ್ಲಿ ಕಮ್ಮಿ ಬಂತು ಅಂತ ಸ್ಟಾಪಿಂಗ್ ದ ಟೆಸ್ಟ್ ಸೀರೀಸ್, ಅಥವಾ ಇಲ್ಲ ನಾನು ಇನ್ನ ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ಟೆಸ್ಟ್ ಸೀರೀಸ್ ಮಾಡ್ತೀನಿ ಅನ್ನೋ ಮಿಸ್ಟೇಕ್ ನ ದಯವಿಟ್ಟು ಮಾಡ್ತೀವಿ. ಯಾಕೆಂದ್ರೆ ಈಗ ಯಾವುದೇ ಒಂದು ಟೆಸ್ಟ್ ಸೀರೀಸ್ ಕೊಟ್ಟರು there'll be some static component, there'll be some current affairs component. ಹಾಗಿರುವಾಗ ನಿಮ್ಗೆ ಇವತ್ತು ನೀವು ಕರೆಂಟ್ ಅಫೇರ್ಸ್ ಈ ವೀಕ್ ಅಲ್ಲಿ ದೇರ್ ಇಸ್ ಅ ಟೆಸ್ಟ್ ಶೆಡ್ಯೂಲ್, ಅದರಲ್ಲಿ ಕೆಲವು ಕರೆಂಟ್ ಅಫೇರ್ಸ್ ಕವರ್ ಮಾಡಿರ್ತಾರೆ, ಅದನ್ನ ನೀವು ಈ ವಾರ ಮಾಡ್ಲಿಲ್ಲ ಅಂದ್ರೆ then by the time you actually think of coming back to the test that you have missed,
that issue might have become stale. And ನಿಮ್ಗೆ ಅದನ್ನ ಕವರ್ ಮಾಡೋದಕ್ಕೆ ಇವತ್ತು ಸಿಗುವಂತ ಒಳ್ಳೆ ಸೋರ್ಸ್ಗಳು ಅಥವಾ ಇನ್ಫಾರ್ಮೇಶನ್ ಅವಾಗ ನಿಮ್ಗೆ ಸಿಗ್ತೇ ಇರ್ಬೋದು. ಸೊ ಸ್ಕೋರ್ಸ್ ಎಷ್ಟೇ ಬಂದ್ರು ಸ್ಟಿಕ್ ಟು ದ ಟೆಸ್ಟ್ ಸೀರೀಸ್, ಎಸ್ಪೆಷಲಿ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ಯುವರ್ ಪ್ರಿಲಿಮ್ಸ್. ವಾಟ್ ಯು ಕ್ಯಾನ್ ಡೂ ಇಸ್, ಇವತ್ತು ಒಂದು ಟೆಸ್ಟ್ ಸೀರೀಸ್ ಮಾಡ್ತೀರಾ, ನಾಳೆ ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ತೀರಾ, ಸೊಲ್ಯೂಷನ್ಸ್ ಚೆಕ್ ಮಾಡ್ತೀರಾ. ಹೌ ಯು ಕ್ಯಾನ್ ಅನಲೈಸ್ ದಿಸ್, ಅಟ್ ಲೀಸ್ಟ್ ನಂಗೆ ಇದು ಯೂಸ್ಫುಲ್ ಆಗಿದ್ದು, ಕಾನ್ಫಿಡೆಂಟ್ ಆಗಿ ಎಷ್ಟು ಕ್ವೆಶ್ಚನ್ಸ್ ನ ಸರಿಯಾಗಿ ಆನ್ಸರ್ ಮಾಡಿದೀನಿ, ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿರೋದು ಎಷ್ಟು ಸರಿಯಾಗಿ ಬಂದಿದೆ, ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ ತಪ್ಪಾಗಿರೋದು ಎಷ್ಟಿದೆ, ಗೆಸ್ ವರ್ಕ್ ಮಾಡಿ ಕರೆಕ್ಟ್ ಆಗಿ ಬಂದಿರೋದು ಎಷ್ಟಿದೆ, ಗೆಸ್ ವರ್ಕ್ ಮಾಡಿ ತಪ್ಪಾಗಿರೋದು ಎಷ್ಟಿದೆ. ಸೊ ದೀಸ್ ಆರ್ ದ 4 metrics based on which you can analyze your performance in any of your prelims mock paper. ಅವಾಗ ಏನಾಗುತ್ತೆ, ನಿಮ್ಗೆ ಮೇನ್ ನೀವು ಆನ್ ದ ಡೇ ಆಫ್ ದ ಪ್ರಿಲಿಮ್ಸ್ ನೀವು ಆನ್ಸರ್ ಮಾಡಬೇಕಾದ್ರೆ ಎಷ್ಟು ಕ್ವೆಶ್ಚನ್ಸ್ ಆನ್ಸರ್ ಮಾಡಿದ್ರೆ ನಿಮ್ಗೆ ಒಂದು ರೀಸನಬ್ಲಿ ಒಳ್ಳೆ ಸ್ಕೋರ್ ಬರೋಕ್ಕೆ ಚಾನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ಯಾವುದೇ ಒಂದು ಪ್ರಿಲಿಮ್ಸ್ ಪೇಪರ್ ತಗೊಂಡ್ರು 45ಕ್ಕಿಂತ 50 ಕ್ವೆಶ್ಚನ್ ಗಿಂತ ಜಾಸ್ತಿ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡೋದು ಚಾನ್ಸಸ್ ತುಂಬಾ ಕಡಿಮೆ. ಬಟ್ ಅಷ್ಟೇ ಮಾಡ್ಬಿಟ್ಟು ಬರ್ತೀನಿ ಅಂದ್ರೆ ದೇರ್ ಆರ್ ಚಾನ್ಸಸ್ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಕ್ವಾಲಿಫೈ. ಸೊ ನಿಮ್ಮ ಗೆಸ್ ವರ್ಕ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದಿಕ್ಕೆ ದೀಸ್ ಮಾಕ್ ಟೆಸ್ಟ್ ಆರ್ ಎ ವೆರಿ ಗುಡ್ ಪ್ರಾಕ್ಟೀಸ್ ಗ್ರೌಂಡ್. ನೀವು ಗೆಸ್ ವರ್ಕ್ ಮಾಡಿ ಎಷ್ಟು ಸರಿ ಆಗುತ್ತೆ ಎಷ್ಟು ತಪ್ಪಾಗತ್ತೆ ಅಂತ ತಿಳ್ಕೊಂಡ್ರೆ ಯು ವಿಲ್ ನೋ ಹೌ ಮಚ್ ಆಫ್ ರಿಸ್ಕ್ ಯು ಕ್ಯಾನ್ ಟೇಕ್. ಎಷ್ಟು ಕ್ವೆಶ್ಚನ್ಸ್ ನಾ ಗೆಸ್ ಮಾಡಬಹುದು, ಎಷ್ಟು ನನ್ನ ರಿಸ್ಕ್ ಅಪಟೈಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಈಗ ನಾನು ಈ ರೀತಿ ಮಾಕ್ ಟೆಸ್ಟ್ ಮಾಡಿ ಸ್ವಲ್ಪ ಅನಲೈಸ್ ಮಾಡಿದಾಗ ಐ ರಿಯಲೈಸ್ ದಟ್ ಬಿಯಾಂಡ್ 70 to 75 ಕ್ವೆಶ್ಚನ್ಸ್ ಗಿಂತ ನಾನು ಮಾಡಿದ್ರೆ ತಪ್ಪಾಗೋ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಐ ವುಡ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ಟು 70 to 75 ಕ್ವೆಶ್ಚನ್ಸ್ ಇನ್ ಎನಿ ಆಫ್ ದ ಮಾಕ್ ಟೆಸ್ಟ್ ಆರ್ ಇನ್ ಎನಿ ಆಫ್ ದ ಆಕ್ಚುಯಲ್ ಪೇಪರ್ಸ್. ಸೊ ನಿಮ್ಮ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡೋದು ಎಷ್ಟಿರುತ್ತೆ ಮತ್ತೆ ಗೆಸ್ ವರ್ಕ್ ಮಾಡಿ ಎಷ್ಟಿರುತ್ತೆ ಅನ್ನೋದನ್ನ ಅನಲೈಸ್ ಮಾಡ್ಕೊಳ್ಳಿ ಫಾರ್ ಎವ್ರಿ ಟೆಸ್ಟ್ ದಟ್ ಯು ಡೂ. ಅದು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಆಗಿರ್ಬೋದು ಅಥವಾ ಓವರ್ ಆಲ್ ಫುಲ್ ಲೆಂತ್ ಟೆಸ್ಟ್ ಆಗಿರ್ಬೋದು. ಡೂ ದಿಸ್ ಅನಾಲಿಸಿಸ್ ಅಂಡ್ ಒಂದು 7-8 ಟೆಸ್ಟ್ ಆಗೋ ಅಷ್ಟರಲ್ಲಿ ಯು ರಿಯಲೈಸ್ ಹೌ ಮೆನಿ ಕ್ವೆಶ್ಚನ್ಸ್ ಯು ಕ್ಯಾನ್ ಅಟೆಂಪ್ಟ್ ಅಂಡ್ ಇಟ್ ವಿಲ್ ಆಲ್ಸೋ ಬಿ ಅ ವೆರಿ ಗುಡ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವೇರ್ ಯು ಸ್ಟ್ಯಾಂಡ್ ಇನ್ ಟರ್ಮ್ಸ್ ಆಫ್ ಯುವರ್ ಪ್ರಿಪರೇಷನ್. ಪ್ರಿಲಿಮ್ಸ್ ಟೆಸ್ಟ್ ಮಾಡೋದ್ರ ಜೊತೆಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಮಾಡೋದು ಈಕ್ವಲಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಆದ್ಮೇಲೆ ನಾನು ಮೇನ್ಸ್ ಆನ್ಸರ್ ರೈಟಿಂಗ್ ಶುರು ಮಾಡ್ತೀನಿ. ಮೇನ್ಸ್ ಟೆಸ್ಟ್ ಸೀರೀಸ್ ಎನಿವೇ ನಿಮಗೆ ಪ್ರಿಲಿಮ್ಸ್. ಬಟ್ ಇಫ್ ಯು ಸೇ ದಟ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಯುವರ್ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟಿಸ್ after the prelims, then it's going to be a very huge mistake. Yakendre civil services alli it is not just about the content that you know, it's also about how you present the content that you know. Hagiruvaga every question which has 2 or 3 subparts, each of those subparts are equally important. Yavado ondu iga nanna experience ತಗೊಳ್ಳೋದಾದ್ರೆ ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನಾಗೋದು ಅಂದ್ರೆ ಈಗ ಯೂಶಲಿ ಸಿವಿಲ್ ಸರ್ವಿಸಸ್ ಅಲ್ಲಿ there is one long statement and after that there are 1 or 2 subparts in the question. ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾ ಏನ್ ಮಾಡ್ತಾ ಇದ್ದೆ, ಆ ಸ್ಟೇಟ್ಮೆಂಟ್ ನ ಪೂರ್ತಿ ಇಗ್ನೋರ್ ಮಾಡ್ಬಿಡ್ತಾ ಇದ್ದೆ, or maybe I would address it in just 1 or 2 lines and then move on to the questions. I realized that approach was wrong. ಯಾಕೆಂದ್ರೆ ಸಿವಿಲ್ ಸರ್ವಿಸಸ್ ಅಲ್ಲಿ ಅವರು ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿದ್ರೆ every word is equally important. So addressing each part is extremely important. Or on statement kottidre you'll have to substantiate that statement and then move on to answering the subparts. So answer na structure ಮಾಡೋದು ಹೇಗೆ ಅನ್ನೋದನ್ನ from day 1 start practicing. ಹಳೆ question papers ತಗೊಳ್ಳಿ or maybe the previous mock test ಬೇರೆ ಇನ್ಸ್ಟಿಟ್ಯೂಟ್ ಗಳು ಏನೇನ್ ಮಾಡಿದ್ದಾರೆ ಅದನ್ನ ತಗೊಳ್ಳಿ, so that you'll have a ready reference answer also. Once you attempt that question, you also have a ready reference answer. So answer na hege structure ಮಾಡಬೇಕು, how to identify the keywords in every question in the UPSC question paper ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ keywords ನ ಅಡ್ರೆಸ್ ಮಾಡಿದ್ರೆ even if you are not writing complete sentences, ಸುಮ್ಮನೆ bullet points ತರ ಬರೀತಾ ಇದ್ರುವೆ, if each aspect of the question is addressed, if each keyword is addressed, ನಿಮ್ಗೆ ಅದಕ್ಕೆ ತಕ್ಕಾಗಿ ಮಾರ್ಕ್ಸ್ ಬರುತ್ತೆ. If you are able to structure it well, ಸ್ವಲ್ಪ language wise ಇಂದ ಚೆನ್ನಾಗಿ ಮಾಡಿದ್ರೆ maybe you will get half or 1 mark extra. But reasonably good scores ಗೆ ಈ ರೀತಿಯಾಗಿ identifying the different aspects of the questions and identifying the keywords in the questions becomes very important. So what you can do is, ನೀವು ಪ್ರಿಪರೇಷನ್ ಶುರು ಮಾಡಿದ್ದರಿಂದ ಒಂದು GS ಆನ್ಸರ್, ಒಂದು ಆಪ್ಷನಲ್ ಆನ್ಸರ್ ಬರೀ.
ಈಗ ಇಫ್ ಯು ಆರ್ ರೈಟಿಂಗ್ ಇಟ್ ಇನ್ ಸೇ ಜೂನ್ 2022 ಪ್ರಿಲಿಮ್ಸ್ ಬರೀತಾ ಇದ್ರೆ ಇವಾಗ ನವೆಂಬರ್ ಆಲ್ಮೋಸ್ಟ್ ಮುಗಿದು ಹೋಗ್ತಾ ಇದೆ. ಸೇ ಫ್ರಮ್ ಡಿಸೆಂಬರ್ ಇಂದ ಶುರು ಮಾಡ್ತೀರಾ, ಡಿಸೆಂಬರ್ ಟು ಮೇ 15 ತನಕನೇ ನೀವು ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಎರಡು ಸೈಮಲ್ಟೇನಿಯಸ್ ಆಗಿ ಮಾಡ್ತೀನಿ. ಆಮೇಲೆ ಐ ಡೆಡಿಕೇಟ್ 1.5 months ಟು ದ ಪ್ರಿಲಿಮ್ಸ್ ಸ್ಪೆಸಿಫಿಕಲಿ ಅಂತ ನೀವು ಅನ್ಕೊಂಡ್ರು ಸಹ, ಡಿಸೆಂಬರ್ ಟು ಮೇ 15 ಅರೌಂಡ್ 6 months, ಅರೌಂಡ್ 180 days ನೀವು ದಿನಕ್ಕೆ ಒಂದ್ ಆನ್ಸರ್ GS ಇಂದ ಒಂದ್ ಆನ್ಸರ್ ಆಪ್ಷನಲ್ ಇಂದ ಬರೀತೀನಿ ಅಂತ ಅಂದ್ರುವೆ 180 days ಟೇಕ್ ಔಟ್ 1 month ಬಿಟ್ಬಿಡಿ. ಎಲ್ಲ ಓವರ್ ಆಲ್ ಸೇರಿಸಿ 1 ತಿಂಗಳೇ ನೀವು ಆನ್ಸರ್ ಬರೆಯಲ್ಲ. ಏನೋ ಫ್ರೆಂಡ್ ಜೊತೆ ಎಲ್ಲಿಗೋ ಹೋಗ್ಬೇಕು, ಯಾವ್ದೋ ಸಿನಿಮಾ ನೋಡ್ಬೇಕು, ಅಥವಾ ಪ್ರಿಪರೇಷನ್ ಬೋರ್ ಆಯ್ತು, ಓಕೆ ದಿಸ್ ಇಸ್ ಮೈ ಚೀಟ್ ಡೇ ಅಂತ ಬಿಡ್ತೀರಾ. ವಾಟ್ ಎವರ್, 1 ತಿಂಗಳೇ ಬಿಡಿ ಅಥವಾ 45 ದಿನಾನೇ ಬಿಡಿ. ಯು ವುಡ್ ಸ್ಟಿಲ್ ಹ್ಯಾವ್ ರಿಟನ್ ಅಟ್ ಲೀಸ್ಟ್ 140 GS ಆನ್ಸರ್ಸ್, 140 ಆಪ್ಷನಲ್ ಆನ್ಸರ್ಸ್. ಸೊ ನಿಮ್ಗೆ ಒಂದು ರೆಡಿ ರೆಫರೆನ್ಸ್ ಇರುತ್ತೆ. ಅಂಡ್ ಇವಾಗ ನೀವು ಆನ್ಸರ್ಸ್ ಬರಿಬೇಕಾದ್ರೆ ಡೋಂಟ್ ಸ್ಟಿಕ್ ಟು ದ ವರ್ಡ್ ಲಿಮಿಟ್. Now the focus has to be on collecting as much information as possible so that ನೀವು ರಿವೈಸ್ ಮಾಡಬೇಕಾದ್ರೆ you have all the information and you have a well structured answer. ಟೈಮ್ ಲಿಮಿಟ್, ವರ್ಡ್ ಲಿಮಿಟ್ ಇವಾಗ ಮ್ಯಾಟರ್ ಆಗಲ್ಲ. ಅದನ್ನ ನೀವು ಪ್ರಿಲಿಮ್ಸ್ ಆದ್ಮೇಲೆ ಟೆಸ್ಟ್ ಸೀರೀಸ್ ಬರಿಬೇಕಾದ್ರೆ ಯು ಕ್ಯಾನ್ ಪ್ಲಾನ್ ಔಟ್ ಆನ್ ಹೌ ಯು ಆರ್ ಗೋಯಿಂಗ್ ಟು ಆನ್ಸರ್ ವಿತ್ ಇನ್ ದ ಟೈಮ್ ಲಿಮಿಟ್. ಬಟ್ ಸದ್ಯಕ್ಕೆ ಯುವರ್ ಫೋಕಸ್ ಶುಡ್ ಬಿ ಆನ್ ಕಲೆಕ್ಟಿಂಗ್ ಆಸ್ ಮಚ್ ಇನ್ಫಾರ್ಮೇಶನ್, ಆಸ್ ಮಚ್ ಕಂಟೆಂಟ್ ಆಸ್ ಪಾಸಿಬಲ್. ಸೊ 140 ಕ್ವೆಶ್ಚನ್ GS, 140 ಕ್ವೆಶ್ಚನ್ ಆಪ್ಷನಲ್ ಬೇಡ, 100 ಕ್ವೆಶ್ಚನ್ GS, 100 ಕ್ವೆಶ್ಚನ್ ಆಪ್ಷನಲ್ ಅಂತಾನೆ ಇಟ್ಕೊಂಡ್ರು you can almost prepare a paper of your own and answer it and prepare well for your mains. So ಈ ರೀತಿಯಾಗಿ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. You have around 23, you have still 1 more week, so you can sit down and plan. ಅದ್ ನೀವು ಇಂಡಿವಿಜುವಲ್ ಆಗಿ ಮಾಡ್ತೀರಾ ಅಥವಾ ಗ್ರೂಪ್ಸ್ ಮಾಡ್ಕೊಂಡು ಕಂಬೈನ್ಡ್ ಸ್ಟಡಿ ತರ ಮಾಡ್ತೀರಾ, ಅದ್ ನಿಮಗ್ ಬಿಟ್ಟಿದ್ದು. ಕೆಲವರಿಗೆ ಗ್ರೂಪ್ ಸ್ಟಡೀಸ್ ವರ್ಕ್ ಆಗುತ್ತೆ, ಕೆಲವರಿಗೆ ಇಂಡಿವಿಜುವಲ್ ಆಗಿ ಕೆಲಸ ಮಾಡೋದೇ ವರ್ಕ್ ಆಗುತ್ತೆ. ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ವರ್ಕ್ಸ್ ಫಾರ್ ಯು ಬೆಸ್ಟ್. ನನಗೆ ಗ್ರೂಪ್ ಸ್ಟಡೀಸ್ ಯಾವತ್ತೂ ವರ್ಕ್ ಆಗಿರ್ಲಿಲ್ಲ, ಸೊ ಐ ಯೂಸ್ ಟು ರಿಲೈ ಆನ್ ಮೈ ಸೆಲ್ಫ್ ಇಂಡಿವಿಜುವಲಿ. ಅಂಡ್ ಬೆಂಗಳೂರಲ್ಲೇ ಇದ್ರಿಂದ ಯಾವುದೇ ಲೈಬ್ರರಿ ಅಥವಾ ರೀಡಿಂಗ್ ರೂಮಿಗೆ ನಾವು ಹೋಗ್ತಿರಲಿಲ್ಲ, ಮನೇಲೆ ಕೂತ್ಕೊಂಡು ನಾವು ಪ್ರಿಪರೇಷನ್ ಮಾಡ್ಕೋತಿದ್ದೆ. ಸೊ ವಾಟ್ ವರ್ಕ್ಸ್ ಫಾರ್ ಯು ಬೆಸ್ಟ್ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ನೀವು ಆನ್ಸರ್ಸ್ ಬರೆದು ಇಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲೇ ಮೆಂಟರ್ಸಿಗೆ ತೋರಿಸ್ತೀರಾ ಅಥವಾ ನಿಮ್ ಟೀಚರ್ಸಿಗೆ ತೋರಿಸ್ತೀರಾ ಅಥವಾ ಪಿಯರ್ ಎವ್ಯಾಲ್ಯೂಯೇಷನ್ ಮಾಡ್ತೀರಾ, ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಈಗ ನಾವ್ ಆನ್ಸರ್ ಬರೆದು 1-2 ವಾರ ಬಿಟ್ಟು ನಾವೇ ಎವ್ಯಾಲ್ಯೂಯೇಟ್ ಮಾಡೋದು ಒಂದು ರೀತಿ. ಬಟ್ ಬೇರೆ ಯಾರಾದ್ರೂ ನಮ್ಮ ಆನ್ಸರ್ ಎವ್ಯಾಲ್ಯೂಯೇಟ್ ಮಾಡಿದಾಗ there are fresh perspectives and they can also identify other mistakes which we usually tend to overlook. So ಈ ರೀತಿಯಾಗಿ ಒಬ್ಬ ಮೆಂಟರ್ ನ ಐಡೆಂಟಿಫೈ ಮಾಡ್ಕೊಳ್ಳೋದು ಅಥವಾ ಒಂದು ಪಿಯರ್ ಗ್ರೂಪ್ ಫಾರ್ಮ್ ಮಾಡ್ಕೊಂಡು ಆನ್ಸರ್ಸ್ ನ ಎವ್ಯಾಲ್ಯೂಯೇಟ್ ಮಾಡೋದು. ಇಫ್ ಯು ಸ್ಟಾರ್ಟ್ ಆಫ್ ಸೇ ಫ್ರಮ್ ಡಿಸೆಂಬರ್, you would have covered a fair amount of ground by the time it is May. ಆಮೇಲಿಂದ you can focus on your prelims exclusively. ದಿನಕ್ಕೆ ಇವಾಗ 1 ಟೆಸ್ಟ್ ಪೇಪರ್ ಮಾಡ್ತಿದ್ರೆ ಆಮೇಲೆ ದಿನಕ್ಕೆ 2 ಟೆಸ್ಟ್ ಪೇಪರ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. And then maybe the final 15 days you can just focus on revision. ಆ ಟೈಮಲ್ಲಿ ಟೆಸ್ಟ್ ಪೇಪರ್ ಮಾಡೋದ್ರಿಂದ ನಿಮ್ಗೆ ಅಕಸ್ಮಾತ್ವಾಗಿ ಸ್ಕೋರ್ಸ್ ಕಮ್ಮಿ ಆದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಕಲಿಯೋದು ಏನಿಲ್ಲ. ಇವಾಗ ಒಂದು 6-7 ತಿಂಗಳು ನೀವು ಡೆಡಿಕೇಟೆಡ್ ಆಗಿ ಪ್ರಿಪೇರ್ ಆಗಿದ್ರೆ there is very little new information that you can add. And around 15 days ಮುಂಚಿನ ತನಕನೂ ನೀವು ಪೇಪರ್ಸ್ ಓದ್ಬೇಕಾಗುತ್ತೆ. ಯಾಕಂದ್ರೆ ನಾನ್ ಕೇಳಿರೋ ಮಟ್ಟಿಗೆ this process of setting the question paper for UPSC, it starts off around 3 months before the exam and it goes on up to 15 days before the exam. ಅದಾದ್ಮೇಲೆ ದೇ ಕನ್ಸಾಲಿಡೇಟ್ ಆಲ್ ದ ಕ್ವೆಶ್ಚನ್ಸ್, ದೇ ಫ್ರೇಮ್ ದ ಫೈನಲ್ ಕ್ವೆಶ್ಚನ್ ಪೇಪರ್, ಪ್ರಿಂಟ್ ಮಾಡಿ ಎಲ್ಲ ಸೆಂಟರ್ಸ್ಗೂ ಡಿಸ್ಪ್ಯಾಚ್ ಮಾಡ್ತಾರೆ. ಸೊ ಅಪ್ ಟು 15 days ಪ್ರಯರ್ ಟು ಯುವರ್ ಪ್ರಿಲಿಮ್ಸ್ ನ್ಯೂಸ್ ಪೇಪರ್ಸ್ ನ ಡೆಡಿಕೇಟೆಡ್ ಆಗಿ ಓದ್ಬೇಕಾಗುತ್ತೆ. ನ್ಯೂಸ್ ಪೇಪರ್ಸ್ ಅಥವಾ ಬೇರೆ ಏನೇನು ರಿಪೋರ್ಟ್ಸ್ ಬರುತ್ತೆ ಅದೆಲ್ಲ ಡೆಡಿಕೇಟೆಡ್ ಆಗಿ ಓದ್ಬೇಕಾಗುತ್ತೆ. ಈವನ್ ಫಾರ್ ಯುವರ್ ಮೇನ್ಸ್ ಮೇ ಬಿ 15 to 20 days ಮುಂಚಿನ ತನಕ ನೀವೆಲ್ಲ ಓದ್ಬೇಕಾಗುತ್ತೆ. ಫಾರ್ ಯುವರ್ ಇಂಟರ್ವ್ಯೂ ಈವನ್ ಆನ್ ದಟ್ ಡೇ ಏನ್ ನಡೆಯುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅದಕ್ಕೆ ದೇರ್ ಇಸ್ ನೋ ಎಸ್ಕೇಪ್. ಒನ್ಸ್ ಯು ಗೆಟ್ ಟು ದ ಇಂಟರ್ವ್ಯೂ ದೇರ್ ಇಸ್ ನೋ ಎಸ್ಕೇಪ್. ಯು ವಿಲ್ ಹ್ಯಾವ್ ಟು ಬಿ prepared to answer questions even on events that can happen on that very day. Aita? So prelims ಮತ್ತೆ ಮೇನ್ಸ್ ದೃಷ್ಟಿಯಿಂದ ರಫ್ಲಿ ಇಷ್ಟಿತ್ತು. ಇಂಟರ್ವ್ಯೂ ಬಗ್ಗೆ ಸ್ವಲ್ಪ ಆಮೇಲೆ ಹೇಳ್ತೀನಿ. ಇನ್ ಕೇಸ್ there are any questions, feel free to ask. ಇಲ್ಲಿ ಸ್ವಲ್ಪ ಬ್ರೇಕ್ ಮಾಡೋಣ. Ask any questions that you might have. ಅದಾದ್ಮೇಲೆ ಇಂಟರ್ವ್ಯೂ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ and then we can again have another question answer session. ಆಯ್ತಾ?
Tell slightly about how you completed revision as well as reading the new articles or any new preparation. ಸೊ ರಿವಿಷನ್ ಅಂತ ಬಂದಾಗ ಪ್ರಿಲಿಮ್ಸ್ಗೆ ನಾನು ಟೆಸ್ಟ್ ಪೇಪರ್ಸ್ ಏನೇನು ಸಾಲ್ವ್ ಮಾಡ್ತಾ ಇದ್ದೆ, ಸೊಲ್ಯೂಷನ್ಸ್ ಚೆಕ್ ಮಾಡ್ಬೇಕಾದ್ರೆ ಡೆಡಿಕೇಟೆಡ್ ಆಗಿ ಅದಕ್ಕೆ ನೋಟ್ಸ್ ಮಾಡ್ಕೊತಾ ಇದ್ದೆ. ಜೊತೆಗೆ ನ್ಯೂಸ್ ಪೇಪರ್ಸ್ ಇಂದ ಏನೇನು ನೋಟ್ಸ್ ಮಾಡ್ಕೊತಾ ಇದ್ದೆ ಅಪ್ ಟು ಅರೌಂಡ್ 15 days ಬಿಫೋರ್ ದ ಎಕ್ಸಾಮ್. ಲಾಸ್ಟ್ 15 days ಅಲ್ಲಿ ಕೂತ್ಕೊಂಡು ಅದನ್ನ ಪೂರ್ತಿ ರಿವೈಸ್ ಮಾಡ್ತಾ ಇದ್ದೆ, ಏನೇನ್ ಟೆಸ್ಟ್ ಪೇಪರ್ಸ್ ಮಾಡಿದೀನಿ. ಅದರಲ್ಲಿ ಈಗ ಈ ವಾರ ಒಂದು 3-4 ಟೆಸ್ಟ್ ಮಾಡಿದ್ರೆ ಒಂದು ಸೊಲ್ಯೂಷನ್ಸ್ ಚೆಕ್ ಮಾಡಿದ್ರೆ ಮೇ ಬಿ ದಟ್ ಸಂಡೇ ಆರ್ ಮಂಡೇ ಅಥವಾ ಟೆಸ್ಟ್ ಮಾಡಕ್ ಸ್ವಲ್ಪ ಬೋರ್ ಆಯ್ತು ಅಂತ ಅನಿಸಿದಾಗ ಸೊಲ್ಯೂಷನ್ಸ್ ಏನೇನ್ ನಾವು ನೋಟ್ ಮಾಡ್ಕೊಂಡಿರ್ತೀವಿ, ಸೊಲ್ಯೂಷನ್ಸ್ ಇಂದ ಏನೇನ್ ನೋಟ್ಸ್ ಮಾಡ್ಕೊಂಡಿರ್ತೀವಿ ಅದನ್ನ ಅವಾಗವಾಗ ರಿವೈಸ್ ಮಾಡ್ತಾರೆ. ಮೇ ಬಿ ಯು ಕ್ಯಾನ್ ಯೂಸ್ ಯುವರ್ ಡಿಫ್ರೆಂಟ್ ಕಲರ್ಸ್ ಆಫ್ ಪೆನ್ಸ್ ಆರ್ ಹೈಲೈಟರ್ಸ್, ಕೀ ಪಾಯಿಂಟ್ಸ್ ನ ಅಥವಾ ಕೀವರ್ಡ್ಸ್ ನ ಅದ್ರಲ್ಲಿ ಸರ್ಕಲ್ ಮಾಡೋದು ಅಥವಾ ಹೈಲೈಟ್ ಮಾಡೋದು. ಆ ರೀತಿ ಮಾಡಿದಾಗ ಸಬ್ಸಿಕ್ವೆಂಟ್ಲಿ ನೀವು ಯಾವಾಗ ಆ ಪೇಜ್ ತೆಗಿತೀರಾ, ಬಿಕಾಸ್ ಇಟ್ ಇಸ್ ಹೈಲೈಟೆಡ್, ಅದ್ ನಿಮ್ಗೆ ಮತ್ತೆ you can recollect all that information. So using such visual aids is also very useful. Highlight ಮಾಡೋದು, ಅಂಡರ್ಲೈನ್ ಮಾಡೋದು ಅಥವಾ ಬಾಕ್ಸ್ ಆಗಿ ಬರ್ಕೊಳ್ಳೋದು ಸ್ಪೆಸಿಫಿಕ್ ಆಗಿ, ಈ ರೀತಿ ಮಾಡಿದಾಗ ಯು ಕ್ಯಾನ್ ರಿಕಲೆಕ್ಟ್ ಫಾಸ್ಟರ್ ಅಂಡ್ ರಿವಿಷನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ಒನ್ ಟ್ರಿಕ್ ದಟ್ ಯು ಕ್ಯಾನ್ ಯೂಸ್. ಅಂಡ್ ಮೇನ್ಸ್ ಬಂದಾಗ ನಾ ಆಗ್ಲೇ ಹೇಳಿದಾಗ ನೀವು ನೋಟ್ಸ್ ಏನ್ ಮಾಡ್ಕೋತೀರಾ ಫಾರ್ ಎವ್ರಿ ಡಿಫ್ರೆಂಟ್ ಸಬ್ಜೆಕ್ಟ್ ಸಪರೇಟ್ ಆಗಿ ಬುಕ್ ಇಟ್ಟು ಬೇಸ್ಡ್ ಆನ್ ಇಶ್ಯೂಸ್ ನೀವೇನ್ ನೋಟ್ಸ್ ಮಾಡ್ಕೋತೀರಾ ಕನ್ಸಾಲಿಡೇಟೆಡ್ ಆಗಿರುತ್ತೆ. ಸೊ ಒಂದು ಈಗ ಮೇನ್ಸ್ ನೀವು ಯಾವುದೇ ಒಂದು ಟೆಸ್ಟ್ ಸೀರೀಸ್ ಸಬ್ಸ್ಕ್ರೈಬ್ ಆದ್ರೆ ಆಬ್ವಿಯಸ್ಲಿ ಅದರ ಸಿಲೆಬಸ್ ಪ್ರಕಾರ ಅಥವಾ ಅದರ ಸ್ಕೆಡ್ಯೂಲ್ ಪ್ರಕಾರ ಯು ವಿಲ್ ಬಿ ಗೋಯಿಂಗ್ ಥ್ರೂ ಯುವರ್ ಸಿಲೆಬಸ್ ಅಂಡ್ ಪ್ರಿಪೇರಿಂಗ್. ಈಗ ಒಂದು ಮೇನ್ಸ್ ಟೆಸ್ಟ್ ಮುಗಿಯುತ್ತೆ, ಅದರಲ್ಲಿ ಕೆಲವು ಕ್ವೆಶ್ಚನ್ಸ್ ಆನ್ಸರ್ ಮಾಡ್ತಾರೆ. ಸೇ ಯು ಆನ್ಸರ್ 17 questions ವೆರಿ ವೆಲ್, ಒಂದು 3 ಕ್ವೆಶ್ಚನ್ ಕಂಟೆಂಟ್ ಇರಲ್ಲ. ವಾಪಸ್ ಬಂದು ಯು ಚೆಕ್ ದ ಸೊಲ್ಯೂಷನ್ಸ್ ಫಾರ್ ದೋಸ್ ಕ್ವೆಶ್ಚನ್ಸ್ ಅಂಡ್ ಯು ಮೇಕ್ ಅ ನೋಟ್ ಆಫ್ ಇಟ್. ಅದಾದ್ಮೇಲೆ ನೀವು ಏನು ಈಗ GS1 ಗೆ ಒಂದು ಟೆಸ್ಟಿಗೆ ಹೋಗಿರ್ತೀರಾ ಅಂದ್ರೆ ಯು ರಿವೈಸ್ ಆಲ್ ದಟ್ ಕಂಟೆಂಟ್. ಈಗ ಮೇನ್ಸ್ ಅಲ್ಲಿ ಅದೊಂದು ಯೂಸ್ಫುಲ್ ಆಗುತ್ತೆ. ಯುವರ್ ರೈಟಿಂಗ್ ಫ್ರೀಕ್ವೆಂಟ್ ಟೆಸ್ಟ್ ಅಂದ್ರೆ ಪ್ರತಿಯೊಂದು ಟೆಸ್ಟ್ ಮುಂಚೆ ನೀವು ರಿವೈಸ್ ಮಾಡ್ತೀರಾ, ಸೊ ರಿವಿಷನ್ ಅಲ್ಲೇ ಆಗೋಗುತ್ತೆ. ಅಂಡ್ ಮೇ ಬಿ 1 ವಾರ ಅಥವಾ 10 ದಿನದ ಮುಂಚೆ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಟೆಸ್ಟ್ ಅನ್ನ ನಿಲ್ಲಿಸ್ಬೋದು. ಸೊ ಆ ಟೈಮಲ್ಲಿ ಅಗೇನ್ ನೀವು ಕನ್ಸಾಲಿಡೇಟೆಡ್ ನೋಟ್ಸ್ ಏನಿರುತ್ತೆ ಅದರಿಂದ ಯು ಕ್ಯಾನ್ ಕಂಟಿನ್ಯೂ ಟು ರಿವೈಸ್. ಅಂಡ್ ದ ಸೇಮ್ ನೋಟ್ಸ್ ವಿಲ್ ಬಿ ವೆರಿ ಯೂಸ್ಫುಲ್ ವೆನ್ ಯು ಗೆಟ್ ಟು ದ ಇಂಟರ್ವ್ಯೂ ಸ್ಟೇಜ್ ಆಲ್ಸೋ. ಯಾಕೆಂದ್ರೆ ಅದೇ ಪಾಯಿಂಟ್ಸ್ ಇರುತ್ತೆ, ಅದನ್ನ ಇಂಟರ್ವ್ಯೂ ಟೈಮ್ ಅಲ್ಲಿ ಈಗ ಮೇನ್ಸ್ ಅಲ್ಲಿ ಬರೆದ ಅಭ್ಯಾಸ ಮಾಡಿರ್ತೀವಿ, ಇಂಟರ್ವ್ಯೂ ಟೈಮ್ ಅಲ್ಲಿ ಮಾತಾಡ ಅಭ್ಯಾಸ ಮಾಡ್ಕೋಬೇಕಷ್ಟೇ ಹೊರತು ಇನ್ಫಾರ್ಮೇಶನ್ ಏನ್ ಬೇರೆ ಆಗಲ್ಲ. ಸೊ ಎಷ್ಟು ಚೆನ್ನಾಗಿ ನೋಟ್ಸ್ ಮಾಡ್ಕೋತೀರಾ, ಎಷ್ಟು ಕನ್ಸಾಲಿಡೇಟೆಡ್ ಆಗಿ ನೋಟ್ಸ್ ಮಾಡ್ಕೋತೀರಾ, ಯಾವ್ಯಾವ ಸೋರ್ಸಸ್ ಇಂದ ನೋಟ್ಸ್ ಮಾಡ್ಕೋತೀರಾ ಅನ್ನೋದು ಮ್ಯಾಟರ್. ಅಂಡ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಬಂದಾಗ ನಾನು ಆಗ್ಲೇ ಹೇಳಿದಾಗ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ವಾಟ್ ನ್ಯೂಸ್ ಐಟಮ್ಸ್ ಆರ್ ಸ್ಪೆಸಿಫಿಕ್ ಟು ದ ಸಿವಿಲ್ ಸರ್ವಿಸಸ್ ಪ್ರಿಪರೇಷನ್. ಶುರುಲಿ ಯು ಕ್ಯಾನ್ ಸ್ಟಾರ್ಟ್ ಆಫ್ ಬೈ ನ್ಯೂಸ್ ಪೇಪರ್ ಅಲ್ಲಿ ಅಂಡರ್ಲೈನ್ ಮಾಡಿಕೊಂಡು ಸೊ ದಟ್ ಯು ರಿಕಲೆಕ್ಟ್ ಇಟ್ ಬೆಟರ್ ಅಂಡ್ ಎಂಡ್ ಆಫ್ ಡೇ ಅದನ್ನ ನೋಟ್ಸ್ ಮಾಡ್ಕೊಳ್ಳೋದು. ಹೋಗ್ತಾ ಹೋಗ್ತಾ ವೆನ್ ಯು ಗೆಟ್ ಯೂಸ್ ಟು ಇಟ್ ಡೈರೆಕ್ಟ್ ಆಗಿ ಆರ್ಟಿಕಲ್ ನೋಡಿ ಅಲ್ಲೇ ನೋಟ್ಸ್ ಮಾಡ್ಕೊಳ್ಳೋದು ನಿಮ್ಗೆ ಅಭ್ಯಾಸ ಆಗುತ್ತೆ. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್. ಸ್ಟಿಕ್ ಟು ದ ಪ್ರಾಸೆಸ್, ಬಿ ಸಿನ್ಸಿಯರ್ ಟು ದ ಪ್ರಾಸೆಸ್ ಅಷ್ಟೇ. ಅದಕ್ಕೆ ಹೆಚ್ಚು ಬ್ರಹ್ಮವಿದ್ಯೆ ತರ ಏನಿಲ್ಲ, ಜಸ್ಟ್ ಸ್ಟಿಕ್ ಟು ದ ಪ್ರಾಸೆಸ್ ಅಷ್ಟೇ. ಗ್ರಾಜುಯಲ್ ಆಗಿ ಅದಾಗದೆ ಇವಾಲ್ವ್ ಆಗುತ್ತೆ. ಅಂಡ್ ಮೇ ಬಿ ಇಂಟರ್ವ್ಯೂ ಟೈಮಿಗೆ ಬಂದಾಗ ಬಿಕಾಸ್ ದೇರ್ ಇಸ್ ನಾಟ್ ಮಚ್ ಆಫ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಅಥವಾ ರೈಟಿಂಗ್ಗೆ ಹೆಚ್ಚು ಟೈಮ್ ಕೊಡ್ಬೇಕಾಗಿಲ್ಲದೆ ಇರೋದ್ರಿಂದ ಇಂಟರ್ವ್ಯೂಗೆ ಬಂದಾಗ ಈಗ ಹಿಂದೂ ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತಾ ಇದ್ರೆ, ಅಂಡ್ ಎಸ್ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಅ ಎಕನಾಮಿಕ್ಸ್ ಬೇಸ್ಡ್ ಪೇಪರ್ ಆಸ್ ಪಾರ್ಟ್ ಆಫ್ ಯುವರ್ ಪ್ರಿಪರೇಷನ್. ಬಿಸ್ನೆಸ್ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಎಕನಾಮಿಕ್ ಟೈಮ್ಸ್ ಆಗಿರ್ಬೋದು, ಮಿಂಟ್ ಆಗಿರ್ಬೋದು. ಯಾಕೆಂದ್ರೆ ದೇ ಕವರ್ ನಾಟ್ ಓನ್ಲಿ ಎಕನಾಮಿಕ್ಸ್ ಬಟ್ ದೇ ಆಲ್ಸೋ ಹ್ಯಾವ್ ಅ ಕಾಂಪೊನೆಂಟ್ ಆಫ್ ಬಿಸ್ನೆಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಲ್ಸೋ ಈ ಎಲ್ಲಾ ಪೇಪರ್ಗಳು. ಸೊ GS3 ಗೆ ಎಸ್ಪೆಷಲಿ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಅ ಬಿಸ್ನೆಸ್ ಪೇಪರ್ ಅಸೋಸಿಯೇಟೆಡ್ ವಿತ್ ಯುವರ್ ಹಿಂದೂ ಅಂಡ್ ಇಂಡಿಯನ್ ಎಕ್ಸ್ಪ್ರೆಸ್. ಇಂಟರ್ವ್ಯೂ ಸ್ಟೇಜಿಗೆ ಬಂದಾಗ ಬಿಕಾಸ್ ದೇರ್ ಇಸ್ ನಾಟ್ ಮಚ್ ಆಫ್ ಆನ್ಸರ್ ರೈಟಿಂಗ್ ಇನ್ವಾಲ್ವ್ಡ್, you can also add Times of India and Hindustan Times to the mix. ಈಗ ಕೆಲವು ಆರ್ಟಿಕಲ್ಸ್ ಒರಿಜಿನಲ್ ಆಗಿರುತ್ತೆ, ಕೆಲವು ಆರ್ಟಿಕಲ್ಸ್ ಸ್ವಲ್ಪ ಬೇರೆ ಇಶ್ಯೂಸ್ ಬಗ್ಗೆ ಇರುತ್ತೆ.
but most of the articles revolve around the same issue. ಈಗ ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಒಂದು ಪರ್ಸ್ಪೆಕ್ಟಿವ್ ಬಂದಿದ್ರೆ ಅದೇ ವ್ಯೂ ಪಾಯಿಂಟ್ ಎಕ್ಸ್ಪ್ರೆಸ್ ಮಾಡೋ ರೀತಿ ಆರ್ಟಿಕಲ್ ನಾಳೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬರುತ್ತೆ. ಸೊ ಯು ವೋಂಟ್ ಬಿ ರಿಕ್ವೈರ್ಡ್ ಟು ರೀಡ್ ದ ಸೇಮ್ ಆರ್ಟಿಕಲ್ ಟ್ವೈಸ್, ಬಟ್ ಒಂದು ಹೋಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಸಿಗುತ್ತೆ. ಈಗ ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಬರೆಯೋ ಎಷ್ಟೊಂದು ಜನ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬರೆಯಲ್ಲ, ಅಥವಾ ಈಗ ಹಿಂದೂಲಿ ಸ್ವಲ್ಪ ಲೆಫ್ಟ್ ಆಫ್ ಸೆಂಟರ್ ಬರುತ್ತೆ, ಟೈಮ್ಸ್ ಅಲ್ಲಿ ಸ್ವಲ್ಪ ರೈಟ್ ಆಫ್ ಸೆಂಟರ್ ಬರುತ್ತೆ. ಸೊ ಹೋಲಿಸ್ಟಿಕ್ ಪ್ರಿಪರೇಷನ್ ತರ ಆಗುತ್ತೆ. ಅಂಡ್ ಬಿಕಾಸ್ ಇಂಟರ್ವ್ಯೂ ಸ್ಟೇಜ್ ಹೋದಾಗ, ಬಿಕಾಸ್ ಮೋಸ್ಟ್ ಆಫ್ ದ ಪ್ಯಾನಲ್ ಮೆಂಬರ್ಸ್ ಆರ್ ಫ್ರಮ್ ಇನ್ ಅಂಡ್ ಅರೌಂಡ್ ಡೆಲ್ಲಿ, ಅಲ್ಲಿ ಹೆಚ್ಚು ಪಾಪ್ಯುಲರ್ ಆಗಿರುವಂತಹ ಪೇಪರ್ಸ್ ಓದೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಿಂದೂಸ್ತಾನ್ ಟೈಮ್ಸ್ ಇಸ್ ಅ ವೆರಿ ಪಾಪ್ಯುಲರ್ ಪೇಪರ್ ಡೆಲ್ಲಿ. ಸೊ ನೀವು ಅದನ್ನ ಓದಿದಾಗ maybe the questions that or the issues that they can ask you about will be picked up from those newspapers, and if you are referring to the same sources, nimgu help agutte answer madake. So this is about the newspapers and your answer writing and revision. Bere enadru prashneಗಳಿದೆಯಾ? newspapers reading ಎಷ್ಟು ಟೈಮ್ ಕೊಡ್ಬೇಕು? ಫ್ರೀ ಟೈಮ್ ಅಲ್ಲಿ ಓದೋದು ಸಾಕ ಅಂತ ಅದಕ್ಕೆ ಅಲೋಕೇಟೆಡ್ ಟೈಮ್ ಕೊಡೋದು ಒಳ್ಳೇದು. ಯಾಕೆಂದ್ರೆ ಎಸ್ಪೆಷಲಿ ಯುವರ್ GS2 GS3 ಮೋಸ್ಟ್ ಆಫ್ ಇಟ್ ನಿಮ್ಗೆ ನ್ಯೂಸ್ ಪೇಪರ್ ಇಂದಾನೆ ಕವರ್ ಆಗ್ಬೇಕು. GS1 ಸ್ಟಾಟಿಕ್ ಇರುತ್ತೆ, ಅದಕ್ಕೆ ಹೆಚ್ಚಾಗಿ ನ್ಯೂಸ್ ಪೇಪರ್ಸ್ ಇಂದ ಇಂಪಾರ್ಟೆಂಟ್ ಆಗಿ ಅಥವಾ ರೆಲೆವೆಂಟ್ ಆಗಿರೋದು ಏನಿರಲ್ಲ. ಬಟ್ GS2 GS3 ಮೋಸ್ಟ್ ಆಫ್ ಯುವರ್ ಪ್ರಿಪರೇಷನ್ ಇಸ್ ಬೇಸ್ಡ್ ಆನ್ ದ ನ್ಯೂಸ್ ಪೇಪರ್ ರೀಡಿಂಗ್. ಸೊ ಹಾಗಾಗಿ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಅ ಡೆಡಿಕೇಟೆಡ್ ಟೈಮ್ ಫ್ರೇಮ್ ಟು ಇಟ್. ಮೇ ಬಿ ನಾನ್ ಬೆಳಗ್ಗೆ 10 to 1:30 ತನಕ ಐ ಯೂಸ್ ಟು ರೀಡ್ ಹಿಂದೂ, ಬಿಸ್ನೆಸ್ ಸ್ಟ್ಯಾಂಡರ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಸಾಧ್ಯ ಆದ್ರೆ ಟೈಮ್ಸ್ ಆಫ್ ಇಂಡಿಯಾ. ಸೊ ಈ ರೀತಿಯಾಗಿ ಸ್ವಲ್ಪ ಡೆಡಿಕೇಟೆಡ್ ಟೈಮ್ ಫ್ರೇಮ್ ಇದ್ದಾಗ ವಿಲ್ ಬಿ ಕವರಿಂಗ್ ಅ ಲಾಟ್ ಆಫ್ ಇಶ್ಯೂಸ್. ಒಂದು. ಎರಡನೇದು ಎಸ್ಸೆಗೆ ಹೊಸ ಹೊಸ ಪರ್ಸ್ಪೆಕ್ಟಿವ್ ಸಿಗುತ್ತೆ. ಮೂರನೇದು your vocabulary is going to improve. So newspaper reading cannot be your free time reading, especially when you are a civil services aspirant. ಜನರಲ್ ಆಗಿ ಆರಾಮಾಗಿ ಮನೇಲಿ ಕೂತ್ಕೊಂಡು ಆಯ್ತಪ್ಪ ನಾ ಫ್ರೀ ಟೈಮ್ ಇದ್ದಾಗ ನ್ಯೂಸ್ ಪೇಪರ್ ಓದ್ತೀನಿ, ಮ್ಯಾಗಝಿನ್ಸ್ ಓದ್ತೀನಿ, ಅದು ನಡೆಯುತ್ತೆ. ಬಟ್ ವೆನ್ ಯು ಆರ್ ಅನ್ ಆಸ್ಪಿರೆಂಟ್, you cannot afford to say that newspaper is going to be your free time reading. It is part of your preparation, and it is a very essential part of your preparation. Sir, CSAT ಬಗ್ಗೆ. Okay. So CSAT ಗೆ ಈಗ ನೀವು ಟೆಸ್ಟ್ ಪೇಪರ್ಸ್ ಏನ್ ಮಾಡ್ತೀರಾ, ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. CSAT ಅಲ್ಲಿ there is no knowledge component involved. Practice marta there are some tricks which will help you answer your seating arrangement questions ಆಗಿರಬಹುದು, ಅಥವಾ direction questions ಆಗಿರಬಹುದು, mixtures and allegations, ಈ ತರ ಟಾಪಿಕ್ಸ್ ಎಲ್ಲ. It's only a matter of practice, and I've heard that it becomes easier for people from an engineering background because ಅವ್ರಿಗೆ ಆ ಒಂದು ಓರಿಯಂಟೇಷನ್ ಇರುತ್ತೆ and they are pretty familiar with the numbers. ಈಗ ಬೇರೆ ಯಾವ್ದಾದ್ರು ಒಂದು ಹ್ಯುಮ್ಯಾನಿಟೀಸ್ ಬ್ಯಾಕ್ ಗ್ರೌಂಡ್ ಇಂದ ಅಥವಾ ಬೇಸಿಕ್ ಸೈನ್ಸಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ಸ್ವಲ್ಪ ಆ ನಂಬರ್ಸ್ ಜೊತೆ ಫೆಮಿಲಿಯಾರಿಟಿ ಸ್ವಲ್ಪ ತಪ್ಪು ಹೋಗುತ್ತೆ. ಬಟ್ ಫಾರ್ ಇಂಜಿನಿಯರ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಅ ಲಿಟಲ್ ಮೋರ್ ಈಸಿಯರ್ ಬಿಕಾಸ್ ಯು ಆರ್ ಸ್ಟಿಲ್ ಇನ್ ದಟ್ ಎನ್ವೈರನ್ಮೆಂಟ್ ಆಫ್ ನಂಬರ್ಸ್ ಆರ್ ದಟ್ ಸಾರ್ಟ್ ಆಫ್ ಅ ಲಾಜಿಕಲ್ rational approach. So CSAT is nothing but logic. Sir, regarding passages ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಪರ್ಸನಲಿ. ಯಾಕೆಂದ್ರೆ ನಾವು ಇಂಟರ್ಪ್ರೇಟ್ ಮಾಡೋದು ಒಂದು ರೀತಿ ಇರುತ್ತೆ, ಅಲ್ಲಿ ಅವ್ರು ಎವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ಇಂಟರ್ಪ್ರೇಟ್ ಮಾಡೋ ರೀತಿ ಬೇರೆ ತರ ಇರುತ್ತೆ. ಸೊ ಅನ್ಲೆಸ್ ಯು ಆರ್ ಡೆಡ್ ಶ್ಯೂರ್ ಇದು ಬಿಟ್ಟು ಬೇರೆ ಆನ್ಸರ್ ಇರೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ಅಷ್ಟು 100%, 150% ಕಾನ್ಫಿಡೆನ್ಸ್ ಇಲ್ಲದೆ ಇರೋ ತನಕ ರೀಡಿಂಗ್ ಕಾಂಪ್ರಿಹೆನ್ಷನ್ ನ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ಅದನ್ನ ನನಗೆ ಗೊತ್ತಿರೋ ಕೆಲವು ಫ್ರೆಂಡ್ಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲೇ ನೆಗೆಟಿವ್ ಮಾಡಿಸ್ಕೊಂಡು ಅವರು ಪೇಪರ್ 1 ಚೆನ್ನಾಗಿ ಆಗಿದ್ರು ಇದರಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಜಾಸ್ತಿ ಅಟೆಂಪ್ಟ್ ಮಾಡಿ ಡಿಸ್ಕ್ವಾಲಿಫೈ ಆಗಿರೋರು ಎಷ್ಟೊಂದು ಜನ ನಾನು ಕೇಳಿದೀನಿ ಕಥೆಗಳು. ಸೊ ಆದಷ್ಟು ರೀಡಿಂಗ್ ಕಾಂಪ್ರಿಹೆನ್ಷನ್ ಅವಾಯ್ಡ್ ಮಾಡೋದು ಒಳ್ಳೇದು. ಈಗ 80 ಕ್ವೆಶ್ಚನ್ಸ್ ಇದ್ರೆ ಐ ಥಿಂಕ್ ಅರೌಂಡ್ 30 to 32 ಕ್ವೆಶ್ಚನ್ಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಇಂದ ಇರುತ್ತೆ, ಬಾಕಿದೆಲ್ಲ ರೆಗ್ಯುಲರ್ ಪೇಪರ್ ಇರುತ್ತೆ. ಸೊ 30 to 32 ಕ್ವೆಶ್ಚನ್ಸ್ ಅಲ್ಲಿ ದೇಲ್ ಬಿ ಅಟ್ ಲೀಸ್ಟ್ 6 to 8 ಕ್ವೆಶ್ಚನ್ಸ್ ವೇರ್ ಯು ಕ್ಯಾನ್ ಬಿ ಡೆಡ್ ಶ್ಯೂರ್ ಇದು ಬಿಟ್ಟು ಬೇರೆ ಆನ್ಸರ್ ಆಗಿರಕ್ ಚಾನ್ಸ್ ಇಲ್ಲ ಅಂತ ಆ ತರ ಕ್ವೆಶ್ಚನ್ಸ್ ಅಟೆಂಪ್ಟ್ ಮಾಡಿ. ಬಾಕಿದನ್ನ ಬಿಕಾಸ್ ದಿಸ್ ಅ ಕ್ವಾಲಿಫೈಯಿಂಗ್ ಪೇಪರ್ ನೀವೇನ್ ಪೂರ್ತಿಯಲ್ಲಿ 80 ಕ್ವೆಶ್ಚನ್ ಅಟೆಂಪ್ಟ್ ಮಾಡ್ಬೇಕು, ಸೇಫ್ ಆಗಿ ಆಡ್ಬೇಕು. CSAT is about how safe you can play. It's not about how high you can score. So reading comprehension na adashtu avoid madi. That is my personal opinion. Unless you can be dead sure about how you are going to interpret that question, reading comprehension avoid ಮಾಡೋದು adashtu ಒಳ್ಳೆಯದು. Source of ancient and medieval history. Ancient and medieval history usually everybody says Tamil Nadu 11th and 12th history books na refer ಮಾಡಿ ಅಂತ.
But the point is, ancient and medieval history ಎಷ್ಟು ಓದಿದ್ರು ಮುಗಿಯಲ್ಲ, and there are always areas where they can ask questions from. So ಟೆಸ್ಟ್ ಪೇಪರ್ಸ್ ಎಷ್ಟು ಸಾಲ್ವ್ ಮಾಡ್ತೀರಾ ಅಂಡ್ ಅವತ್ತಿನ ದಿನ ನಿಮ್ ಲಕ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ವಾಟ್ ಯು ಕ್ಯಾನ್ ಡೂ ಇಸ್, ಇನ್ಸೈಟ್ಸ್ ಅವ್ರದ್ದು ದೇ ಹ್ಯಾವ್ ರಿಲೀಸ್ ದೀಸ್ ಕ್ವೆಶ್ಚನ್ ಬ್ಯಾಂಕ್, ಹಿಸ್ಟ್ರಿ, ಎಕಾನಮಿ, ಪಾಲಿಟಿ, ಈ ತರ ಟಾಪ್ ಸಬ್ಜೆಕ್ಟ್ ವೈಸ್ ಅಥವಾ ಏರಿಯಾ ವೈಸ್ ಕ್ವೆಶ್ಚನ್ ಬ್ಯಾಂಕ್ಸ್ ರಿಲೀಸ್ ಮಾಡಿದ್ದಾರೆ. ಮೇ ಬಿ ಫಾರ್ ಏನ್ಷಿಯಂಟ್ ಹಿಸ್ಟ್ರಿ ಆರ್ ಸಮಥಿಂಗ್ ಯು ಕ್ಯಾನ್ ರೆಫರ್ ಟು ದಿಸ್ ಕ್ವೆಶ್ಚನ್ ಬ್ಯಾಂಕ್. ಅವ್ರದ್ದು ಐ ಥಿಂಕ್ ಇಟ್ಸ್ ಅವೈಲೇಬಲ್ ಈವನ್ ಆನ್ ಅಮೆಝಾನ್. ಸೊ ಅದನ್ನ ನೀವು ನೋಡ್ಬೋದು, ಯಾಕಂದ್ರೆ ಎಷ್ಟು ಓದಿದ್ರು ಮುಗಿಯಲ್ಲ. ಯಾವ್ದೋ ಒಂದು ಏರಿಯಾ ಇದ್ದೇ ಇರುತ್ತೆ, ಯಾವ್ದೋ ನಾಟಕ ಬರ್ತಿದೆ, ಯಾವ್ದೋ ಬುಕ್ ಬರ್ತಿದೆ. ಅಲ್ಟಿಮೇಟ್ಲಿ ದೇರ್ ಇಸ್ ಓನ್ಲಿ ಸೋ ಮಚ್ ಸ್ಪೇಸ್ ಇನ್ ಆರ್ ಬ್ರೈನ್. ಎಲ್ಲಾನು ನಾವು ಜ್ಞಾಪಕ ಇಟ್ಕೊಳಕ್ ಆಗಲ್ಲ. ಸೊ ಯು ವಿಲ್ ಹ್ಯಾವ್ ಟು ಪ್ಲೇ ಸ್ಮಾರ್ಟ್ ಅಷ್ಟೇ. One subject to mathematics. That will take time compared to other options. So how can I do this? General studies after time works. Okay, ಮ್ಯಾಥಮೆಟಿಕ್ಸ್ ಬಗ್ಗೆ ಐ ಡೋಂಟ್ ನೋ. ಸೊ ನೀವೆಲ್ಲಾದ್ರೂ ಅದಕ್ಕೆ ಸ್ಪೆಸಿಫಿಕ್ ಆಗಿ ಕೋಚಿಂಗ್ ಹೋಗ್ತೀರಾ ಅಥವಾ ನೀವೇ ಸೆಲ್ಫ್ ಪ್ರಿಪರೇಷನ್ ಮಾಡ್ಕೊಳ್ಬೋದು? Okay, so maybe they'll have a structured way of approaching the syllabus. So maybe that way I think ಯಾವುದೇ ಆಪ್ಷನ್ ಆದ್ರೂ they within 2 or 3 months they cover the syllabus once. ಅದಾದ್ಮೇಲೆ ಟೆಸ್ಟ್ ಸೀರೀಸ್ ಗಳನ್ನ ಅವ್ರು ಶುರು ಮಾಡ್ತಾರೆ, ರೈಟ್? ಸೊ ಆ ಟೈಮಲ್ಲಿ ಸ್ವಲ್ಪ GS ಟೈಮ್ ಕಡಿಮೆ ಆದ್ರೂ you'll have to make up for it later on ಅಷ್ಟೇ. ನೀವು ಒಂದ್ಸತಿ ಆಪ್ಷನ್ ನೀವು ಥರೋ ಆಗೋಗಿದ್ರೆ ಆಮೇಲೆ ನಿಮ್ಗೆ ಅಷ್ಟು ಟೈಮ್ ಅದ್ರ ಮೇಲೆ ಸ್ಪೆಂಡ್ ಮಾಡಕ್ ಬೇಕಾಗಿರಲ್ಲ. ಅಂಡ್ ಬಿಕಾಸ್ ಯು ಹವ್ ಚೋಸನ್ ಮ್ಯಾಥಮೆಟಿಕ್ಸ್, ದ ಅಡ್ವಾಂಟೇಜ್ ಇಸ್ ನಿಮ್ಗೆ ಸ್ಕೋರಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಫ್ ಯು ಆರ್ ರೈಟ್ ದೆನ್ you'll get higher marks definitely. Subjectivity ಕಡಿಮೆ ಇರೋದ್ರಿಂದ that can work to your advantage. But ಇಲ್ಲಿ ಸ್ವಲ್ಪ ಮೇ ಬಿ ಒನ್ಸ್ ನೀವು ಸಿಲೆಬಸ್ ಒಂದ್ ರೌಂಡ್ ಕಂಪ್ಲೀಟ್ ಆಗೋ ತನಕ ಸ್ವಲ್ಪ ಜನರಲ್ ಸ್ಟಡೀಸ್ ಮೇಲೆ ಸ್ವಲ್ಪ ಫೋಕಸ್ ಕಮ್ಮಿ ಆಗಿರುತ್ತೆ. ಸೊ ಮೇ ಬಿ ನೀವು ನ್ಯೂಸ್ ಪೇಪರ್ ಅಥವಾ ಬೇರೆ ಬೇರೆ ಸೋರ್ಸಸ್ ನ ಸ್ವಲ್ಪ ಕಮ್ಮಿ ರೆಫರ್ ಮಾಡಿ. ಇವಾಗ ಒನ್ಸ್ ಒಂದ್ ರೌಂಡ್ ಆದ್ಮೇಲೆ then you'll have to make up for it ಅಲ್ಲಿ ಅಷ್ಟೇ. Answer writing ಮಾಡ್ಬೇಕಾದ್ರೆ it is better to go with current affairs related questions or basics. ಅದು ನೀವು ಚೂಸ್ ಮಾಡ್ಕೊಳ್ಳಿ. ಮೇ ಬಿ ಇವಾಗ ಜನರಲ್ ಸ್ಟಡೀಸ್ ಮಾಡ್ತಿದ್ರೆ ಇವತ್ತು ಒಂದಿನ ಸೇ ಸಮ್ ಕಾಂಟೆಂಪ್ರರಿ ಗವರ್ಮೆಂಟ್ ಇಶ್ಯೂ ಅಥವಾ ಗವರ್ಮೆಂಟ್ ಪಾಲಿಸಿ, ಸೇ ಫಾರ್ಮ್ ಲಾಸ್ ಬಗ್ಗೆ ಇವತ್ತು ಬರೀತೀರಾ. ಮೇ ಬಿ ನಾಳೆ ನೀವು ಕವರ್ ಮಾಡ್ಬೇಕಾದ್ರೆ ಯು ಕ್ಯಾನ್ ಚೂಸ್ ಸಮಥಿಂಗ್ ಫ್ರಮ್ ಸ್ಟಾಟಿಕ್. ಸೊ ಆಲ್ಟರ್ನೇಟ್ ಮಾಡ್ತಿದ್ರೆ ನಿಮಗೂ ಬೋರ್ ಆಗಲ್ಲ ಅಂಡ್ ಯುಲ್ ಆಲ್ಸೋ ಬಿ ಕವರಿಂಗ್ ಅ ಲಾಟ್ ಆಫ್ ಟಾಪಿಕ್ಸ್. ಸೊ ಅದನ್ನ ಮೇ ಬಿ ಯು ಕ್ಯಾನ್ ಸೇ ಒಂದ್ ವೀಕ್ ನಾ ಪೂರ್ತಿ ಕರೆಂಟ್ ಅಫೇರ್ಸ್ ಕ್ವೆಶ್ಚನ್ಸ್ ನ ಆನ್ಸರ್ ಮಾಡ್ತೀನಿ, ನೆಕ್ಸ್ಟ್ ವೀಕ್ ನಾನು ಸ್ಟಾಟಿಕ್ ಕ್ವೆಶ್ಚನ್ಸ್ ನ ಆನ್ಸರ್ ಮಾಡ್ತೀನಿ. ಅದು ಹೇಗ್ ಮಾಡ್ತೀರಾ ಅನ್ನೋದು ನೋಡಿ. ಯಾಕಂದ್ರೆ ಸ್ಟಾಟಿಕ್ ಮೇನ್ಲಿ ಇಟ್ ಇಸ್ ಇನ್ ಯೋರ್ GS1, GS2, GS3 ಯೂಶಲಿ ಇಟ್ ಇಸ್ ಕಂಟೆಂಪ್ರರಿ ಆರ್ ಮೇ ಬಿ ಸ್ಟಾಟಿಕ್ ಅಸೋಸಿಯೇಟೆಡ್ ವಿತ್ ಕಂಟೆಂಪ್ರರಿ ಕರೆಂಟ್ ಇಶ್ಯೂಸ್. ಸೊ ಹಾಗಿರುವಾಗ ಎಸ್ಪೆಷಲಿ ಫಾರ್ ಯೋರ್ GS2 and GS3 it is useful that you focus a lot more on what is happening right now or issues, static issues that are related to what is happening right now. ಬೇರೆ ಏನಾದ್ರು ಕ್ವೆಶ್ಚನ್ಸ್ ಇದೆಯಾ? ಆರ್ ಮೇ ಬಿ ವಿ ಕ್ಯಾನ್ ಗೋ ಆನ್ ಟು ದ ಇಂಟರ್ವ್ಯೂ ಪಾರ್ಟ್ ಆಫ್ ಇಟ್. ಸ್ವಲ್ಪ ಅದನ್ನು ಸ್ವಲ್ಪ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಬಿಕಾಸ್ ಅಥವಾ ಬೇರೆ ಏನಾದ್ರು ಆಸ್ಪೆಕ್ಟ್ಸ್ ಇದೆಯಾ ಪ್ರಿಲಿಮ್ಸ್ ಅಂತ ಮೇನ್ಸ್ ಬಗ್ಗೆ ಕೇಳಬೇಕು ಅಂತ ಇರೋದು? So next recent current affairs related questions come in. So how to approach? Yes, here Sakat the basic. Okay. Last year, 2 years, we had to current affairs. But don't count on. ಸೊ ಸ್ವಲ್ಪ ಇದ್ರಲ್ಲಿ ಲಕ್ ಕಾಂಪೊನೆಂಟ್ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋ ರೀತಿಲಿ UPSC ಇಸ್ ನೋನ್ ಫಾರ್ ಸ್ಪ್ರಿಂಗಿಂಗ್ ಸರ್ಪ್ರೈಸಸ್. ಸೊ ಎಷ್ಟು ಟೆಸ್ಟ್ ಪೇಪರ್ಸ್ ಮಾಡ್ತೀವಿ ಅಂಡ್ ಎಷ್ಟು ಡೈವರ್ಸ್ ಆಗಿ ಪ್ರಿಪೇರ್ ಆಗಕ್ಕೆ ಟ್ರೈ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ಅಷ್ಟೇ. ಸೊ ದೇರ್ ಇಸ್ ನೋ ಮೇ ಬಿ ಈಗ UPSC ಪ್ಯಾನೆಲ್ ಮೆಂಬರ್ಸ್ನೇ ಅಥವಾ ಬೇರೆ ಯಾರನ್ನಾದ್ರೂ ಕರೆದು ಕೇಳಿದ್ರು ಇವನ್ ದೇ ವಿಲ್ ನಾಟ್ ಬಿ ಏಬಲ್ ಟು ಟೆಲ್ ಹೇಗೆ ಇದಕ್ಕೆ ಪ್ರಿಪೇರ್ ಆಗಬೇಕು ಅಂತ. ಇಟ್ ಇಸ್ ಜಸ್ಟ್ ಹೌ ಹೋಲಿಸ್ಟಿಕ್ಲಿ ಅಂಡ್ ಹೌ ವೈಡ್ ಸ್ಪ್ರೆಡ್ ಯುವರ್ ಪ್ರಿಪರೇಷನ್ ಕ್ಯಾನ್ ಬಿ. ಆದಷ್ಟು ಟೆಸ್ಟ್ ಪೇಪರ್ಸ್ ಮಾಡಬೇಕು ಅನ್ನೋದು ಇದಕ್ಕೆ ಸೊಲ್ಯೂಷನ್ ಹೊರತು ಅದು ಬಿಟ್ಟು ಏನು ಮಾಡಕ್ ಆಗಲ್ಲ.
ಕರೆಂಟ್ ಅಫೇರ್ಸ್ ಓಕೆ ನಾವು ಪ್ರಿಪೇರ್ ಆಗ್ಬೋದು, ಬಟ್ ಸ್ಟಾಟಿಕ್ ಅವ್ರು ಎಲ್ಲಿಂದ ಕೇಳ್ತಾರೆ ಅಂತ ಹೇಗೆ ಪ್ರಿಡಿಕ್ಟ್ ಮಾಡಕ್ಕಾಗುತ್ತೆ? So science and tech, sir. ಸೈನ್ಸ್ ಅಂಡ್ ಟೆಕ್ ದ ಯೂಶುವಲ್ ಟ್ರೆಂಡ್ ಏನು ಅಂದ್ರೆ, ಎಸ್ಪೆಷಲಿ ಫಾರ್ ಮೇನ್ಸ್ ಅಲ್ಲಿ, ಇಟ್ ಇಸ್ ಯೂಶಲಿ ಬೇಸ್ಡ್ ಆನ್ ದ ಕರೆಂಟ್ ಡೆವಲಪ್ಮೆಂಟ್ಸ್ ದಟ್ ಆರ್ ಹ್ಯಾಪನಿಂಗ್. ಪ್ರಿಲಿಮ್ಸ್ ಅಲ್ಲಿ ಕೆಲವು ಸತಿ ಅವ್ರು ಫಂಡಮೆಂಟಲ್ ಕ್ವೆಶ್ಚನ್ಸ್ ಕೇಳ್ಬಿಡ್ಬೋದು, ತುಂಬಾ ಬೇಸಿಕ್ ಆಗಿ. ಐ ಥಿಂಕ್ ಯಾವಾಗ್ಲೂ ಈ ಸತಿನ ಅಥವಾ ಹೋದ್ ಸತಿನ ಪ್ರೆಷರ್ ಕುಕ್ಕರ್ ಬಗ್ಗೆ ಸೊ ಆ ತರ ಇರುವಾಗ ಇಟ್ಸ್ sometimes you'll have to use just your common sense or whatever you've learned over the years. But ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ ಯೂಶಲಿ ಇಟ್ ಇಸ್ ಅಬೌಟ್ ವಾಟ್ ಆರ್ ದ ಕರೆಂಟ್ ಆರ್ ರೀಸೆಂಟ್ ಡೆವಲಪ್ಮೆಂಟ್ಸ್, ತುಂಬಾ ನ್ಯೂಸ್ ಅಲ್ಲಿ ಇರುವಂತ ಡೆವಲಪ್ಮೆಂಟ್ಸ್ ಏನಿರುತ್ತೆ ಅದ್ರ ಬಗ್ಗೆ. ಫಂಡಮೆಂಟಲ್ ಬೇಸಿಕ್ ಕ್ವೆಶ್ಚನ್ಸ್ ಅದು ಎಲ್ಲಿಂದ ಪ್ರಿಪೇರ್ ಆಗಕ್ಕಾಗತ್ತೆ? ದೇರ್ ಇಸ್ ಸೋ ಮಚ್ ಟು ಪ್ರಿಪೇರ್ ಅಲ್ವಾ. ಸೊ ಐದರ್ ಯು ನೋ ಆರ್ ಯು ಮೇಕ್ ಅ ವೆರಿ ಇಂಟೆಲಿಜೆಂಟ್ ಗೆಸ್ ಅವತ್ತಿನ ದಿನ, ಆರ್ ಅದು ಬಿಟ್ಬಿಟ್ಟು ಬೇರೆ, ಅನ್ಲೆಸ್ ವಿಲ್ ಹ್ಯಾವ್ ಟು ಆಕ್ಚುಲಿ ಇಲ್ಲಪ್ಪ ನಂಗೆ 55 ಕ್ವೆಶ್ಚನ್ ಗಿಂತ ಜಾಸ್ತಿ ಆಗ್ತಿಲ್ಲ ಆ ಸಿಚುಯೇಷನ್ ಬರೋ ತನಕ ಆ ತರ ಕ್ವೆಶ್ಚನ್ಸ್ ತೀರಾ ಫಂಡಮೆಂಟಲ್ ಆಗಿದ್ದು ನಿಮ್ಗೆ ಏನೂ ಗೊತ್ತಾಗಲ್ಲ ಅಂದ್ರೆ ಅದನ್ನ ಅಟೆಂಡ್ ಮಾಡದೇ ಇರೋದು ಒಳ್ಳೆದು ಅಷ್ಟೇ. ಯಾಕಂದ್ರೆ ಸಿ ದೇರ್ ಇಸ್ ಅ ಹ್ಯೂಮನ್ ಲಿಮಿಟೇಷನ್ ಪ್ರಿಪರೇಷನ್ಗೆ, ಅದಕ್ಕಿಂತ ಎಷ್ಟು ಅಂತ ಮಾಡಕ್ಕಾಗತ್ತೆ ಒಬ್ಬ. So that is the whole point of this civil services journey. ನೀವು ಪ್ರಿಲಿಮ್ಸ್ ತನಕ ನಾ ಪ್ರಿಲಿಮ್ಸ್ ಬಗ್ಗೆ ಫೋಕಸ್ ಮಾಡ್ತೀನಿ, ಆಮೇಲೆ ನಾ ಮೇನ್ಸಿಗೆ ಶಿಫ್ಟ್ ಆಗ್ತೀನಿ ಅಂದ್ರೆ ಅದು ಅಲ್ಲೇ ಸಿಕ್ಕಾಕೊಳ್ಳೋದು. ಸೊ ಫ್ರಮ್ ಡೇ ಒನ್ ಇಟ್ ಹ್ಯಾಸ್ ಟು ಬಿ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಪ್ಲಸ್ ಇಂಟರ್ವ್ಯೂ. ಓಕೆ, ಇಂಟರ್ವ್ಯೂನ ಇವಾಗ ಸದ್ಯಕ್ಕೆ ಬಿಟ್ಟರು, ಯಾಕಂದ್ರೆ ಇಟ್ ಇಸ್ ಮೇನ್ಲಿ ಅಬೌಟ್ ಹೌ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಇನ್ಫಾರ್ಮೇಶನ್ ದಟ್ ಯು ಹ್ಯಾವ್. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಹೌ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ಯುವರ್ ಇನ್ಫಾರ್ಮೇಶನ್, ಕನ್ಸಾಲಿಡೇಟ್ ಯುವರ್ ಇನ್ಫಾರ್ಮೇಶನ್. ಆನ್ಸರ್ ರೈಟಿಂಗ್ ಅದಕ್ಕೆ ಮೊದಲನೇ ದಿನದಿಂದಾನೇ ಶುರು ಮಾಡಬೇಕು ಅಂತ. ಈಗ ನಿಮ್ಗೆ ಪ್ರಿಲಿಮ್ಸ್ ಆಗೋ ಹೊತ್ತಿಗೆ ಹೌ ಟು ಅಪ್ರೋಚ್ ಯುವರ್ ಕ್ವೆಶ್ಚನ್ಸ್, ಹೌ ಟು ಸ್ಟ್ರಕ್ಚರ್ ಯುವರ್ ಆನ್ಸರ್ ಅಂತ ಅದ್ರ ಬಗ್ಗೆ ಕ್ಲಿಯರ್ ಆಗಿದ್ರೆ ಕಂಟೆಂಟ್ ನಿಮ್ಗೆ ಆಮೇಲೂ ಆಗುತ್ತೆ. ಕಂಟೆಂಟ್ ಇಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್ ಕಂಟೆಂಟ್ ಬಿಲ್ಡ್ ಮಾಡೋದು. ಬಟ್ ಅಪ್ರೋಚ್ ಮತ್ತೆ ಸ್ಟ್ರಕ್ಚರ್ ನಿಮ್ಗೆ ಪ್ರಿಲಿಮ್ಸ್ ಮುಗಿಯೋಷ್ಟೊತ್ತಿಗೆ ನಿಮ್ಗೆ ರೆಡಿ ಇದ್ರೆ ದೆನ್ ಇಟ್ ಬಿಕಮ್ಸ್ ಈಸಿಯರ್. ಅವಾಗ ಈ ಪ್ಯಾನಿಕ್ ಮಾಡೋದಾಗ್ಲಿ ಅಥವಾ ಓವರ್ವೆಲ್ಮ್ ಆಗೋದಾಗ್ಲಿ ಆಗಲ್ಲ. ಕಂಟೆಂಟ್ ಪ್ರಿಪ್ರೇಷನ್ ಎನಿವೇ ಆಗೇ ಆಗುತ್ತೆ. ಇವಾಗ ಈವನ್ ಆಫ್ಟರ್ ಯೋರ್ ಪ್ರಿಲಿಮ್ಸ್ ನೀವು ಮೇನ್ಸ್ ಟೆಸ್ಟ್ ಸೀರೀಸ್ ಬರೆಯಕ್ ಶುರು ಮಾಡಿದಾಗ ಮೊದಲು 2-3 ಟೆಸ್ಟ್ ಅಲ್ಲಿ ನಿಮ್ಗೆ ಸ್ಕೋರ್ಸ್ ಅಷ್ಟು ಚೆನ್ನಾಗಿ ಬರ್ದೇ ಇರ್ಬೋದು, ಬಿಕಾಸ್ ಅಗೇನ್ ನೀವು ಕಂಟೆಂಟ್ ಪ್ರಿಪೇರ್ ಆಗೋದು ತುಂಬಾ ಇದೆ. ಬಟ್ ಇಫ್ ಯು ಆರ್ ಏಬಲ್ ಟು ನೋ ಹೌ ಟು ರೈಟ್ ದ ಆನ್ಸರ್ಸ್, ಇಫ್ ಯು ಆರ್ ಏಬಲ್ ಟು ನೋ ಹೌ ಟು ಸ್ಟ್ರಕ್ಚರ್ ಯುವರ್ ಆನ್ಸರ್ಸ್, ನಿಮ್ಗೆ ಆ ಬೇಸಿಕ್ ಫ್ರೇಮ್ ವರ್ಕ್ ಮೆಂಟಲಿ ರೆಡಿ ಇದ್ರೆ ಆನ್ ಪೇಪರ್ ನಿಮಗೆ ಬರುತ್ತೆ. ಕಂಟೆಂಟ್ ಅದು ಆನ್ ಈವನ್ ಟಿಲ್ ದ ಲಾಸ್ಟ್ ಡೇ ನೀವು ಪ್ರಿಪೇರ್ ಆಗ್ಲೇಬೇಕು, ಅದಕ್ಕೇನು ಮಾಡಕ್ಕಾಗಲ್ಲ. ಸೊ ಫ್ರಮ್ ಡೇ ಒನ್ ನೀವು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ನ ಒಟ್ಟಿಗೆ ನೋಡೋದಕ್ಕೆ ಶುರು ಮಾಡಿದ್ರೆ, ಆನ್ಸರ್ ರೈಟಿಂಗ್ ಶುರು ಮಾಡಿದ್ರೆ, ದ ಚಾನ್ಸಸ್ ಆಫ್ you being overwhelmed or stressed once your prelims ends are minimum. So ಆ ದೃಷ್ಟಿಯಾಗಿ ಇಂಟಿಗ್ರೇಟೆಡ್ ಅಪ್ರೋಚ್, ಇಂಟಿಗ್ರೇಟೆಡ್ you'll have to look at it integrated ಅಷ್ಟೇ. ಅದಕ್ಕೆ ಬಿಟ್ಟು ಬೇರೆ ಇದಕ್ಕೆ ಇನ್ನೇನು ಸೊಲ್ಯೂಷನ್ ಇಲ್ಲ. Sir, current affairs for 2022, basically it's from June to June. So this year, how should we prepare? Because exam has happened. ಪ್ರಿಲಿಮ್ಸ್ ಮುಂಚಿನ ಒಂದೂವರೆ ವರ್ಷದ ಕರೆಂಟ್ ಅಫೇರ್ಸ್ ಸಾಕಾಗುತ್ತೆ. ಒಂದು ವರ್ಷ ರಫ್ಲಿ. ಅಂದ್ರೆ ಏನಾಗತ್ತೆ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲೂ ಸಹ ಈ ಕರೆಂಟ್ ಅಫೇರ್ಸ್ ಬಗ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ವಿಲ್ ಹ್ಯಾವ್ ಟು ಆಲ್ಸೋ ಫೋಕಸ್ ಆನ್ ದ ಸ್ಟಾಟಿಕ್ ಕಾಂಪೋನೆಂಟ್ ಆಫ್ ಇಟ್. ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಬೇಸ್ಡ್ ಕ್ವೆಶ್ಚನ್ಸ್ ಕೇಳೋದು ತುಂಬಾ ಕಡಿಮೆ UPSC ಅಲ್ಲ. ಅದರಿಂದ ಈಗ ಸೇ ಗವರ್ನರ್ಸ್ ಚೇಂಜ್ ಆದ್ರೆ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಅಬೌಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಗವರ್ನರ್ಸ್, ಬಟ್ ಅದ್ರ ಬದಲು ಗವರ್ನರ್ ಪ್ರಾವಿಷನ್ಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅದ್ರ ಬಗ್ಗೆ ಕೇಳಬಹುದು. ಅಥವಾ ಯಾವ್ದೋ ಒಂದು ಕಮಿಟಿ ರೆಕಮೆಂಡೇಶನ್ಸ್ ಕೊಟ್ಬಿಟ್ಟು ವಾಟ್ ಆರ್ ದ ರೆಕಮೆಂಡೇಶನ್ಸ್ ಆಫ್ ಸೇ ಸರ್ಕಾರಿಯ ಕಮಿಷನ್ ಆಫ್ ಹುಂಚಿ ಕಮಿಷನ್ ಆ ತರ. ಸೊ ಅದಕ್ಕೆ ಸ್ವಲ್ಪ ರಿಲೇಟೆಡ್ ಆಗಿ ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ಲಿಂಕೇಜಸ್ ಅಂತ ಏನ್ ಹೇಳ್ತಾರೆ ಅದನ್ನ ಸ್ವಲ್ಪ ಮಾಡ್ಬೋದು. ಬೇರೆ ಏನಾದ್ರು ಇದೆಯೋ, ಮೇ ಬಿ ವಿ ಕ್ಯಾನ್ ಡಿಸ್ಕಸ್ ಅ ಲಿಟಲ್ ಬಿಟ್ ಅಬೌಟ್ ದ ಇಂಟರ್ವ್ಯೂ ಆಲ್ಸೋ. ಸೊ ಮೇನ್ಸ್ ಆಗಿ ಇಂಟರ್ವ್ಯೂಗೆ there is usually around 2 to 3 months ಗ್ಯಾಪ್. ಆ 3 ತಿಂಗಳಲ್ಲಿ ಅಥವಾ 2.5 ತಿಂಗಳಲ್ಲಿ ಯು ಕೆನಾಟ್ ಚೇಂಜ್ ಯುವರ್ ಪರ್ಸನಾಲಿಟಿ. 20-30 ವರ್ಷ ನೀವು ಬೆಳೆದಿರೋದನ್ನ 2-3 ತಿಂಗಳಲ್ಲಿ ನಾ ಚೇಂಜ್ ಮಾಡ್ತೀನಿ ಅಂದ್ರೆ ಅದಾಗಲ್ಲ. ಬಟ್ ವಾಟ್ ಯು ಕ್ಯಾನ್ ಡೂ ಇಸ್ ಆ 2-3 ತಿಂಗಳಲ್ಲಿ
20-30 ವರ್ಷ ನಿಮ್ ಪರ್ಸನಾಲಿಟಿ ಏನಿದೆ, you can polish it and ensure that you present the best version of yourself. You cannot present a version of yourself that is not yours, but you can present the best version of yourself. So ಆ 2-3 ತಿಂಗಳು ಟೈಮ್ ಫ್ರೇಮ್ ಏನಿರುತ್ತೆ, ಅದರಲ್ಲಿ you'll have to focus on how you're going to present what you know, how well you can articulate your thoughts. ಮತ್ತೆ ನಾವು ಮಾತಾಡ್ಬೇಕಾದ್ರೆ, do we come across as someone who is arrogant, someone who is lazy or laid back? ಆ ತರ ಎಲ್ಲ ಇದ್ರೆ, those are some traits that you can actually work on in those 2 or 3 months. UPSC final stage, it is not an interview, it is your personality test. So ಅಲ್ಲಿ even one that question ಗೆ ನೀವು factually ತಪ್ಪಾಗಿದ್ರು, unless it is very basic, even if you're factually wrong, it is okay. But if you're able to present that despite being factually wrong, ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ, ತುಂಬಾ ಆರ್ಟಿಕ್ಯುಲೇಟ್ ಆಗಿ ಹೇಳಿದ್ರೆ, they'll still appreciate the fact that you're able to speak well, or you're a confident personality, even if you're factually wrong. ಹಾಗಂತ ಇನ್ಫಾರ್ಮೇಶನ್ ಇಲ್ಲದೆ ಫ್ಯಾಕ್ಚುಲಿ ತಪ್ಪಾಗಬೇಕು ಅಂತ ನಾ ಹೇಳ್ತೀನಿ. ಬಟ್ ಈವನ್ ಇಫ್ ಬೈ ಚಾನ್ಸ್ ಇಫ್ ಯು ಆರ್ ಫ್ಯಾಕ್ಚುಲಿ ರಾಂಗ್, ಇಟ್ ಇಸ್ ಸ್ಟಿಲ್ ಓಕೆ. What they're looking for in the personality test is whether you come across as a genuine person, whether you come across as someone who is honest, whether you're humble, and how confident you are about yourself and in interacting with others. ಯಾಕೆಂದ್ರೆ ಒಂದ್ಸತಿ ಸರ್ವಿಸಿಗೆ ಎಂಟರ್ ಆದ್ಮೇಲೆ, ಈಗ ಓಕೆ, there are allied services, IRS ಆಗಿರ್ಬೋದು, ಅಥವಾ ರೈಲ್ವೆ ಸರ್ವಿಸಸ್ ಆಗಿರ್ಬೋದು, ಪೋಸ್ಟಲ್ ಸರ್ವಿಸಸ್ ಆಗಿರ್ಬೋದು, ಬಟ್ the aim of the panel is to select IAS officers. And IAS officers ಆದ್ರೆ ಮೊದಲು ಹಾಕೋದೇ ಡಿಸ್ಟ್ರಿಕ್ಟ್ ಲೆವೆಲ್ ಪೋಸ್ಟಿಂಗ್ ಗೆ, and you'll have to interact with a whole lot of people. ಒಬ್ಬ ಕಾಮನ್ ಮ್ಯಾನ್ ಇರ್ಬೋದು, ಒಬ್ಬ ಮಿನಿಸ್ಟರ್ ಇರ್ಬೋದು, ಒಬ್ಬ CM ಇರ್ಬೋದು, ಅಥವಾ ಯಾವನೋ ಒಬ್ಬ ಕಾಂಟ್ರಾಕ್ಟರ್ ಇರ್ಬೋದು, ಸರ್ವಿಸ್ ಪ್ರೊವೈಡರ್ ಇರ್ಬೋದು, ಯಾರಾದ್ರೂ ಆಗಿರ್ಬೋದು. ವಿಲ್ ಹ್ಯಾವ್ ಟು ಇಂಟರಾಕ್ಟ್ ವಿತ್ ಅ ಹೋಲ್ ಡಿಫರೆಂಟ್ ಸೆಟ್ ಆಫ್ ಪೀಪಲ್. ಸೊ ಅವ್ರ ಜೊತೆ ಎಲ್ಲ ನೀವು ಮಾತಾಡ್ಬೇಕಾದ್ರೆ, ಹೌ ಕಾನ್ಫಿಡೆಂಟ್ ಯು ಆರ್ ಇನ್ ಪುಟಿಂಗ್ ಯುವರ್ ಪಾಯಿಂಟ್ಸ್ ಅಕ್ರಾಸ್. ಅಥವಾ ಈಗ ಸೇ ದೇರ್ ಇಸ್ ಅ ಪುವರ್ ಓಲ್ಡ್ ವುಮನ್ ಹೂ ಇಸ್ ಅಪ್ರೋಚಿಂಗ್ ಯು ಫಾರ್ ಸಮ್ ಹೆಲ್ಪ್. ನಾವಲ್ಲಿ ಅವ್ರ ಮುಂದೆ ಅರೋಗೆಂಟ್ ಆಗಿ ಕಾಣಿಸ್ಕೊಂಡ್ರೆ, ಅವ್ರ ಗವರ್ಮೆಂಟ್ ನ ಯಾಕೆ ಅಪ್ರೋಚ್ ಮಾಡ್ತಾರೆ? We are there to provide them service. Ultimately, it's an Indian administrative service. Service is very important. So, serve ಮಾಡೋ ಒಂದು ಮೈಂಡ್ ಸೆಟ್ ಇರಬೇಕು ಅಂದ್ರೆ, it have to be very polite, very humble. ಅವರ ಲೆವೆಲ್ಗೆ ಇಳಿದು ಮಾತಾಡೋ ಒಂದು ಕೆಪಾಸಿಟಿ ಇರಬೇಕು. ಅಥವಾ ಈಗ ಒಬ್ಬ ಮಿನಿಸ್ಟರ್ ಹತ್ರ ಮಾತಾಡ್ತಿದೀವಿ ಅಂದ್ರೆ, ಅವ್ರಿಗೆ ಕೊಡ್ಬೇಕಾಗಿರುವಂತಹ ಒಂದು ರೆಸ್ಪೆಕ್ಟ್ ಕೊಟ್ಟು, ಆ ಸಿಚುವೇಶನ್ಗೆ ತಕ್ಕ ಹಾಗೆ ಹೇಗೆ ಮಾತಾಡಬೇಕು, ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಕೆಪಾಸಿಟಿ ಇರಬೇಕು. ಸೊ ಆಸ್ ಅನ್ ಇಂಡಿವಿಜುವಲ್ ನಾವು ಹೇಗೆ we are able to present ourselves ಅನ್ನೋದು ಮ್ಯಾಟರ್ ಆಗುತ್ತೆ. And they also analyze your background. ಯಾವ ಒಂದು ಗ್ರಾಜುಯೇಷನ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ, ಅಕಾಡೆಮಿಕ್ಸ್ ಬಿಟ್ಟು ಬೇರೆ ಬೇರೆ ಏನೇನ್ ಹಾಬೀಸ್ ಇದೆ, ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾರೆ. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಕಾನ್ವರ್ಸೇಷನಲ್ ಕೈಂಡ್ ಆಫ್ 25 to 30 minutes. ಅಲ್ಲಿ ಯಾರು ಈಗ ರೋಡೀಸ್ ಇಂಟರ್ವ್ಯೂ ಯಾರು ಮಾಡ್ತಾ ಇದ್ದಾರೆ. It is going to be a general conversation. It is going to be a very intelligent conversation. So hagiruvaga, every detail that you put into your detailed application format means admele all of us will be required to fill a detailed application format. Every single detail that you put into your detailed application format, you are responsible for it. ನಿಮ್ಮ ಹೆಸರಿನ ಮೀನಿಂಗ್ ಇಂದ ಹಿಡಿದು, ನಿಮ್ಮ ತಂದೆ ತಾಯಿ ಮಾಡೋ ಕೆಲಸದ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಊರಿನ ಬಗ್ಗೆ ಇರ್ಬೋದು, ನೀವು ಓದಿರುವಂತಹ ಇನ್ಸ್ಟಿಟ್ಯೂಷನ್ ಬಗ್ಗೆ ಇರ್ಬೋದು, ಅಥವಾ ಇಫ್ ಯು ಹ್ಯಾವ್ ಸ್ಟಡೀಡ್ ಔಟ್ಸೈಡ್ ಆಫ್ ಯುವರ್ ಹೋಮ್ ಸ್ಟೇಟ್, ಆ ಸ್ಟೇಟ್ ಬಗ್ಗೆ ಇರ್ಬೋದು, ನಿಮ್ಮ ಹಾಬೀಸ್, ಇಂಟ್ರೆಸ್ಟ್ಸ್, ವಾಟ್ ಎವರ್ ಸಿಂಗಲ್ ವರ್ಡ್ ದಟ್ ಯು ಹ್ಯಾವ್ ರಿಟನ್ ಆಸ್ ಪಾರ್ಟ್ ಆಫ್ ಯುವರ್ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ಯಾಟ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಅಂಡ್ ದೇ ಎಕ್ಸ್ಪೆಕ್ಟ್ ದಟ್ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರಬೇಕು. ಕಂಪ್ಲೀಟ್ ಇನ್ಫಾರ್ಮೇಶನ್ ಇನ್ ದ ಸೆನ್ಸ್ ವಾಟ್ ಎವರ್ ಇಸ್ ಹ್ಯೂಮನ್ಲಿ ಪಾಸಿಬಲ್. ಅದಕ್ಕಿಂತ ಆಚೆ ಅವ್ರು ಕೇಳಿದಾಗ, ಬೀಟ್ ಎನಿಥಿಂಗ್ ರಿಲೇಟೆಡ್ ಟು ಕರೆಂಟ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಬಿ ಜನರಲ್ ಕ್ವೆಶ್ಚನ್ಸ್ ಆಗಿರ್ಬೋದು, ಅದಕ್ಕಿಂತ ಆಚೆ ಇರೋದು ಕೇಳಿದಾಗ ನೀವು ಒಂದ್ ಮಟ್ಟಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ಇಟ್ ಇಸ್ ಸ್ಟಿಲ್ ಓಕೆ.
But information about yourself, information about what you've actually filled in the DAF, you are responsible for it. So DAF fill ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಯಾವ್ಯಾವ ಏರಿಯಾಸ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಥವಾ ಯಾವ್ಯಾವ ಏರಿಯಾಸ್ ಬಗ್ಗೆ ಇಲ್ಲಪ್ಪ ಇದನ್ನ ಬರೆದ್ರೆ ನಾನು ಪ್ರಿಪೇರ್ ಆಗಿ I'll be able to gather enough sufficient information to be able to answer any question ಅಂತ ಕಾನ್ಫಿಡೆನ್ಸ್ ಇರುತ್ತೆ, ಅಷ್ಟನ್ನ ಮಾತ್ರ ಫಿಲ್ ಮಾಡಬೇಕು. DAF ಅಲ್ಲಿ ಹಾಬೀಸ್ ಮತ್ತೆ ಇಂಟ್ರೆಸ್ಟ್ ಕಾಲಮ್ ಇದೆ ಅಂತ ನಮ್ಗೆ ಹಾಬೀಸ್ ಇಂಟ್ರೆಸ್ಟ್ ಇಲ್ಲದೆ ಇದ್ರೂ ಅದ್ರ ಬಗ್ಗೆ ಫೇಕ್ ಆಗಿ ಏನಾದ್ರು ಬರೆದ್ರೆ ಅಲ್ಲಿ ಹೋಗಿ ಸಿಕ್ಕಾಕೊಡೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ 60-65 ವರ್ಷದ ವಯಸ್ಸಾಗಿರೋರು ನಮ್ ತರ ಸಾವಿರಾರು ಜನನ ವರ್ಷಾನುವರ್ಷ ನೋಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನಮಗ್ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ನಾವ್ ಅಲ್ಲಿ ಸ್ವಲ್ಪ ಶೋ ಕೊಡಕ್ ಹೋದ್ರೆ ಸಿಕ್ಕಾಕೋತೀವಿ, ಅದಕ್ಕೆ ತಕ್ಕ ಹಾಗೆ ಮಾರ್ಕ್ಸ್ ಬರುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ, ಅಕಸ್ಮಾತ್ ಜಾಸ್ತಿ ಹಾಬೀಸ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ 1 ಅಥವಾ 2 ಬರೀರಿ, ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಡು ನಾಟ್ ಟ್ರೈ ಟು ಪ್ರೊಜೆಕ್ಟ್ ಅ ಪರ್ಸನಾಲಿಟಿ ದಟ್ ಇಸ್ ನಾಟ್ ಯೋರ್ಸ್. ತುಂಬಾ ಆನೆಸ್ಟ್ ಆಗಿ, ತುಂಬಾ ಜೆನ್ಯೂನ್ ಆಗಿರ್ಬೇಕು. ಅಂಡ್ ಈವನ್ ಇನ್ ದ ಇಂಟರ್ವ್ಯೂ ಅವ್ರು ಯಾವ್ದಾದ್ರು ಒಂದು ಕ್ವೆಶ್ಚನ್ ಕೇಳಿದಾಗ ಅಕಸ್ಮಾತ್ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಹೆಚ್ಚು ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ತುಂಬಾ ಫ್ರಾಂಕ್ ಆಗಿ, ಇಲ್ಲ ಸರ್ ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಮೇ ಬಿ ದಿಸ್ ಇಸ್ ಸಮಥಿಂಗ್ ದಟ್ ಐ ನೀಡ್ ಟು ರೀಡ್ ಅಪ್ ಅಬೌಟ್ ಆರ್ ಸಮಥಿಂಗ್ ದಟ್ ಐ ನೀಡ್ ಟು ಲುಕ್ ಇಟ್ ಅಂತ ಫ್ರಾಂಕ್ ಆಗಿ ಹೇಳಿದ್ರೆ ದೇ ಅಪ್ರಿಶಿಯೇಟ್ ಇಟ್ ರಾದರ್ ದನ್ ಟ್ರೈಂಗ್ ಟು ಪ್ರೊಜೆಕ್ಟ್ ಅನ್ ಇಮೇಜ್ ಆಫ್ ನೋಯಿಂಗ್ ಅಬೌಟ್ ಇಟ್. ಯಾಕೆಂದ್ರೆ ಅವ್ರು ಫಸ್ಟ್ ಕ್ವೆಶ್ಚನ್ ಸರ್ಫೇಸ್ ಲೆವೆಲ್ ಅಲ್ಲಿ ಆನ್ಸರ್ ಮಾಡ್ಬೋದು, ಸೆಕೆಂಡ್ ಕ್ವೆಶ್ಚನ್ ಸ್ವಲ್ಪ ಇನ್ ಡೆಪ್ತ್ ಹೋದಾಗ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಸಿಕ್ಕಾಕೋತೀವಿ. ಆ ತರ ಸಿಚುವೇಶನ್ಸ್ ನ ಅವಾಯ್ಡ್ ಮಾಡ್ಬೇಕು. ಈಗ ನನ್ನ ಇಂಟರ್ವ್ಯೂಲಿ ಒನ್ ಆಫ್ ದ ಪ್ಯಾನಲ್ ಮೆಂಬರ್ಸ್ ಆಸ್ಕ್ಡ್ ವಾಟ್ ಡು ಯು ನೋ ಅಬೌಟ್ ಡಿಫೆನ್ಸ್. ನಾ ಹೇಳಿದೆ ಸರ್ ಐ ನೋ ಓನ್ಲಿ ಸೋ ಮಚ್ ಆಸ್ ರಿಕ್ವೈರ್ಡ್ ಫಾರ್ ಮೈ ಪ್ರಿಪರೇಷನ್, ಅದಕ್ಕಿಂತ ಹೆಚ್ಚಾಗಿ ನಾವು ಅದಕ್ಕೆ ಓದಕ್ ಹೋಗಿಲ್ಲ, ಸೊ ಐ ಹ್ಯಾವ್ ವೆರಿ ಲಿಮಿಟೆಡ್ ನಾಲೆಜ್ ಅಬೌಟ್ ಡಿಫೆನ್ಸ್ ಅಂತ ಫ್ರಾಂಕ್ ಆಗಿ ಹೇಳಿದೆ. ಸೊ ಹಿ ಡಿಡ್ ನಾಟ್ ಪ್ರೋಬ್ ಮಿ ಫರ್ದರ್. ನಾನು ಗೊತ್ತು ಸರ್ ನಂಗೆ ಡಿಫೆನ್ಸ್ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರೆ 1-2-3 ಕ್ವೆಶ್ಚನ್ ಕೇಳಿರೋರು ನಂಗೆ ಗೊತ್ತಿಲ್ಲ ಅಂದ್ರೆ ಆಬ್ವಿಯಸ್ಲಿ ಐ ವುಡ್ ಹ್ಯಾವ್ ಬೀನ್ ಕಾಟ್ ಔಟ್. ಆ ತರ ಸಿಚುವೇಶನ್ಸ್ ನ ಯಾವತ್ತೂ ದಯವಿಟ್ಟು ಮಾಡ್ಕೊಳಕ್ ಹೋಗ್ಬಿಡಿ. ಅಂಡ್ ಈವನ್ ಇವಾಗ ನಿಮ್ಗೆ ಹಾಬೀಸ್ ಅಥವಾ ಇಂಟ್ರೆಸ್ಟ್ ಸದ್ಯಕ್ಕೆ ಇಲ್ಲಪ್ಪ ನಾನು ಇಷ್ಟು ವರ್ಷ ನಾನು ಐ ಬೀನ್ ವೆರಿ ಡೆಡಿಕೇಟೆಡ್ ಟು ಮೈ ಅಕಾಡೆಮಿಕ್ಸ್, ನಾನು ಬೇರೆ ಹೆಚ್ಚಾಗಿ ಏನು ಹಾಬೀಸ್ ನ ಬೆಳೆಸ್ಕೊಂಡಿಲ್ಲ ಅಂತಿದ್ರು, 1.5 years is a sufficient enough time to actually cultivate a hobby. ಅಕಸ್ಮಾತ್ ಯಾವ್ದು ಹಾಬಿ ಇಲ್ಲ ಅಂದ್ರೆ ಯೋಚನೆ ಮಾಡಿ, ಚೂಸ್ ಮಾಡಿ. ಮ್ಯೂಸಿಕ್ ಕೇಳಕ್ ಇಷ್ಟನಾ, ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್, ಸ್ಟಾರ್ಟ್ ಲಿಸ್ನಿಂಗ್ ಟು ಮ್ಯೂಸಿಕ್. ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಿ. ಸ್ವಲ್ಪ ಸುಮ್ಮನೆ ಜನರಲ್ ಆಗಿ ರೇಡಿಯೋಲಿ ಹಾಡು ಕೇಳೋದು, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ, ದೆನ್ ಯು ಸ್ಟಾರ್ಟ್ ಲಿಸ್ನಿಂಗ್ ಟು ಇಟ್. ಓಕೆ, ಸ್ವಲ್ಪ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ಕೇಳೋದು, ಅಥವಾ ಮೇ ಬಿ ಈವನ್ ಇಫ್ ಇಟ್ ಇಸ್ ಫಿಲ್ಮ್ ಮ್ಯೂಸಿಕ್, ಸ್ವಲ್ಪ ಬೇರೆ ಬೇರೆ ಜಾನ್ರಸ್, ಬೇರೆ ಬೇರೆ ಸಿಂಗರ್ಸ್ ನ ಎಕ್ಸ್ಪ್ಲೋರ್ ಮಾಡಿ. ಸೊ ದಟ್ ಇಫ್ ಯು ಆರ್ ಗೋಯಿಂಗ್ ಟು ಪುಟ್ ದಟ್ ಆಸ್ ಅ ಹಾಬಿ, ಅವ್ರ ಕ್ವೆಶ್ಚನ್ಸ್ ಕೇಳಿದ್ರೆ ಅದ್ರ ಬಗ್ಗೆ ಬೇರೆ ಬೇರೆ ಆಂಗಲ್ಸ್ ಇಂದ ಆನ್ಸರ್ ಮಾಡುವಷ್ಟು ಕೆಪಾಸಿಟಿ ಬೆಳೆಸ್ಕೊಳ್ಳುವಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅಥವಾ ಅದ್ರ ಬಗ್ಗೆ ಒಂದು ತಿಳ್ಕೊಳ್ಳೋ ಮಟ್ಟಕ್ಕೆ ಅದನ್ನ ಬೆಳೆಸ್ಕೊಳ್ಳಿ. ಇಟ್ ಕ್ಯಾನ್ ಬಿ ರೀಡಿಂಗ್ ಬುಕ್ಸ್, ಫಿಕ್ಷನ್ ಆಗಿರ್ಬೋದು, ನಾನ್ ಫಿಕ್ಷನ್ ಆಗಿರ್ಬೋದು, ಆಟೋಬಯೋಗ್ರಫೀಸ್ ಆಗಿರ್ಬೋದು, ಅಥವಾ ಸೇ ಬಿಸ್ನೆಸ್ ರಿಲೇಟೆಡ್ ಬುಕ್ಸ್ ಆಗಿರ್ಬೋದು, ಸೆಲ್ಫ್ ಹೆಲ್ಪ್ ಬುಕ್ಸ್ ಆಗಿರ್ಬೋದು. ಯು ಕ್ಯಾನ್ ಸ್ಟಾರ್ಟ್ ಪರ್ಸ್ಯೂಯಿಂಗ್ ಇಟ್ ಆಸ್ ಅ ಹಾಬಿ. ಸೊ ಈಗ 1.5 ವರ್ಷದಲ್ಲಿ ಏನಿಲ್ಲ ಅಂದ್ರೂ ನೀವು ಯು ಕ್ಯಾನ್ read 15 to 20 books or even more than that. So you'll be able to speak with conviction. Okay, this is something that I'm exploring right now. Ishtu odidini idra ಬಗ್ಗೆ you'll be able to speak with conviction. Watching movies can be a hobby, but ivaga watching movies anta ಹಾಕಿದಾಗ ಅವ್ರ ಪ್ರಶ್ನೆ ಕೇಳೋದು they won't ask you about the mainstream Bollywood or the mainstream movies. When you watching movies anta ಹಾಕಿದಾಗ they might ask you about international cinema, they might ask you about parallel cinema. So ಆತರ ಸ್ವಲ್ಪ at a level that is different from what the usual everyday common man would do, ಆತರ ಸ್ವಲ್ಪ ಯೋಚನೆ ಮಾಡಿ. Maybe playing a sport, say cricket ಅಥವಾ ಚೆಸ್ ಆಗಿರ್ಬೋದು ಅಥವಾ whatever. Even if you do not have it as a hobby today, ಇನ್ನು 1.5 ವರ್ಷದಲ್ಲಿ you will be able to cultivate that hobby reasonably well. So ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. So that ಪಾಯಿಂಟ್ ಏನು ಅಂದ್ರೆ, if you have listed something as your hobby and interest, questions ಅದ್ರ ಬಗ್ಗೆ ಇರುತ್ತೆ. ಅಲ್ಲಿ ಏನೂ ಇಲ್ಲ, ಬ್ಲಾಂಕ್ ಇತ್ತು ಅಂದ್ರೆ ಅವ್ರಿಗದು ಓಪನ್ ಫೀಲ್ಡ್ ತರ, ಅವ್ರು ಏನ್ ಬೇಕಾದ್ರೂ ಕೇಳ್ಬೋದು. They can ask you anything under the sun. So ಅವಾಗ the chances
are that it might go into an area where you are not comfortable with. But hobbies and interests ಅಲ್ಲಿ ನೀವೇನಾದ್ರೂ ಫಿಲ್ ಮಾಡಿ ಅಥವಾ ನಿಮ್ಮ ಸ್ಕೂಲ್ ಟೈಮ್ ಅಲ್ಲಿ ಏನಾದ್ರೂ ಮಾಡಿದ್ರೆ ಅದನ್ನ ಫಿಲ್ ಮಾಡಿದಾಗ it will revolve around topics that you are comfortable with. And ಆ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ chances of you scoring higher are generally good. So ಈ ರೀತಿಯಾಗಿ ಯೋಚನೆ ಮಾಡಿ think about what you're going to fill in your draft. And starting today, it might help you that you start keeping a journal. ಒಂದು ಡೈರಿ ಇಟ್ಕೊಳ್ಳಿ, ಬರೀರಿ, ಓಕೆ ನನ್ನ ಪ್ರಿಪ್ರೇಷನ್ ಇವತ್ತು ಇಷ್ಟು ಮಾಡಿದ್ದೀನಿ, ದಿಸ್ ಇಸ್ ವಾಟ್ ಐ ಫೀಲ್ ರೈಟ್ ನೌ. ಅಂಡ್ ಹೋಗ್ತಾ as you start gaining more confidence about your preparation, as you start gaining more confidence about the process, ಆ ಒಂದು ಎವಲ್ಯೂಷನ್ ಆಗುತ್ತೆ. ಸೊ say 3 or 4 months down the line, ಇವತ್ತು ಬರ್ದಿರೋ ಡೈರಿ ಎಂಟ್ರಿನ ನೀವು ನೋಡಿದ್ರೆ you will be able to analyze the growth or analyze the difference that has taken place over 3 or 4 months. And 1.5 ವರ್ಷ ನೀವು ಬರೆದ್ರೆ, because you're in this process of your civil services journey, ನೀವು ನಿಮ್ಮ ಮೆಂಟಲ್ ಪ್ರಾಸೆಸ್ ಏನಾಗ್ತಾ ಇದೆ ಅನ್ನೋದನ್ನು ನೀವು ರೆಕಾರ್ಡ್ ಮಾಡ್ತೀರಾ. And you might also record about what you feel about some of the current issues that are taking place. Say farm laws ಮೊನ್ನೆ ರಿಪೀಲ್ ಮಾಡ್ತೀನಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಿಮ್ಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ? What would you have done maybe if you were a civil servant, or how you might have approached a situation? It's your diary ಅಲ್ಲ, ನೀವು ಏನ್ ಬೇಕಾದ್ರೂ ಬರೀಬಹುದು, ಬೇರೆ ಯಾರಿಗೂ ತೋರಿಸ್ಬೇಕಾಗಿಲ್ಲ. ಸೊ ನಿಮ್ ಥಾಟ್ಸ್ ಕ್ರಿಸ್ಟಲೈಸ್ ಆಗ್ತಾ ಹೋಗುತ್ತೆ. ಅಂಡ್ even for your civil services interview, one of the usual expected question is why civil services. So ಈ ನಿಮ್ಮ ಒಂದು ಪರ್ಸನಲ್ ಡೈರಿಲಿ ರೈಟ್ ಯುವರ್ ಕನ್ವಿಕ್ಷನ್. ನಾ ಯಾಕೆ ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ವಾಟ್ ಇಸ್ ಮೈ ಮೋಟಿವೇಶನ್, ಹೂ ಇಸ್ ಮೈ ಇನ್ಸ್ಪಿರೇಷನ್, ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನೀವು ಬರಿತಾ ಇದ್ರೆ ಅವಾಗ ಇಟ್ ಬಿಕಮ್ಸ್ ಕ್ರಿಸ್ಟಲೈಸ್ಡ್ ಇನ್ ಯೋರ್ ಮೈಂಡ್. ಸೊ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಆ ಒಂದು ಕನ್ವಿಕ್ಷನ್, ಇಫ್ ಯು ಆರ್ ಏಬಲ್ ಟು ಕನ್ವಿನ್ಸ್ ಯೋರ್ ಸೆಲ್ಫ್, only then will you be able to convince anybody else who is asking you that question. So ಆ ಒಂದು ಇಂಟರ್ನಲ್ ಪ್ರೋಸೆಸ್ ಆಗ್ಬೇಕು. ಇಂಟರ್ನಲಿ ಆ ಒಂದು ಥಾಟ್ ಪ್ರೋಸೆಸ್ ನಡೆದಾಗ, ಇಂಟರ್ನಲಿ ಅದೊಂದು ಕನ್ವಿಕ್ಷನ್ ಬೆಳೆದಾಗ, then you'll be able to present it authentically with conviction, with confidence to the outside world. So ಆ ಒಂದು ಪ್ರೋಸೆಸ್ ನಿಮ್ಮ ಡೈರಿ ಎಂಟ್ರಿಲಿ ಶುರು ಆಗುತ್ತೆ. ಟ್ರೈ ಇಟ್ ಔಟ್. ಇಟ್ ಮೈಟ್ ಸೌಂಡ್ ಲೈಕ್ ಈಗ ರೋಡ್ ಸೈಡ್ ಅಲ್ಲಿ ಸಿಗೋ ಸೆಲ್ಫ್ ಹೆಲ್ಪ್ ಬುಕ್ ಇಂದ ತಗೊಂಡಿದ್ದೀನಿ ಯಾವ್ದೋ ಟ್ರಿಕ್ ಹೇಳ್ತಾ ಇದ್ದಾನೆ, ಇಟ್ ಮೈಟ್ ಸೌಂಡ್ ಲೈಕ್ ದಟ್, ಬಟ್ ಟ್ರೈ ಮಾಡಿ. ಇಫ್ ಇಟ್ ಇಸ್ ಯೂಸ್ಫುಲ್, ಇಟ್ ಇಸ್ ಯೂಸ್ಫುಲ್. ಇಲ್ಲ ಅಂದ್ರೆ ಏನಾಗುತ್ತೆ, ಒಂದು ಡೈರಿ ವೇಸ್ಟ್ ಆಗುತ್ತೆ ಅಷ್ಟೇ ತಾನೆ, ಅದಕ್ಕಿಂತ ಇನ್ನೇನಾಗುತ್ತೆ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ, ಇಫ್ ಯು ಆರ್ ಏಬಲ್ ಟು ರೈಟ್ ದಿಸ್ ಡೌನ್, ಅವತ್ತಿನ ದಿನದ ಪ್ರೋಗ್ರೆಸ್ ಏನು ಅನ್ನೋದು ನಿಮ್ಗೂ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ಯುಲ್ ಬಿ ಏಬಲ್ ಟು ಚಾಕ್ ಔಟ್ ಅ ಬೆಟರ್ ಪ್ರಿಪರೇಷನ್ ಪ್ಲಾನ್. ಇವತ್ತು ಮಾಡಿರೋದು ಈಗ you might find a better way of actually scheduling your day. ಒಂದ್ ದಿನ ಇವತ್ತು ನೀವು ಬರೆದ್ರೆ, maybe tomorrow you'll get a better idea, you'll get a better way of actually framing your day or scheduling your day, how to go about with your preparation. So ತಲೆ ಎಷ್ಟೊಂದು ಕ್ಲಟರ್ ಇರುತ್ತೆ, ಅದು ಒಂದ್ಸತಿ ಪೇಪರ್ ಮೇಲೆ ಬಿದ್ದಾಗ it clears a lot of mind space. You'll be able to think better. ಇದನ್ನ ಟ್ರೈ ಮಾಡಿ ನೋಡಿ. If it helps, it helps. ಇಂಟರ್ವ್ಯೂ ಬಗ್ಗೆ ಅದೇ ಹಾಬೀಸ್ ನ ಏನಿಲ್ಲದೆ ಇದ್ರು ಇವಾಗ ಬೆಳೆಸ್ಕೊಳಕ್ ಟ್ರೈ ಮಾಡಿ. 1.5 years is sufficient time. Try to be as honest and as frank as possible. But ಅಲ್ಲಿ ನಿಮ್ಗೆ ಇಂಟರ್ವ್ಯೂಲಿ you'll have to present an opinion that is not anti-government, slightly pro-government. Drawbacks ಏನಾದ್ರು ಇದ್ರೆ ಅದನ್ನ in a very polite, in a very humble manner ಅದನ್ನ ಪ್ರೆಸೆಂಟ್ ಮಾಡೋದು ಹೇಗೆ ಅನ್ನೋದು ತಿಳ್ಕೊಳ್ಳಿ. If you're not confident speaking, ಕೆಲವರಿಗೆ ಅದು ಪ್ರಾಬ್ಲಮ್ ಇರುತ್ತೆ. some people can go on stage and just ramble off, ಏನ್ ಬೇಕಾದ್ರೂ ಮಾತಾಡ್ಬೋದು, ಕಂಟೆಂಟ್ ಇರುತ್ತೋ ಬಿಡುತ್ತೋ, ಚೆನ್ನಾಗಿ ಮಾತಾಡ್ತಾರೆ. ಆ ತರದವರು ಕೆಲವರು ಇರ್ತಾರೆ. ಇನ್ ಕೆಲವರಿಗೆ ಕಂಟೆಂಟ್ ಇದ್ರು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಬರ್ತಾ ಇಲ್ಲ. ಸೊ ಆ ತರ ಇದ್ದಾಗ ವಾಟ್ ಯು ಕ್ಯಾನ್ ಡೂ ಇಸ್, ಕೆಲವರಿಗೆ ಮಿರರ್ ಪ್ರಾಕ್ಟೀಸ್ ಹೆಲ್ಪ್ಸ್. ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಮಾತಾಡುವಾಗ ನಿಮ್ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅಥವಾ ನಿಮ್ ಐ ಕಾಂಟ್ಯಾಕ್ಟ್ ಹೇಗಿರುತ್ತೆ ಅದನ್ನ ನೀವೇ ಅನಲೈಸ್ ಮಾಡ್ಕೊಳ್ಳಿ. ಆರ್ ಮೇ ಬಿ ವಾಟ್ ಯು ಕ್ಯಾನ್ ಡೂ ಇಸ್ ಆಡಿಯೋ ರೆಕಾರ್ಡ್ ಮಾಡಿ. ಯಾವುದೋ ಒಂದು ಟಾಪಿಕ್ ತಗೊಳ್ಳಿ, ಅದು ನಿಮ್ಮ ಮೇನ್ಸ್ಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಇಂಟರ್ವ್ಯೂಗೂ ಹೆಲ್ಪ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಇಟ್ ಇಸ್ ಜಸ್ಟ್ ಕನ್ಸಾಲಿಡೇಟಿಂಗ್ ಅಂಡ್ ಪ್ರೆಸೆಂಟಿಂಗ್ ಇನ್ಫಾರ್ಮೇಶನ್. ಈಗ ಯಾವುದೋ ಒಂದು ಟಾಪಿಕ್ ತಗೊಳ್ಳಿ, ಸೇ ಮೇ ಬಿ ಅಫ್ಘಾನಿಸ್ತಾನ್, ಅದ್ರ ಬಗ್ಗೆ ಒಂದು 4-5 ನಿಮಿಷ ನಿಮ್ಮ ಹತ್ರ ಏನೇನು ಇನ್ಫಾರ್ಮೇಶನ್ ಇದೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ರೆಕಾರ್ಡ್ ಮಾಡ್ಕೊಳ್ಳಿ ಅದನ್ನ. ಒನ್ಸ್ ಯು ಹ್ಯಾವ್ ರೆಕಾರ್ಡೆಡ್, ಅದಾದ್ಮೇಲೆ ನೀವೇ ಕೇಳಿ,
ಸೊ ಆ ಪ್ರೆಸೆಂಟೇಷನ್ ಅಲ್ಲಿ ಇನ್ನ ಹೇಗೆ ಇಂಪ್ರೂವ್ ಮಾಡ್ಬೋದಿತ್ತು, ಅಥವಾ ಆರ್ಟಿಕ್ಯುಲೇಷನ್ ಏನಾದ್ರು ತಪ್ಪಿದ್ಯಾ, ಗ್ರಾಮ್ಯಾಟಿಕಲ್ ಎರರ್ಸ್ ಏನಾದ್ರು ಇದೆಯಾ, ವಾಯ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಹೇಗಿದೆ, ಪ್ರೆಸೆಂಟೇಷನ್ ಹೇಗೆ ಬರ್ತಾ ಇದೆ, ಅದೆಲ್ಲ ನೀವೇ ಅನಲೈಸ್ ಮಾಡಿದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್, ಓವರ್ ಕೋರ್ಸ್ ಆಫ್ ಸೇ 2 or 3 months, ಅದ್ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗುತ್ತೆ. ನಮ್ ತಪ್ಪು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅಂಡ್ ಬಿಕಾಸ್ ಯು ಆರ್ ಲಿಸ್ನಿಂಗ್ ಟು ಯುವರ್ ಓನ್ ವಾಯ್ಸ್, ಆ ಒಂದು ಕಾನ್ಫಿಡೆನ್ಸ್ ಕೂಡ ಬೆಳೆಯುತ್ತೆ. ಸೊ ದಿಸ್ ಇಸ್ ಅ ಟ್ರಿಕ್ ದಟ್ ಯು ಕ್ಯಾನ್ ಯೂಸ್ ಫಾರ್ ಯುವರ್ ಮೇನ್ಸ್ ಆಸ್ ವೆಲ್ ಆಸ್ ಯುವರ್ ಇಂಟರ್ವ್ಯೂ. ಇನ್ಫಾರ್ಮೇಶನ್ ಕನ್ಸಾಲಿಡೇಟ್ ಆಗುತ್ತೆ. ಅಂಡ್ ಮೇ ಬಿ ನೀವು ರಿವೈಸ್ ಮಾಡ್ಬೇಕಾದ್ರೆ, ಸೇ ಅಫ್ಘಾನಿಸ್ತಾನ್ ಬಗ್ಗೆ ರಿವೈಸ್ ಮಾಡಬೇಕು ಅಂದಾಗ, ಯು ಕ್ಯಾನ್ ಲಿಸನ್ ಟು ವಾಟ್ ಯು ಹವ್ ಸ್ಪೋಕನ್ ರಾದರ್ ದನ್ ರೀಡಿಂಗ್ ಥ್ರೂ 4-5 pages. ಅದೇ ಇನ್ಫಾರ್ಮೇಶನ್ ನೀವು ಒಂದು 4-5 ನಿಮಿಷ ಕೇಳಿದ್ರೆ that can help in your revision also. So this is a trick that you can try. ಅಥವಾ ಒಂದು ಪಿಯರ್ ಗ್ರೂಪ್ ಮಾಡಿಕೊಂಡು ಮೇ ಬಿ ಸ್ಕೂಲಲ್ಲೆಲ್ಲ ಪಿಕ್ ಅಂಡ್ ಸ್ಪೀಕ್ ಮಾಡ್ತೀನಿ. ಸೊ ಆ ಥರ ಯು ಕ್ಯಾನ್ ಚೂಸ್ ಕರೆಂಟ್ ಅಫೇರ್ಸ್ ಒಂದು 4-5 ಅಥವಾ 8 ಟಾಪಿಕ್ ಮಾಡಿಕೊಂಡು ಈಚ್ ಇಂಡಿವಿಜುವಲ್ ಕ್ಯಾನ್ ಚೂಸ್ ಅ ಟಾಪಿಕ್ ಅಂಡ್ ಸ್ಪೀಕ್ ಅಬೌಟ್ ಇಟ್ ಫಾರ್ 3 or 4 minutes. ಅವಾಗ ನೀವುಗಳೇ ಅದಾದ್ಮೇಲೆ ಡಿಸ್ಕಷನ್ ಮಾಡಿ ಹೌ ಇಟ್ ವೆಂಟ್, ಪ್ರೆಸೆಂಟೇಷನ್ ಹೇಗೆ ಇಂಪ್ರೂವ್ ಆಗ್ಬೋದು, ಇನ್ಫಾರ್ಮೇಶನ್ ಏನೇನು, ಅದ್ರ ಬಗ್ಗೆ ಡಿಸ್ಕಷನ್ ನೀವೇ ಮಾಡಿದಾಗ if peer interaction works for you, then that can be a very good way of actually preparing. And monotony ಕೆಲವರಿಗೆ ಜನ ಬೇಕು, ಸುತ್ತಮುತ್ತ ಜನ ಇರಬೇಕು, ಪ್ರಿಪರೇಷನ್ಗೂ ಜನ ಬೇಕಾಗತ್ತೆ. ಸೊ ಅವಾಗ ಮೊನೋಟನಿ ಬ್ರೇಕ್ ಆಗುತ್ತೆ, ಹೊಸದಾಗಿ ಡಿಸ್ಕಷನ್ ಮಾಡ್ತೀರಾ. ಅಂಡ್ ನೀವು ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ರು, ವಿಲ್ ನಾಟ್ ಬಿ ವೇಸ್ಟಿಂಗ್ ಟೈಮ್ ಆರ್ ಡಿಸ್ಕಸಿಂಗ್ ಸಮಥಿಂಗ್ ದಟ್ ಇಸ್ ಅಬ್ಸಲ್ಯೂಟ್ಲಿ ಟ್ಯಾಂಜೆನ್ಷಿಯಲ್ ಟು ಯುವರ್ ಪ್ರಿಪರೇಷನ್ ದೃಷ್ಟಿಯಿಂದಾನೇ ಮಾತಾಡ್ತಿರ್ತೀರಾ. ಅಂಡ್ ಇಲ್ ಬಿ ಅ ವೆರಿ ಗುಡ್ ಎಕ್ಸರ್ಸೈಸ್ ಆಲ್ಸೋ, ವಾಯ್ಸ್ ಎಕ್ಸರ್ಸೈಸ್, ಬಾಡಿ ಲ್ಯಾಂಗ್ವೇಜ್ ಎಕ್ಸರ್ಸೈಸ್ ಎಲ್ಲ ಆಗುತ್ತೆ. ಸೊ ಇದು ಇಂಟರ್ವ್ಯೂಗೆ ಸಂಬಂಧಪಟ್ಟ ಹಾಗೆ. ಬಟ್ ಒನ್ ಓವರ್ ಆಲ್ ಫಿಲಾಸಫಿ ನೀವೇನ್ ನೆನ್ಪಿಟ್ಕೋಬೇಕು ಅಂದ್ರೆ, ಸಿವಿಲ್ ಸರ್ವಿಸಸ್ ಅಲ್ಲಿ there is a lot of luck involved also. ನಿಮ್ಮ ಪ್ರಿಪರೇಷನ್ ನೀವು ಕಂಟ್ರೋಲ್ ಮಾಡಬಹುದು, ಬಟ್ ಲಕ್ ಇಸ್ ಸಮಥಿಂಗ್ ದಟ್ ಯು ಕೆನಾಟ್ ಕಂಟ್ರೋಲ್. ಸೊ ಕೆಲವರು ಐ ಮೆಟ್ ಪೀಪಲ್ ಹು ಹ್ಯಾವ್ ಗಿವನ್ 4 or 5 interviews, ಬಟ್ ಆದ್ರೂ ಅವ್ರಿಗೆ ಸೆಲೆಕ್ಷನ್ ಆಗದೆ ಇರೋದನ್ನ ಕೆಲವರನ್ನ ಮೀಟ್ ಮಾಡಿದೀನಿ. ಇಟ್ಸ್ ನಾಟ್ ದಟ್ ದೇ ಲ್ಯಾಕ್ ಸಮಥಿಂಗ್, ಇಟ್ಸ್ ಜಸ್ಟ್ ದಟ್ ದೇ ಆರ್ ಮಿಸ್ಸಿಂಗ್ ಔಟ್ ಸಮ್ವೇರ್. ಮೇ ಬಿ ಅದು ಲಕ್ ಇರ್ಬೋದು, ಅಥವಾ ಮೇ ಬಿ ದಟ್ ಡೇ ವಾಸ್ ನಾಟ್ ದೇರ್ ಡೇ. ಆ ತರ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಡೋಂಟ್ work towards this entire journey with the sole focus of making it into the final list. It's ಸ್ವಲ್ಪ ಕೌಂಟರ್ ಇಂಟ್ಯೂಟಿವ್ ಅನ್ನಿಸ್ಬೋದು, ಏನಪ್ಪ ಇದು ಬಂದ್ಬಿಟ್ಟು ಇಲ್ಲಿ ಫೈನಲ್ ಲಿಸ್ಟ್ ಬೇಡ, ಸುಮ್ಮನೆ ಅದ್ರ ಬಗ್ಗೆ ಫೋಕಸ್ ಇಲ್ದೇನೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದ್ದಾರೆ ಅಂತ. ಬಟ್ ಏನಾಗುತ್ತೆ ಅಂದ್ರೆ, ಒನ್ಸ್ ಯು ಸ್ಟಾರ್ಟ್ ಫೋಕಸಿಂಗ್ ಎಕ್ಸೆಸಿವ್ಲಿ ಆನ್ ಗೆಟಿಂಗ್ ಇನ್ ಟು ದ ಫೈನಲ್ ಲಿಸ್ಟ್, ಆ ಪ್ರೆಷರ್ ಜಾಸ್ತಿ ಆಗುತ್ತೆ. ಬಟ್ ಇಫ್ ಯು ಫೋಕಸ್ ಆನ್ ಎಂಜಾಯಿಂಗ್ ದ ಪ್ರೋಸೆಸ್ ಆಫ್ ಪ್ರಿಪರೇಷನ್, ಇಲ್ಲಪ್ಪ ನಾ ಕಲಿತಾ ಇದ್ದೀನಿ, ಬಿಕಾಸ್ ಸಿವಿಲ್ ಸರ್ವಿಸಸ್ ಅಲ್ಲಿ ದಿನನಿತ್ಯ ಹೊಸದೇನಾದ್ರೂ ಕಲಿತಾನೆ ಇರ್ತೀವಿ. ಸೊ ಆ ಒಂದು ಪ್ರಾಸೆಸ್ ನ ಎಂಜಾಯ್ ಮಾಡೋದು ಕಲ್ತ್ಕೊಂಡಾಗ, ದೆನ್ ಯುವರ್ ಜರ್ನಿ ಬಿಕಮ್ಸ್ ಒನ್ ಆಫ್ ಲೆಸ್ ಪ್ರೆಷರ್. ಇಲ್ಲ ಅಂದ್ರೆ ಬರೀ ಆ ಫೈನಲಿಸ್ಟ್ ಮೇಲೆ ಫೋಕಸ್ ಇರಬೇಕು. ಸರಿ, ಎವ್ರಿಬಡಿ ಈಸ್ ಆಸ್ಪೈರಿಂಗ್ ಟು ಬಿ ಇನ್ ದ ಫೈನಲಿಸ್ಟ್, ಐ ಅಂಡರ್ಸ್ಟ್ಯಾಂಡ್. ಅಂಡ್ ಬಟ್ ಆ ಪ್ರೆಷರ್ ನಮಗೆ ಜಾಸ್ತಿ ಆದಾಗ ಎಲ್ಲೋ ನಮ್ ಪ್ರಿಪರೇಷನ್ ಅದು ಅಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ focus on enjoying the process, be sincere to the process. ಆ ಒಂದು ಪ್ರಾಸೆಸ್ಗೆ ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಹಾಕ್ತಾ ಇದ್ರೆ, ಗ್ರಾಜುಯಲಿ ದ ರಿಸಲ್ಟ್ ವಿಲ್ ಮೆಟೀರಿಯಲೈಸ್. ಬಟ್ ರಿಸಲ್ಟ್ ಬಗ್ಗೆನೇ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇದ್ರೆ ಎಲ್ಲೋ ಪ್ರೋಸೆಸ್ ಅಲ್ಲಿ ಲ್ಯಾಕ್ ಆಗಬಾರ್ದು. ಎಂಜಾಯ್ ದ ಪ್ರೋಸೆಸ್. ಅಂಡ್ ಈವನ್ ಟಚ್ ವುಡ್, ಇಫ್ ಯು ಆರ್ ನಾಟ್ ಏಬಲ್ ಟು ಮೇಕ್ ಇಟ್ ಇನ್ ಟು ದ ಫೈನಲ್ ಲಿಸ್ಟ್, ಈ ಒಂದು 2 ವರ್ಷ 3 ವರ್ಷ ಪ್ರಿಪರೇಷನ್ ನೀವು ಕಲ್ತಿರೋದು ಎಲ್ಲೋ ಒಂದ್ ಕಡೆ ಯೂಸ್ಫುಲ್ ಆಗುತ್ತೆ. ದ ಕಾನ್ಫಿಡೆನ್ಸ್ ದಟ್ ಯು ಗೇನ್ ಫ್ರಮ್ ದ ನಾಲೆಡ್ಜ್ ದಟ್ ಯು ಹ್ಯಾವ್, it can take you places. ಈಗ ಈಗ ಇನ್ಸೈಟ್ ಶುರು ಮಾಡಿದ್ರು ವಿನಯ್ ಸರ್, he could not make it into the final list, but today he is perhaps more successful than any civil servant. He is helping so many people achieve that dream, and he's successful, right? Okay, maybe might not have achieved his own dream of getting into the services, but he is successful today. ಸೊ ನಾವು ಕಲಿಯೋದು ಎಲ್ಲೋ ಒಂದ್ ಕಡೆ ನಮ್ ಕೈ ಹಿಡಿಯುತ್ತೆ. ಆ ಒಂದು ಕಾನ್ಫಿಡೆನ್ಸ್ ಇಂದ ಪ್ರೋಸೆಸಿಗೆ ಸ್ಟಿಕ್ ಆನ್ ಆಗಿ, ಪ್ರೋಸೆಸಿಗೆ ಸಿನ್ಸಿಯರ್ ಆಗಿರಿ. ಅಲ್ಟಿಮೇಟ್ಲಿ ದ ರಿಸಲ್ಟ್ ವಿಲ್ ಮೆಟೀರಿಯಲೈಸ್ ಇಟ್ ಸೆಲ್ಫ್. ಸ್ವಲ್ಪ ಅದೃಷ್ಟ ಇರಲೇಬೇಕು, ಅದಕ್ಕೇನು ಮಾಡಕ್ಕಾಗಲ್ಲ. ಬಟ್ ದಟ್ ಇಸ್ ಸಮಥಿಂಗ್ ದಟ್ ಇಸ್ ಬಿಯಾಂಡ್ ಯುವರ್ ಕಂಟ್ರೋಲ್. ನಮ್ ಕಂಟ್ರೋಲ್ ಅಲ್ಲಿ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ, ಲೆಟ್ ಇಸ್ ಸ್ಟಿಕ್ ಟು ದ ಪ್ರೋಸೆಸ್, ಲೆಟ್ ಇಸ್ ಎಂಜಾಯ್ ದ ಪ್ರೋಸೆಸ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಐ ವಿಲ್ ಸ್ಟಾಪ್ ಹಿಯರ್. ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ವಿ ಕ್ಯಾನ್ ಕಂಟಿನ್ಯೂ ಟು ಹ್ಯಾವ್ ದಿಸ್ ಡಿಸ್ಕಷನ್.
ಸರ್ ಇಂಗ್ಲಿಷ್ ಅಲ್ಲಿ ಕಂಫರ್ಟ್ ಇಲ್ಲ ಅಂದ್ರೆ ಕನ್ನಡ ಚೂಸ್ ಮಾಡಿದ್ರೆ ಹಾ? ಇಂಗ್ಲಿಷ್ ಕಂಫರ್ಟ್ ಇಲ್ಲ ಅಂದ್ರೆ ಹ್ಮ್. ಕನ್ನಡ ಚೂಸ್ ಮಾಡಿದ್ರೆ ಇಂಟರ್ವ್ಯೂ ಅಲ್ಲಿ ಅದು ಆಪ್ಷನ್ ಇದೆ ಕನ್ನಡ. ಬಟ್ ಏನಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕನ್ನಡ ತಗೊಂಡ್ರೆ ಅಥವಾ ಬೇರೆ ರೀಜನಲ್ ಲ್ಯಾಂಗ್ವೇಜಸ್ ತಗೊಂಡ್ರೆ ಟ್ರಾನ್ಸ್ಲೇಟರ್ ಇರ್ತಾರೆ. ಈಗ ಡೈರೆಕ್ಟ್ ಆಗಿ ನಮ್ಮ ಒಪಿನಿಯನ್ಸ್ ನಾವು ಹೇಳೋದು ಟ್ರಾನ್ಸ್ಲೇಟರ್ ಮೂಲಕ ಹೇಳಿಸೋದು. ದೇರ್ ಇಸ್ ಆಲ್ವೇಸ್ ಅ ಲಾಸ್ ಇನ್ ಟ್ರಾನ್ಸ್ಲೇಷನ್. ಸೊ ಹಾಗಾಗಿ ಅಷ್ಟು ಎಫೆಕ್ಟಿವ್ ಆಗಿ ಕನ್ವೆ ಆಗದೆ ಇರಬಹುದು. ಟ್ರಾನ್ಸ್ಲೇಟರ್ ತುಂಬಾ ಚೆನ್ನಾಗಿದ್ದು ಡೆಡಿಕೇಟೆಡ್ ಆಗಿ ಮಾಡ್ತಾರೆ, ಅದರಲ್ಲೆಲ್ಲ ಡೌಟ್ ಇಲ್ಲ. ಬಟ್ ನಾವೇ ಸ್ವಂತ ಹೇಳೋದಕ್ಕಿಂತ ದೇರ್ ಇಸ್ ನಥಿಂಗ್ ದಟ್ ಕ್ಯಾನ್ ರಿಪ್ಲೇಸ್ ದಟ್ ಅಲ್ವಾ. ಸೊ ಕನ್ನಡ ಐ ಮೀನ್ ಇಂಗ್ಲಿಷ್ ಅಲ್ಲಿ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅನ್ನೋದು ಆ ಒಂದು ಮೆಂಟಲ್ ಬ್ಲಾಕ್ ನ ಮೊದಲು ತೆಗಿಬೇಕು. ಎನಿವೇ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ 1.5 years or 2 years. ಮೋಸ್ಟ್ ಆಫ್ ಇಟ್ ಮೆಟೀರಿಯಲ್ ಎಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ, ಆನ್ಸರ್ಸ್ ಬರೆಯೋದು ಕೂಡ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಸೊ ಹಾಗಿರುವಾಗ ಫೈನಲ್ ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಮಾತ್ರ ಇಂಗ್ಲಿಷ್ ಯಾಕೆ ನಮ್ಗೆ ಡ್ರಾಬ್ಯಾಕ್ ಆಗ್ಬೇಕದು. ಸೊ ಆ ಒಂದು ಮೆಂಟಲ್ ಫ್ರೇಮ್ ವರ್ಕ್ ನ ಮೊದಲು ವಿಲ್ ಹ್ಯಾವ್ ಟು ಅಡ್ರೆಸ್ ದಟ್. How to overcome this plan B dilemma? ಸಿ ಐ ಅಂಡರ್ಸ್ಟ್ಯಾಂಡ್. ಯಾಕೆಂದ್ರೆ ನಾವು ಬೆಳೆದಿರುವಂತಹ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಇಟ್ಸ್ ಆಲ್ವೇಸ್ ಎನ್ಕರೇಜ್ ದಟ್ ವಿ ಹ್ಯಾವ್ ಅ ಪ್ಲಾನ್ ಬಿ, ಬಿಕಾಸ್ ದೇರ್ ಇಸ್ ಸೋ ಮಚ್ ಕಾಂಪಿಟಿಷನ್ ಅಂಡ್ ಸಿವಿಲ್ ಸರ್ವಿಸಸ್ ಅಲ್ಲಿ ಸಕ್ಸೀಡ್ ಆಗೋ ಚಾನ್ಸಸ್ ಎಷ್ಟು ತುಂಬಾ ಕಡಿಮೆ. ಸೊ ಎವ್ರಿಬಡಿ ಸೇಸ್ ನೀ ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತಿದ್ರು ಹ್ಯಾವ್ ಅ ಪ್ಲಾನ್ ಬಿ. ದಟ್ ಇಸ್ ದ ಇಂಡಿಯನ್ ಮೈಂಡ್ ಸೆಟ್. Unless that is the Indian middle class mindset. ಅದೇನು ಮಾಡಕ್ಕಾಗಲ್ಲ. We are conditioned that way to have a plan B. But ಯಾವುದೇ ಪ್ಲಾನ್ ಬಿ ತಗೊಂಡ್ರು ensure that your plan B does not become your plan A. Your plan A has to be civil services. ಅದಕ್ಕೋಸ್ಕರನೇ ನೀವು ಡೆಡಿಕೇಟೆಡ್ ಆಗಿ ಮಾಡ್ತಾ ಇರೋದು. ನೀವು ಯಾವುದೇ ಪ್ಲಾನ್ ಬಿ ತಗೊಂಡ್ರು ensure that ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು, ನಿಮ್ಮ ಸಿವಿಲ್ ಸರ್ವಿಸಸ್ ಪ್ರಿಪರೇಷನ್ ಟೈಮ್ ನ ಅದು ಅಫೆಕ್ಟ್ ಮಾಡಬಾರ್ದು. So even if you say you're going to take some other exam like say SSC ಆಗಿರಬಹುದು ಅಥವಾ ಬ್ಯಾಂಕ್ PO ಎಕ್ಸಾಮ್ ಆಗಿರಬಹುದು, ರೈಲ್ವೇಸ್ ಎಕ್ಸಾಮ್ ಆಗಿರಬಹುದು, ಅದರ ಪ್ರಿಪರೇಷನ್ ನಿಮ್ಮ ಸಿವಿಲ್ ಸರ್ವಿಸಸ್ ಪ್ರಿಪರೇಷನ್ ನ ಅಫೆಕ್ಟ್ ಮಾಡಬಹುದು. ಆ ರೀತಿಯಾಗಿ ನೀವು ಸ್ಟ್ರಕ್ಚರ್ ಮಾಡ್ಕೋಬೇಕು. ಅಂಡ್ ಕೆಲವು ಸತಿ ಏನಾಗುತ್ತೆ ಅಂದ್ರೆ ನಾವು ಪ್ಲಾನ್ ಬಿ ಬಗ್ಗೆನೇ ಯೋಚನೆ ಮಾಡಿ ಪ್ಲಾನ್ ಏನ ನಾವು ಇಗ್ನೋರ್ ಮಾಡ್ತೀವಿ. ಆ ತರ ಆಗಕ್ಕೆ ಯಾವತ್ತೂ ಬಿಡಬಾರ್ದು. your plan B is only a plan B ಅಷ್ಟೇ. ಮೇ ಬಿ ಸೇ ಒಂದು ನೀವು ಸಿವಿಲ್ ಸರ್ವಿಸಸ್ ಜರ್ನಿ ಶುರು ಮಾಡೋ ಮುಂಚೆನೆ ಸೇ ಓಕೆ ಐ ಆಮ್ ಗೋಯಿಂಗ್ ಟು ಗಿವ್ ದಿಸ್ 2 attempts or 3 attempts ಅಂತ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಲ್ ಆಫ್ ಅಸ್ ಕಮ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್, ಸೋಷಿಯಲಿ ಎಕನಾಮಿಕಲಿ ಎಲ್ಲ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ ಹೌ ಮೆನಿ ಅಟೆಂಪ್ಟ್ಸ್ ವಿ ಕ್ಯಾನ್ ಅಫೋರ್ಡ್ ಟು ಡೂ ಇಟ್, ಕೀಪಿಂಗ್ ಇನ್ ಮೈಂಡ್ ದ ಫ್ಯಾಮಿಲಿ ಕಂಡೀಷನ್ ಅಥವಾ ಬೇರೆ ಜವಾಬ್ದಾರಿಗಳು ಕೆಲವರಿಗೆ ಇರುತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಡಿಸೈಡ್ ಮಾಡ್ಬೇಕು. ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಅ ಮೆಂಟರ್, ಇನ್ಸ್ಟಿಟ್ಯೂಟ್ ಅಲ್ಲಿ ಆಗಲಿ ಅಥವಾ ಪರ್ಸನಲಿ ನಿಮ್ಮ ಟೀಚರ್ಸ್ ಯಾರಾದ್ರೂ ಆಗಿರ್ಬೋದು ಅಥವಾ ಮನೇಲಿ ಯಾರಾದ್ರೂ ಆಗಿರ್ಬೋದು. ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಅ ಮೆಂಟರ್. ಯಾಕಂದ್ರೆ ಈ ತರ ಕೆಲಸತಿ ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತೆ 1 ವರ್ಷ 2 ವರ್ಷ ಇದಕ್ಕೆ ಸಸ್ಟೈನ್ಡ್ ಆಗಿ ಫೋಕಸ್ ಮಾಡೋದು ತುಂಬಾ ಕಷ್ಟ. ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್ ಅದೇ ಒಂದು ಇಂಟೆನ್ಸಿಟಿನ ಮೇಂಟೈನ್ ಮಾಡ್ತೀವಿ. ಸೊ ಒಬ್ಬ ಮೆಂಟರ್ ಇದ್ರೆ ಕೆಲವು ಸತಿ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಹೋಗ್ತಿದೆ ಅಂತ ಅನ್ನಿಸಿದಾಗ ಅಥವಾ ಸ್ವಲ್ಪ ಸ್ಟ್ರೆಸ್ ಆಗ್ತಿದೆ ಅಂತ ಅನ್ನಿಸಿದಾಗ ಅವ್ರ ಹತ್ರ ಮಾತಾಡಿದಾಗ ಯು ವಿಲ್ ಫೀಲ್ refreshed or rejuvenated or maybe a focus ವಾಪಸ್ ಬರುತ್ತೆ. So try to identify a mentor. ಅದು ನಿಮ್ಮ ಫ್ರೆಂಡೇ ಆಗಿರ್ಬೋದು ಅಥವಾ ಟೀಚರ್ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. Try to identify a mentor who can help you stay focused, who can help you stay committed to this goal for 2 or 3 years. Anything else? ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ಆರಾಮಾಗಿ ಕೇಳಿ. ಐ ಥಿಂಕ್ ಇನ್ನೊಂದು ಸ್ವಲ್ಪ ಹೊತ್ತು ಐ ಥಿಂಕ್ ಸೊ ಯು ಕ್ಯಾನ್ ಟೇಕ್ ಯುವರ್ ಟೈಮ್ ಆರಾಮಾಗಿ. ಇಂಟರ್ವ್ಯೂಗಿಂತ ಮುಂಚೆನೆ ಅದು ಆಪ್ಷನ್ ಕೊಡ್ತಾರೆ, ಯಾವ್ದಾದ್ರು ಮಿನಿಸ್ಟ್ರಿಗಳು ನಮ್ಮ ಮಾರ್ಕ್ಸ್ ಆಕ್ಸೆಸ್ ಮಾಡ್ಬೋದು. ಸೊ ನೀವು ಕ್ವಾಲಿಫೈ ಆಗಲಿಲ್ಲ ಫೈನಲಿ ಅಂದ್ರೆ ನಿಮ್ ಮೇನ್ಸ್ ಮಾರ್ಕ್ಸ್ ಮತ್ತೆ ಇಂಟರ್ವ್ಯೂ ಮಾರ್ಕ್ಸ್ ಯೂಸ್ ಮಾಡಿ ಬೇರೆ ಯಾವ್ದಾದ್ರು PSUಗಳಿಗೆ ಅಥವಾ ಬೇರೆ ಆರ್ಗನೈಸೇಷನ್ಗಳು ನಿಮ್ಮನ್ನ ಎಂಪ್ಲಾಯ್ ಮಾಡ್ಕೋಬೇಕಂದ್ರೆ ಆ ಆಪ್ಷನ್ ನಿಮ್ಗೆ ಅವಾಗಲೇ ಇರುತ್ತೆ. ಹೌದು, ಅದು ಎಸ್ ಅಂತ ಕೊಟ್ಟಾಗ ನನಗೆ ಕ್ವಶನ್ ಅಂತ ಅಪಾರ್ಚುನಿಟೀಸ್ ಮತ್ತೆ
ಆಪ್ಟಿಮಿಸ್ಟಿಕ್ ಆ ಥರ question. ಅದನ್ನ ಫೇಸ್ ಮಾಡಬೇಕು. ಅರ್ಥ ಆಗ್ಲಿಲ್ಲ. ಓಕೆ ಬಿಡಿ. ಅರ್ಥ ಆಗ್ಲಿಲ್ಲ. ಅಂದ್ರೆ ಅದನ್ನ ಚೂಸ್ ಮಾಡಿದಾಗ ಹ್ಮ್. ಸಿವಿಲ್ ಸರ್ವಿಸ್ ಇಂತ ನಿಮ್ಗೆ ಅದು ಹೆಚ್ಚು ಇಂಪಾರ್ಟೆಂಟ್. ಆ ತರ ಅಲ್ಲ. ಈಗ ಪ್ರತಿ ವರ್ಷ ಅರೌಂಡ್ 10 lakh ಅಪ್ಲಿಕೆಂಟ್ಸ್ ಇರ್ತಾರೆ. ಅಲ್ಟಿಮೇಟ್ಲಿ ಪ್ರಿಲಿಮ್ಸ್ ಬರೆಯೋರು ಒಂದು 5 ಲಕ್ಷ 6 ಲಕ್ಷ ಜನ. ಸೆಲೆಕ್ಟ್ ಆಗೋದು ಎಷ್ಟು ಜನ? 700 ಜನ. ಸಕ್ಸಸ್ ರೇಟ್ ಎಷ್ಟು? ಸೊ ಹಾಗಿರುವಾಗ ಇಟ್ಸ್ ನಾಟ್ ಬ್ಯಾಡ್ ಟು ಆಕ್ಚುಲಿ ಗಿವ್ ದಿಸ್ ಆಪ್ಷನ್. ಈಗ ಕೆಲವರಿಗೆ ಸಿವಿಲ್ ಸರ್ವಿಸಸ್ ಓಕೆ, ಇಟ್ಸ್ ಅ ವೆರಿ ಗುಡ್ ಸರ್ವಿಸ್ ಆಪರ್ಚುನಿಟಿ, ತುಂಬಾ ಎಲ್ಲ ಇರುತ್ತೆ. ಬಟ್ ಸಮ್ ಪೀಪಲ್ ವಿಲ್ ಆಲ್ಸೋ ಬಿ ಲುಕಿಂಗ್ ಅಟ್ ಇಟ್ ಜಸ್ಟ್ ಆಸ್ ಅನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಕೆಲವರಿಗೆ ಏಜ್ ಬಾರ್ ಆಗೋ ಸಾಧ್ಯತೆ ಇರುತ್ತೆ, ಕೆಲವರಿಗೆ ಮನೇಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವ್ರಿಗೆಲ್ಲ ದೇ ಕೆನಾಟ್ ಅಫೋರ್ಡ್ ಟು ಕಂಟಿನ್ಯೂ ಅನದರ್ ಇಯರ್ ಆಫ್ ಜರ್ನಿ ವಿತೌಟ್ ಅರ್ನಿಂಗ್. ಈಗ ಈ ತರ ಆಪ್ಷನ್ಸ್ ಬಂದ್ರೆ ಅವ್ರು ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಅದ್ರ ಜೊತೆಗೆ ದೇ ಕ್ಯಾನ್ ಕಂಟಿನ್ಯೂ ವಿತ್ ದಟ್ ಪ್ರಿಪರೇಷನ್. ಸೊ ಅವ್ರ ಒಂದು ಫೈನಾನ್ಷಿಯಲ್ ಸ್ಟೇಟಸ್, ಫೈನಾನ್ಷಿಯಲ್ ಸಿಚುಯೇಷನ್ ಕೂಡ ಮ್ಯಾನೇಜ್ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ನಾಟ್ ಅ ಬ್ಯಾಡ್ ಆಪ್ಷನ್ ಅಲ್ವಾ. ಬಟ್ ಜಸ್ಟ್ ಎನ್ಶೂರ್ ದಟ್ ಅಕಸ್ಮಾತ್ ಆ ತರ ಸಿಚುಯೇಷನ್ ಬಂದಾಗ ಅಲ್ಲಿ ಕೆಲಸ ಸಿಕ್ಕಿದ್ರು ದ ಫೋಕಸ್ ಆನ್ ಸಿವಿಲ್ ಸರ್ವಿಸಸ್ ಶುಡ್ ನಾಟ್ ಬಿ ವೆರಿ ಅಷ್ಟೇ. Sir, optional, how much depth they will ask? ಆಪ್ಷನಲ್ ನಾನು ಕನ್ನಡ ಲಿಟ್ರೇಚರ್ ತಗೊಂಡಿದ್ದು. ಅದು ಯಾವ ರೀತಿ ಆಪ್ಷನಲ್ ಅಂದ್ರೆ ಅದು ವರ್ಷ ಅದೇನು ಚೇಂಜ್ ಆಗಕ್ಕೆ ಸಾಧ್ಯನೇ ಇಲ್ಲ, ಸಿಲೆಬಸ್ ಚೇಂಜ್ ಆಗುತ್ತೆ. ಸೊ ಸರ್ಪ್ರೈಸಸ್ಗೆ ತುಂಬಾ ಕಡಿಮೆ ಸ್ಕೋಪ್ ಇರುವಂತ ಪೇಪರ್ ಅದು. ಒಂದು 4-5 ವರ್ಷದ ಪೇಪರ್ ನೋಡಿದ್ರೆ ರಫ್ಲಿ ಈ ವರ್ಷ ಪೇಪರ್ ಹೇಗಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಬೋದು, ಅಥವಾ ಕಂಟೆಂಟ್ ಅಟ್ಲೀಸ್ಟ್ ನೀವು ರೆಡಿ ಆಗಿದೆ. ಅದು ಬೇರೆ ಆಪ್ಷನ್ಗಳ ಬಗ್ಗೆ ನಂಗೆ ಅಷ್ಟಾಗಿ ಐಡಿಯಾ ಇಲ್ಲ, ಸೊ ನಾನು ಕಮೆಂಟ್ ಮಾಡಕ್ಕಾಗಲ್ಲ. ಬೇರೆ ಇವರು ಝೂಮ್ ಅಲ್ಲಿ ಯಾರಾದ್ರು ಕ್ವೆಶ್ಚನ್ಸ್ ಏನಾದ್ರು ಇರೋ ಚಾನ್ಸಸ್ ಇದೆಯಾ? ಮೆಸೇಜ್ ಮಾಡಿದ್ದೀನಿ. ಓಕೆ. Guys, any doubts? Those who are attending in online? Bhavna or Nitin? Some new faces? Rajshekar? That's it, I think. Sir, interview ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಅಂತ ಏನೋ ಹೇಳ್ತಾರೆ regarding that. ಸೊ ಐ ಮೀನ್ ಈಗ ಆಕ್ಚುಲಿ ಇಲ್ಲಿ ಲೋಕಲ್ ಹಾಸ್ಪಿಟಲ್ಸ್ ಅಲ್ಲಿ ನೀವು ಆನ್ಯುವಲ್ ಬಾಡಿ ಚೆಕ್ಅಪ್ ಮಾಡಿಸ್ತೀರಲ್ಲ, ಅದೇ ಇನ್ನ ಡೀಟೇಲ್ಡ್ ಆಗಿರುತ್ತೆ. ಅಲ್ಲಿ ಸುಮ್ಮನೆ ಅದು ಮೋಸ್ಟ್ ಆಫ್ ಇಟ್ ಇಸ್ ಲೈಕ್ ಅ ಫಾರ್ಮಾಲಿಟಿ. ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದು ಬಿಟ್ಟು ಕನ್ನಡಕ ಹಾಕೋರಿಗೆ ಐ ಟೆಸ್ಟ್ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತಾರೆ. ಅದ್ ಬಿಟ್ರೆ ಬಾಕಿದೆಲ್ಲ ಜನರಲ್ ಆಗಿ ಸುಮ್ಮನೆ ಫಾರ್ಮಾಲಿಟಿ ತರ. ಅನ್ಲೆಸ್ ಯು ಹ್ಯಾವ್ ಎನಿ ಸೀರಿಯಸ್ ಡಿಫೆಕ್ಟ್ ಅಥವಾ ಬೇರೆ ಏನಾದ್ರು ಕಂಡೀಷನ್ಸ್ ಇದೆ ಅನ್ನೋದಕ್ಕೆ ಅದೆಲ್ಲ ಜಸ್ಟ್ ಫಾರ್ಮಾಲಿಟಿ. ಅವ್ರು ಅದು ಕೇಳ್ತಾರೆ, ಇನ್ ಕೇಸ್ ಯು ಹ್ಯಾವ್ ಸೇ ಹೈಪರ್ ಟೆನ್ಷನ್ ಅಥವಾ ಡಯಾಬಿಟೀಸ್ ಅಥವಾ ಬೇರೆ ಏನಾದ್ರು ಮೆಡಿಕಲ್ ಕಂಡೀಷನ್ಸ್ ಇದೆಯಾ ಅಂತೆಲ್ಲ ಕೇಳ್ತಾರೆ. ಏನಾದ್ರು ಇದೆ ಅಂತ ಮೆನ್ಷನ್ ಮಾಡಿದ್ರೆ ಅವಾಗ ಸ್ವಲ್ಪ ಡೀಟೇಲ್ಡ್ ಎಕ್ಸಾಮಿನೇಷನ್ ಮಾಡ್ತಾರೆ ಹೊರತು ಬಾಕಿ ಟೈಮ್. ಏನಾದ್ರು ಕೇಳ್ತೀರಾ? ಅಷ್ಟೇನಾ? ಎಸ್, ಹೋಪ್ ದಿ ಸೆಷನ್ ಎಲ್ಲಾರ್ಗು ಹೆಲ್ಪ್ ಆಯ್ತು ಅನ್ಕೊಳ್ತೀನಿ. ಓಕೆ, ಆಸ್ ಈ ಮೆನ್ಷನ್, ಪ್ಲೀಸ್ ಬಿ ಹಂಬಲ್ ಆಸ್ ಯು ರೈಸ್ ಇನ್ ದಿ ಲ್ಯಾಡರ್. ನಾವು ಇನ್ಸೈಟ್ಸ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಬ್ಯಾಚ್ಮೇಟ್ ಅಕ್ಷಯ್ ಅಲ್ಲಿ ಕನ್ನಡ ಲಿಟ್ರೇಚರ್ ಅಲ್ಲಿ ನಾನು ಮತ್ತೆ ಭಾವನಾ ಅನ್ನೋರೆಲ್ಲ ಆಲ್ರೆಡಿ 1 year ಸೀನಿಯರ್ಸ್ ಆಗೋಗಿದ್ವಿ ಪ್ರಿಪ್ರೇಷನ್ ಅಲ್ಲಿ. ಆಗ ಸ್ವಲ್ಪ ಆಸ್ ಹಿ ಟೋಲ್ಡ್
ನಾವು ನಮ್ಮದ ಅದೇ ಹೆಡ್ ವೈಟ್ ಅಲ್ಲಿ ಇದ್ವಿ. ಓ ನಾವು ಆಲ್ರೆಡಿ 1 ವರ್ಷ ಪ್ರಿಪೇರ್ ಆಗಿದೀವಿ ಅಂತ. ಬಟ್ he was humble during that time and he is humble even today after entering into the rank list. Okay, be humble and focus on your studies. Don't erred word ಹೇಳಿದ್ರಿ. Sincere to the preparation and sincere to the preparation. Then okay, I'll tell you. ಬೇರೆ ಏನಾದ್ರೂ ಇದೆಯಾ ಹೇಳಿ. Stick to the preparation and sincere to the preparation. Other than that, ಹೇಗೆ ಅನ್ನಿಸ್ತು? ಓಕೆನಾ? ಖುಷಿ ಆಯ್ತಾ? ಸುಮ್ಮನೆ ಮುಖಸ್ತುತಿ ತರ ಮಾಡೋದು ಬೇಡ, ಬ್ಲಾಂಕ್ ಆಗಿ ಹೇಳಿ, ಪರವಾಗಿಲ್ಲ. ಬ್ಲಾಂಕ್ ಆಗಿ ಹೇಳಿ. ಅಕ್ಷಯಿಂದ ನೀವೆಲ್ಲರೂ ಏನ್ ಕಲಿಬೇಕು ಅಂದ್ರೆ ನಾನು ಹೇಳೋದೊಂದೇ, ಹಂಬಲ್ ಆಗಿ ಅಷ್ಟೇ. ಅವತ್ತು ಅವರ ಹಂಬಲ್ಲೇ ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ, ಇವತ್ತು ಹಂಬಲ್ ಆಗಿ ಇದ್ದಾರೆ. ಹೋಪ್ ನಿಮ್ಗೆ ಕೆಲವ್ರಿಗೆ ಮೋಸ್ಟ್ಲಿ ನೆನಪಿರ್ಬೋದು, ಮೈನ್ಸ್ ಇಂಟರ್ವ್ಯೂ ಮುಂಚೆ ನಾನು ಕಾಲ್ ಮಾಡಿದ್ದೆ ಅಕ್ಷಯ್ಗೆ. ಮೋಸ್ಟ್ಲಿ ಅಕ್ಷಯ್ ಮರ್ತೋಗಿರ್ಬೋದು. ಇಲ್ಲ, ಡೆಲ್ಲಿಲಿ ಇದ್ದೆ. ಕಾಲ್ ಮಾಡಿದ್ದೆ ನಾನು. ಆವಾಗ್ಲೂ ಕೇಳ್ದೆ, ನಿಮ್ಗೆ ಸ್ವಲ್ಪ ಡೈಲಮಾ ಬಂದಿತ್ತು, NCERTs ಫುಲ್ಲು ಓದ್ಬೇಕಾ ಅಥವಾ ಕಮ್ಮಿ ಓದ್ಬೇಕಾ ಅಂತ. ಆವತ್ತು ಸೇಮ್ ಹಾಗೆ ಮಾತಾಡ್ತಾ ಇದ್ರು, ಇವತ್ತು ಹಾಗೆ ಮಾತಾಡ್ತಾ ಇದ್ದಾರೆ. ಮತ್ತೆ ಯಾವಾಗ ನಾವು ಫಸ್ಟ್ ಮೀಟ್ ಆಗಿದ್ವಿ ಆವಾಗ್ಲೂ ಹಾಗೆ ಮಾತಾಡ್ತಾ ಇದ್ದಾರೆ. ಅವರಿಂದ ಫುಲ್ ಏನ್ ಕಲೀರಿ ಅಂದ್ರೆ, ವೆದರ್ ಯು ವಿಲ್ ಗೆಟ್ ಇನ್ ಟು ದಿ ರ್ಯಾಂಕ್ ಲಿಸ್ಟ್ ಆರ್ ನಾಟ್, ಇಟ್ಸ್ ನಾಟ್ ಇನ್ ಯುವರ್ ಹ್ಯಾಂಡ್ ಆಸ್ ಎ ಫೈನಲ್ ಲಿಸ್ಟ್. ಓಕೆ, ಬಟ್ ಪ್ರಿಪ್ರೇಷನ್ ನಿಮ್ ಕೈಯಲ್ಲಿ ನಿಮ್ದು ಇರ್ಬೇಕು. ಬಟ್ ಅವ್ರನ್ನ ನೋಡಿ ಹಂಬಲ್ನೆಸ್ ಕಲಿ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಓಕೆ, ಥ್ಯಾಂಕ್ ಯು ಅಕ್ಷಯ್, ನೈಸ್ ಮೀಟಿಂಗ್ ಯು. Thank you all guys.